ಬಾಗಿ ನಮಸ್ಕರಿಸುತ್ತಾ ಪತ್ರಿಕಾ ದಿನ ಮತ್ತು ವೈದ್ಯರ ದಿನಗಳ ಆಚರಣೆ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ನಾನು ಮೋಹನ್ ಶೆಟ್ಟಿ ಮತ್ತು ನನ್ನ ಒಟ್ಟಿಗೆ ಸಹಪಾಠಿ ಸಾಯಿಗೀತಾ ಹೋಗಿದ್ದಾರೆ. ತಿರುಗ್ಲ ತರೆತಗ್ಗಾದ ಸೊಲ್ಮೆ ಸಂದಾಯ ಮಲ್ತೊಂದು ಪತ್ರಿಕಾ ದಿನ ಡಾಕ್ಟರ್ಸ್ ಡೇ ಆಚರಣೆ ಶುರು ಮಲ್ತೊಂದುಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಪ್ರೊಫೆಸರ್ ರವಿರಾಜ್ ಕಿಣಿ, ವಿಶೇಷ ಅಭಾಗ್ಯತರಾದ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ, ಪಾಲರಾದ ಪ್ರೊಫೆಸರ್ ಕೃಷ್ಣಮೂರ್ತಿ ಪಿ ಅವರುಗಳನ್ನು ಈ ಕಾರ್ಯಕ್ರಮದ ಸಂಯೋಜಕರಾಗಿರುವ ಡಾಕ್ಟರ್ ಸಾಯಿಗೀತಾ ವೇದಿಕೆಗೆ ಕರೆತರಬೇಕಾಗಿ. ಅಧ್ಯಯನ ಕೇಂದ್ರ ಗೋವಿಂದಾಸ ಕಾಲೇಜು ಅಲ್ಮನೈ ಅಸೋಸಿಯೇಷನ್ ಸೇರಿಗೇಡು ನಡಪುನ ಈ ಕಾರ್ಯಕ್ರಮದ ಸುರುಕು ದೇವರನ್ನು ಸುಗಿಪೆರೆ ನಮ್ಮ ಮನಸ್ಸಿಗೆ ಸೊರ ಕೊರಿಯರೆ ಬರೊಂದುಲ್ಲೇರು ಶ್ರೀ ರಮೇಶ್ ರಾವ್ ಸರ್. ದಿನ ನಿನ್ನ ನೆನೆದು ಮನವು ನಿನ್ನಲಿ ನಿಲ್ಲದೆ ಅನುದಿನ ನಿನ್ನ ನೆನೆದು ಮನವು ನಿನ್ನಲಿ ನಿಲ್ಲದೆ ಸುಖ ದುಃಖ ಲೆಕ್ಕಿಸದೆ ಮುಖ್ಯ ಫಲ ಮುಂದರಿಸೆ ಮಿಕ್ಕೂತ ಸುಕ್ಕಿ ಮೋಹಕ್ಕೆ ಸಿಕ್ಕದೆ ಮನವು ನಿನ್ನಲಿ ನಿಲ್ಲದೆ ಅನುದಿನ ನಿನ್ನ ನೆನೆದು ಮನವು ನಿನ್ನಲಿ ನಿಲ್ಲದೆ ನಿನ್ನ ಗುಣ ವರ್ಣಿಸುತ್ತ ನಿನ್ನವರ ಮನ್ನಿಸುತ್ತ ನಿನ್ನ ಗುಣ ವರ್ಣಿಸುತ್ತ ನಿನ್ನವರ ಮನ್ನಿಸುತ್ತ ನಿನ್ನ ಪಾವನ್ನ ಲಾವಣ್ಯ ಧ್ಯಾನಿಪೇ ಮನ ನಿನ್ನ ಪಾವನ್ನ ಲಾವಣ್ಯ ಧ್ಯಾನಿಪೇ ಮನವು ನಿನ್ನಲಿ ನಿಲ್ಲದೆ ಅನುದಿನ ನಿನ್ನ ನೆನೆದು ಮನವು ನಿನ್ನಲಿ ನಿಲ್ಲದೆ ಪ್ರಿಯ ಶ್ರೀ ಲಕ್ಷ್ಮೀ ನಾರಾಯಣ ಪಾರಾಯಣನ್ ಧೈರ್ಯ ಗಂತರಿಯ ಗಾಂಭೀರ್ಯ ಭಾವದಿ ಮನಧೈರ್ಯ ಗಂತರಿಯ ಗಾಂಭೀರ್ಯ ಭಾವದಿ ಮನವು ನಿನ್ನಲಿ ನಿಲ್ಲದೆ ಅನುದಿನ ನಿನ್ನ ನೆನೆದು ಮನವು ನಿನ್ನಲಿ ನಿಲ್ಲದೆ ಅನುದಿನ 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 ನಿನ್ನ ನೆನೆದು ನೆನೆದು ಮನವು ನಿನ್ನಲಿ ನಿಲ್ಲದೆ ಅನುದಿನ ನಿನ್ನ ನೆನೆದು ಮನವು ನಿನ್ನಲಿ ನಿಲ್ಲಲಿ. ಸ್ವರಕೂಡಿಸಿ ಪ್ರಾರ್ಥಿಸಿದ ಗೋವಿಂದಾಸ್ ಕರ್ನಾಟಕ ಸರ್ಕಾರ ನೇನು ಪತ್ರಿಕಾ ದಿನ ಪಂದು ಆಚರಣೆಗೆ ಅನುವು ಕೊರ್ತುಂಡು. ನಿಟ್ಟೆ ವಿಶ್ವವಿದ್ಯಾನಿಲಯದಡಿಟ್ಟು 2014 ತುಳು ಸಂಶೋಧನೆ ಅಧ್ಯಯನನು ದುಂಬುಕೊನೋ ಒಂದು ಪುನಃ ದುಂಬು ನಿಟ್ಟೆ ವಿಶ್ವವಿದ್ಯಾನಿಲಯ ತುಳು ಅಧ್ಯಯನ ಕೇಂದ್ರ ಆದಿತ್ತಿನ ಇನ್ನಿತ ದಿನಕ್ಕೂ ಡಾಕ್ಟರ್ KR ಶೆಟ್ಟಿ ಸೆಂಟರ್ ಫಾರ್ ತುಳು ಸ್ಟಡೀಸ್, ಡಾಕ್ಟರ್ KR ಶೆಟ್ಟಿ ತುಳು ಅಧ್ಯಯನ ಕೇಂದ್ರ, ಡಾಕ್ಟರ್ KR ಶೆಟ್ಟಿ ತುಳು ತಿರ್ಲಜಕೆ ಚಾವಡಿ ಪನ್ಪಿನ ಪುದರ್ಡ್ ನಡಪೊಂದುಪ್ಪನ ಈ ಸಂಸ್ಥೆಡ್ ಕಾರ್ಯಕ್ರಮ ನಡತೊಂದುಂಡು. ಐಕ್ ಸೇರಿಗೆಗ್ ಕೈ ಸೇರಾದಿನಕ್ಕಲು ಗೋವಿಂದಾಸ ಕಾಲೇಜ್ ಅಲ್ಮನೈ ಅಸೋಸಿಯೇಷನ್ ಜಪಾನ್ದ ವಿಶ್ವವಿದ್ಯಾನಿಲಯ ಇದೆ ಒಂಜಿ ತಂಡ ಬತ್ತಿತ್ತಂಡು. ಅಕಲು ಬತ್ತಿನಕಲು ಕುಡುಬಿ ಭಾಷೆ, ಅರೆ ಭಾಷೆ, ಕೊರಗ ಬೊಕ್ಕ ತುಳು ಈ ಮಾಲೆತ್ತಲ ಅಧ್ಯಯನ ಮಲ್ತದು ಪೋತೇರು. ತುಳು ಪಂಡ ಕೇವಲ ತುಳು ಮಾತ್ರ ಅತ್ತು ತುಳುತ್ತ ಉಲೈ ಅನೇಕ ಭಾಷೆಲು ಇಲ್ಲ ತುಳುನಾಡದ ಉಲೈ ಇತ್ತಿನ ಅನೇಕ ಭಾಷೆಲು ನಮ್ಮ ಮೂಲು
ಅಧ್ಯಯನ ಆವೊಂದುಂಡು ಅವು ಕೊರಗಾದುಪ್ಪು, ಕೊಂಕಣಿ ಆದುಪ್ಪು, ಕನ್ನಡ ಆದುಪ್ಪು, ತುಳು ಆದುಪ್ಪು ನು ಮಾತಲ ಈ ವ್ಯಾಪ್ತಿದ ಉಲೈ ಸೇರೊಂದುಂಡು. ಇಂಚಿತ್ತಿನ ಈ ಜಾಗೇಡು ಇನ್ನಿತ ಕಾರ್ಯಕ್ರಮವು ಅಧ್ಯಕ್ಷತೆಡು ಪುನರ್ ನಮ್ಮ ಮಾತ ಕಾರ್ಯಕ್ರಮದ ಬೆರೆಸಾಯ ಕೊರ್ಪಿನ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ದ ಮುಖ್ಯಸ್ಥರಾಯಿನಂಚಿನ ಪ್ರೊಫೆಸರ್ ರವಿರಾಜ್ ಕಿಣಿ ಸರ್ ಇರೇನು ಈ ಕಾರ್ಯಕ್ರಮವು ಪ್ರೀತಿಪೂರ್ವಕವಾದ ಎದುಕೊನೊಂದಿಲ್ಲ. ಸಾರತ್ತ 843 ನಮ್ಮ ಕುಡ್ಲದ ಬಲ್ಮಟೋಡು ಶುರುವಾಯಿನ ಮಂಗಳೂರು ಸಮಾಚಾರ ಪತ್ರಿಕೆದ ನೆಂಪುಗು ನಡಪುನ ಪತ್ರಿಕಾ ದಿನ ಬೊಕ್ಕ ಐತ ಒಟ್ಟಿಗೆ ಅಂತಾರಾಷ್ಟ್ರೀಯ ಡಾಕ್ಟರ್ಸ್ ಡೇ ಅಂದೇಟ್ ಇನ್ನಿತ ದಿನಕ್ಕೂ ವಿಶೇಷ ಅಭ್ಯಾಗತರಾದ ಬತ್ತು ಪುನಂಚಿನ ನಮ್ಮ ನಿಕಟಪೂರ್ವ ಕುಲಪತಿ ಕುಲು ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಸರ್ ಇರೆಗೆ ಗೌರವಪೂರ್ವಕವಾದ ಎದುಕೊನೊಂದಿಲ್ಲ. 843 ಜುಲೈ 1 ಪತ್ರಿಕೆ ಶುರುವಾಯಿನ ದಿನ ಮಾತ್ರ ಆನಿದ ದಿನಕ್ಕೆ ದಕ್ಷಿಣ ಭಾರತದ ಸುರೂತ ಬ್ಯಾಂಕ್ ಆಫ್ ಮೆಡ್ರಾಸ್ ಶುರು ಆಪುಂಡು ಮದ್ರಾಸಡ್ ಐತ ಸುರೂತ ಬ್ಯಾಂಚ್ ನಮ್ಮ ಕುಡ್ಲಾಡ್ ಬರ್ಪುಂಡು. ಅಂಚಿತ್ತಿನ ದಿನದ ಬಗ್ಗೆ ಇಂಕ ಸುರುಕು ಗೊತ್ತಾಯಿನಿ ಡಾಕ್ಟರ್ NK ತಿಂಗಳಾಯರು ತಿರುಪಾದಿನ ಐತ ಬಗ್ಗೆನೇ ಯಾನ್ಲ ಸುಧೀರ್ ರಾಜ್ ಸರ್ಲ ಪಾತೆರಿಯ ನಮ್ಮ ಭಾರತದ ಬ್ಯಾಂಕಿಂಗ್ನ ತೊಟ್ಟಿಲು ಕ್ರಾಡಲ್ ಆಫ್ ಬ್ಯಾಂಕಿಂಗ್ ಪಂದು ನಮ್ಮ ತುಳುನಾಡನ್ನು ಲೆಪ್ಪೇರು ಐತ ಬಗ್ಗೆ ಇನ್ನು ಮಾಹಿತಿ ಕುರಿಯರ ನಮ್ಮ ಮಲ್ಲಬಿನ್ನೆರಾದ ಬೈದೇರು ಪ್ರೊಫೆಸರ್ ಸುಧೀರ್ ರಾಜ್ ಅರೆಲ್ಲ ಪ್ರೀತಿಪೂರ್ವಕವಾದ ಎದ್ಕೊನೊಂದಿಲ್ಲ. ಮೆಕ್ಕಲು ಅತ್ತಂದೆ ಇನ್ನು ಒಟ್ಟಿಗೆ ಗೋವಿಂದದಾಸ ಕಾಲೇಜು ಅಲ್ಮನೈ ಅಸೋಸಿಯೇಷನ್ದ ಮಾತೆರ್ಲ ಸದಸ್ಯರು ಪದಾಧಿಕಾರಿಗಳು ಮಾತೆರ್ಲ ಒಟ್ಟುಗುಲ್ಲೇರು ಈ ಅಂದೆಟ್ಟು ಬೊಕ್ಕಲ ಪೊರ್ಲು ತೊಜ್ಪಾಯಿನಾರು ಕರ್ನಾಟಕ ಜಾನಪದ ವಿಶ್ವವಿದ್ಯಾನಿಲಯದ ನಿವೃತ್ತ ಕುಲಪತಿಗಳಾದಪ್ಪುನ ಡಾಕ್ಟರ್ ಚಿನ್ನಪ್ಪ ಗೌಡರು ಸರ್ ಆತ್ಮೀಯವಾದ ಸ್ವಾಗತ. ನಮ್ಮ ಪತ್ರಿಕಾ ಪ್ರತಿನಿಧಿಗಳು ಏರಾಂಡ್ಲ ಓರಿ ಪ್ರತಿನಿಧಿಯಾದ ಮೂಲು ಒಂಜಿ ಸ್ಥಾನ ಸ್ವೀಕಾರ ಮಲ್ಪಡೋದಕ್ಕೆ ಏನೊಂದಿಲ್ಲ ಎಂಕಲು ವಸಂತ ಕೊಣಾಜೆ ಸರ್ನ ನಿರೀಕ್ಷೆ ಮಲ್ತೊಂದಿತ್ತ ಏರಾಂಡ್ಲ ಓರಿ ಬತ್ತದ ಕುಲ್ಲಲೆ ದಯದೈತ ಇನಿ ಸುರೂಕು ಮಾತಿರ್ದು ದುಂಬು ನಂಗೆ ಮಾನವಿಕ ವಿಭಾಗದ ಒಟ್ಟಿಗೆ ಮಾನವಿಕ ಸಂವೇದನೆಯಿಂದ ಒಟ್ಟಿಗೆ ಬೋಡಾಯಿನಿ ನಮ್ಮ ಆರೋಗ್ಯದ ಸಂರಕ್ಷಣೆಲ ಅಂಚದು ಸುರೂಕು ಡಾಕ್ಟರ್ಸ್ ಡೇನ್ ನೆನಪು ಮಲ್ಪರೆ ಡಾಕ್ಟರ್ನ ಪ್ರತಿನಿಧಿಯಾದ ಬತ್ತು ಪುನಂಚಿನ ನಮ್ಮ ವಿಶೇಷ ಅಭ್ಯಾಗತರಾದ ಪುನಂಚಿನ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಸರ್ನ ಒಂಜಿ ಗೌರವ ಅರ್ಪಣೆ ಮಲ್ತೊಂದಿಲ್ಲ. ಸರ್ಗೆ ಡಾಕ್ಟರ್ ಚಿನ್ನಪ್ಪ ಗೌಡರು ಬರೆಯಿನಂಚಿನ ಸಿರಿ ಸಂಧಿ ಬೂಕುನು ಐಡ್ದು ಬೊಕ್ಕ ಕೆದಂಬಾಡಿ ಜತಪ ರೈಕುಲು ಬರೆತಿನಂಚಿನ ತುಳು ಗೀತಾಂಜಲಿ ಬೂಕುನು ಸರ್ ಈರು ಸರ್ ಕೊರದು ಮಾನದಿಗೆ ಮಲ್ಪಡೋದಕ್ಕೆ ಏನೊಂದಿಲ್ಲ. ಡಾಕ್ಟರ್ಸ್ ಡೇತ ಮಾತ್ರ ಎಂಕ್ಲೆಗೆ ಸದ್ಯದ ಮಟ್ಟಿಗಾರು ಡಾಕ್ಟರ್ KR ಶೆಟ್ಟರ್ನ ಪ್ರತಿನಿಧಿ ಇಲ್ಲ ಅಂದು ಮೂಲು ವೈದ್ಯಕೀಯ ಕ್ಷೇತ್ರೋಡು ಬೇಲೆ ಮಂತಿನಂಚಿನ ಡಾಕ್ಟರ್ KR ಶೆಟ್ಟರ್ ಅರ್ನಕನ ಈ ತುಳು ಅಧ್ಯಯನ ಕೇಂದ್ರ ಆವಡು ಮನ್ಪಿನಂಚಿನ ಅರ್ನ ಪರವಾದಲ ರಡ್ ನುಡಿ ಕೊರಡು ಪಂಡದ ಸರ್ ಸತೀಶ್ ಭಂಡಾರಿ ಸರ್ಡಕ್ಕೆ ಏನೊಂದುಲ್ಲೆ ವಾ ಭಾಷೆಡು ಪಾತೆರಡೊಂದು ಅಂತ ಒಂಜಿ ಸಂದಿಗ್ಧತೆ ಇಡಲ್ಲೇನು ಇಂಗ್ಲೀಷಡ ಕನ್ನಡ ತುಳುಟ್ಲ ಇಂಗ್ಲೀಷ್ ಒಂಜಿ ಬೊಡ್ಚಿ ಕನ್ನಡನ ಇಂಗ್ಲೀಷ ತುಳು ಅಂದ್ ಈ ಒಂದು
ವಿಶಿಷ್ಟ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಭಾಳಷ್ಟು ಸಂತೋಷ ಆಗ್ತಾ ಇದೆ. ಇಲ್ಲಿ ಸೇರಿರುವಂಥ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮವರೇ ಆದ ರವಿರಾಜ್ ಕಿಣಿಯವರೇ ಮತ್ತು ನಮ್ಮ ಗೋವಿಂದಾಸ್ ಕಾಲೇಜ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಈಗ ಸಾಯಿಗೀತ ಮತ್ತು ನಿಕಟಪೂರ್ವ ಅಧ್ಯಕ್ಷರಾದಂಥ ರಮೇಶ್ ರಾವ್ ಅವರು ಮತ್ತೆಲ್ಲ ಇದರಲ್ಲಿ ಸೇರಿರುವಂಥ ಪ್ರಾಂಶುಪಾಲರಾದಂಥ ಕೃಷ್ಣಮೂರ್ತಿ ಅವರು, ಸರ್ ನನಗೆ ಹೆಸರು ಮರ್ತೋಯ್, ಕೃಷ್ಣಮೂರ್ತಿಯವರು ಮತ್ತೆಲ್ಲ ಇಲ್ಲಿ ಸೇರುವಂಥ ಅಭ್ಯಾಗತರಿಗೆ ಮತ್ತು ನಮ್ಮ ಮಿತ್ರರಾದಂಥ ನನ್ನನ್ನು ಅವರೇ ಬರೆದಿರುವಂಥ ಸಿರಿ ಸಂಧಿಯ ಒಂದು ಬಹಳ ಮೌಲ್ಯವಾದಂಥ ಪುಸ್ತಕವನ್ನು ಕೊಟ್ಟು ನನ್ನನ್ನು ಸನ್ಮಾನಿಸಿದಂಥ ಶ್ರೀ ಚಿನ್ನಪ್ಪ ಗೌಡರು ಮತ್ತು ಇತರ ಎಲ್ಲ ನಮ್ಮ ಅತಿಥಿ ಗಣ್ಯರು, ಎಲ್ಲರ ಹೆಸರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ, ಎಲ್ಲ ಅತಿಥಿ ಗಣ್ಯರು ಮತ್ತು ನಮ್ಮ KS ಹೆಗ್ಡೆ ನಿಟ್ಟೆ ವಿಶ್ವವಿದ್ಯಾಲಯದ ಪ್ರತಿಷ್ಠಿತಿರುವಂಥ ಎಲ್ಲ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ಎಲ್ಲ ಮಿತ್ರವೃಂದಕ್ಕೆ ನನ್ನ ನಮಸ್ಕಾರವನ್ನು ಸಲ್ಲಿಸುತ್ತಾ ನಾನು 2 ಮಾತುಗಳನ್ನು ಈ ವಿಶಿಷ್ಟ ದಿನ ಅಂದರೆ ವೈದ್ಯರ ದಿನ ಮತ್ತು ಪತ್ರಿಕಾ ದಿನ ಈ ಸಂದರ್ಭದಲ್ಲಿ 2 ಮಾತಾಡಲಿಕ್ಕೆ ಇಚ್ಛಿಸ್ತೇನೆ. ಈಗಾಗಲೇ ನಾವು ಬೆಳಿಗ್ಗೆ ವೈದ್ಯರ ದಿನವನ್ನು ಬಹಳಷ್ಟು ವಿಜೃಂಭಣೆಯಿಂದ ನಿಟ್ಟೆ ವಿಶ್ವವಿದ್ಯಾಲಯದ ಪರವಾಗಿ ನಮ್ಮ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಆಚರಿಸಿದೆವು. ಆಗ ನಾವು 4 ಹಿರಿಯ ವೈದ್ಯರನ್ನು, ಅಂದರೆ ಈಗ ನೀವು ಗೊತ್ತಿರ್ಬೋದು, ಪ್ರೈವೇಟ್ ಪ್ರಾಕ್ಟೀಸ್, ಜನರಲ್ ಪ್ರಾಕ್ಟೀಸ್ ಮಾಡುವಂಥದ್ದು ಭಾಳ ಕಡಿಮೆ ಆಗ್ತಾಯಿದೆ. MBBSನವರೆಲ್ಲ ವಿದ್ಯಾರ್ಥಿಗಳು ಸ್ಪೆಷಲೈಸೇಷನ್ಗೆ ಹೋಗ್ತಾ ಇದ್ದಾರೆ. ಹಾಗೆ ನಿಮಗೆ ಗೊತ್ತಿರ್ಬೋದು, ವೈದ್ಯರು ಅಂತ ಹೇಳಿದರೆ ಹಿಂದೆ ಹಳ್ಳಿಗಳಲ್ಲಿ ಆ ತೋಡು ನದಿಗಳನ್ನು ದಾಟಿಕೊಂಡು ರಾತ್ರಿ ಹಗಲು ಎನ್ನದೆ ಬಂದು ರೋಗಿಗಳನ್ನು ಚಿಕಿತ್ಸೆ ಕೊಡ್ತಾ ಇದ್ದಂಥ ಜನರಲ್ ಪ್ರಾಕ್ಟೀಷನರ್, GPಗಳು, ಜನರಲ್ ಪ್ರಾಕ್ಟೀಷನರ್ಸು ಈಗಲೂ ನಮ್ಮ ಕಣ್ಣ ಮುಂದೆ ನಿಂತು ನಮ್ಮ ಅವರು ಕೊಟ್ಟಂತಹ ಒಂದು ಆ ಸೇವೆಯನ್ನು ಜ್ಞಾಪಿಸುವಂಥ ಈ ದಿನ ನಾವು 4 ಜನ ಹಿರಿಯ ವೈದ್ಯರನ್ನು ಸನ್ಮಾನಿಸಿದೆವು. ವೈದ್ಯ ಕ್ಷೇತ್ರದಲ್ಲಿ BC ರಾಯ್ ಅಂತ ಕೇಳಿರ್ಬೋದು. ಅವರು ದೊಡ್ಡ ಮೇಧಾವಿ ಆಗಿರುವಂಥ ಒಂದು ವೈದ್ಯರಾಗಿದ್ದರು. ಅದು ಅಲ್ಲದೆ ಅವರು ಬಂಗಾಳದ ಅವರು ಮುಖ್ಯಮಂತ್ರಿಗಳಾಗಿ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದರು. ಅದು ಅಲ್ಲದೆ ಅವರು ಬಹಳಷ್ಟು ಫಿಲಂಥ್ರಪಿ ಅಂತ ಹೇಳಿದರೆ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡು ಸಾಯುವ ದಿನ ಕೂಡ ಅವರು ವೈದ್ಯ ವೃತ್ತಿಯನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ವೈದ್ಯ ವೃತ್ತಿ ಮಾಡಿ ಆ ದಿವಸ ಅಲ್ಲಿ ತೀರಿ ಹೋದ್ರು. ಮತ್ತೊಂದು ವಿಶೇಷತೆ ಅಂತ ಹೇಳಿದರೆ ಅವರು ಹುಟ್ಟಿದ ದಿವಸವೇ ಅವರು ತೀರಿ ಹೋದದ್ದು. ಅವರ ಬರ್ತ್ ಆ್ಯನಿವರ್ಸರಿ ಮತ್ತು ಡೆತ್ ಆ್ಯನಿವರ್ಸರಿ ಜುಲೈ 1ಕ್ಕೆ. ಅದು ಅಲ್ಲದೆ ಅವರು ಆಗ ಅವರಿಗೆ ಎಲ್ಲೂ ಹೋಗ್ಬೋದಿತ್ತು, ಇಂಗ್ಲೆಂಡ್ ದೇಶಕ್ಕೆ ಹೋಗಿ MRCP FRCS ಎರಡನ್ನು 2.5 ವರ್ಷದಲ್ಲಿ ಯಾರಿಗೂ ಮೊದಲಿಗೆ ಸಾಧ್ಯ ಇಲ್ಲ. 2 ಅಂದರೆ MRCP ಅಂತ ಹೇಳಿದರೆ ಫಿಸಿಷಿಯನ್ ಅವರು, ಹಾಗೆ FRCS ಸರ್ಜರಿ, ಎರಡನ್ನು 2.5 ವರ್ಷದಲ್ಲಿ ಮಾಡಿದಂಥ ದೊಡ್ಡ ಒಂದು ಸಾಧನೆ ಮಾಡಿದಂಥ ವೈದ್ಯರು. ಅವರ ಬರ್ತ್ಡೇ ಮತ್ತು ಡೆತ್ ಆ್ಯನಿವರ್ಸರಿಯನ್ನು ನಾವು ಈಗ ವೈದ್ಯರ ದಿನ ಅಂತ ಆಚರಿಸ್ತಾ ಇದ್ದೇವೆ. ಅದು ಭಾಳ ಒಂದು ಔಚಿತ್ಯಪೂರ್ಣವಾದಂಥ ಒಂದು ಸಂದರ್ಭ, ಅದನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ದಿನ ನಾವೆಲ್ಲ ಸೇರಿರೋದು ನಮಗೆಲ್ಲ ಸಂತೋಷ ಕೊಡ್ತಾ ಇದೆ. ಅದು ಅಲ್ಲದೆ ಈಗಾಗಲೇ ನಮ್ಮ ಸಾಯಿಗೀತ ಹೇಳಿದರು, ಪ್ರೆಸ್ ಡೇ, ಪತ್ರಿಕಾ ದಿನ ಮಂಗಳೂರಿನಲ್ಲಿ. ಅದನ್ನು ನಾನು ಈಗ ಬರುವಾಗ ಕಾರ್ನಲ್ಲಿ ನೋಡ್ತಾ ಇದ್ದೆ, ಇದೇನಪ್ಪ ಪತ್ರಿಕಾ ದಿನ ಅಂಥೇಳಿ. ನಾವು ಯಾವಾಗಲೂ ಹೇಳ್ತೇವೆ, ಸಾಧಾರಣ 200 ವರ್ಷಗಳ ಹಿಂದೆ ಮಂಗಳೂರಿಗೆ ಒಬ್ಬ ಜರ್ಮನ್ ಮಿಷನರಿ ಬಂದು 1843ರಲ್ಲಿ ಈ ಪತ್ರಿಕೆಯನ್ನು ಆರಂಭಿಸಿದ್ರು. ಅವರು ಆಗ ತುಳು, ಕನ್ನಡ ಮತ್ತು ಕೊಂಕಣಿ 3 ಭಾಷೆಗಳನ್ನು ಕಲ್ತಿದ್ದರಂತೆ. ಜರ್ಮನಿಗೆ ಬಂದು ಇಲ್ಲಿ ಕಲ್ತಿದ್ದರಂತೆ. ಅದು ಅಲ್ಲದೆ ಅವರಿಗೆ ಕನ್ನಡದ ಒಂದು ಇದು ಪತ್ರಿಕೆಯನ್ನು ಆರಂಭಿಸಬೇಕು ಅನ್ನೋ ನಿಟ್ಟಿನಲ್ಲಿ
ಇಲ್ಲಿ ಮಂಗಳೂರಲ್ಲಿ ಒಂದು ಪ್ರೆಸ್ಸನ್ನು ಸಹ ಆರಂಭಿಸಿ ಕನ್ನಡದ ಒಂದು ಪತ್ರಿಕೆ ಕನ್ನಡ ಸಮಾಚಾರ ಪತ್ರಿಕೆ ಒಂದು ಕಾಗದ ಅಂತ ಅಲ್ಲ ಹೆಸರು ಬಿಡಬೇಕು ಮೋಸ್ಟ್ ಅದಕ್ಕೆ ಕಾಗದ ಅಂತಲೂ ಹೇಳ್ತಿದ್ದೇನೆ. ಯಾಕಂದರೆ ಪೇಪರಿಗೆ ಕಾಗದ ಅಂತ ಹೇಳ್ತಾರೆ, ಹಾಗೆ ಕಾಗದ ಅಂತಲೂ ಹೇಳ್ತಾ ಇದ್ರಂತೆ ಆ ಪತ್ರಿಕೆಗೆ. ಅದು ಮಾತ್ರ 2 ವರ್ಷ ನಡೆಯಿತು ಅಂತ ಹೇಳ್ತಾರೆ ಆಗ. ಯಾಕಂದರೆ ಅದಕ್ಕೆ ಉತ್ತಮ ಸ್ಪಂದನೆ ಇತ್ತು. ಆದರೆ ಅದನ್ನು ಬಳ್ಳಾರಿ ಕೊಂಡೋಗ್ತಾರೆ. ಹಾಗೆ ಬಳ್ಳಾರಿ ಕೊಂಡೋದ ಮೇಲೆ ಅಲ್ಲಿ ಅದು ಪುನಃ ಅದನ್ನು ಕನ್ನಡ ಪತ್ರಿಕೆ ಮಂಗಳೂರು ಸಮಾಚಾರವನ್ನು ಕನ್ನಡ ಸಮಾಚಾರ ಅಂತ ಮಾಡ್ತಾರೆ. ಹಾಗೆ 2 ವರ್ಷದಲ್ಲಿ ನಿಂತು ಹೋಗ್ತದೆ. ಅದು ಅವರು ಮಾಡಿದ ಪ್ರಯತ್ನಕ್ಕೆ ಅವರಿಗೆ ಡಾಕ್ಟ್ರೇಟ್ ಪದವಿ ಕೊಡ್ತಾ ಇದ್ದಾರೆ. ಅದು ಕೂಡ ನಾವು ಕೊಟ್ಟದ್ದಲ್ಲ, ಜರ್ಮನಿಯ ಯಾವುದೋ ಒಂದು ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟ್ರೇಟ್ ಪದವಿಯನ್ನು ಕೂಡ ಕೊಟ್ಟಿತು. ಅಂಥ ಒಂದು ವಿಶಿಷ್ಟ ದಿನ. ಈ 2 ದಿನಗಳು ನಾವು ಇಲ್ಲಿ KR ಶೆಟ್ಟಿ ಅವರ ನೆನಪಿನಲ್ಲಿ ಅವರ ಹೆಸರಿನಲ್ಲಿ ಆರಂಭಿಸುತ್ತಿರುವಂಥ ಈ ಕನ್ನಡ ತುಳು ಅಧ್ಯಯನ ಕೇಂದ್ರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದಕ್ಕೆ ನಾನು ಸಾಯಿಗೀತ ಮತ್ತು ಎಲ್ಲ ನಮ್ಮ ಮಿತ್ರರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡದ್ದಕ್ಕೆ ಅದಕ್ಕೆ ಕೂಡ ನಿಮಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಈ ವೈದ್ಯರ ದಿನದಲ್ಲಿ ನಾವು ಏನು ಮಾಡ್ಬೋದು ಅನ್ನೋದ ರೀತಿಯಲ್ಲಿ 1-2 ಮಾತುಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕಂತ ಹೇಳಿದರೆ ನಾನು ಕೂಡ ಈಗ ವೈದ್ಯ ವೃತ್ತಿಯನ್ನು ಆರಂಭಿಸಿ ಸಾಧಾರಣ 86ರಲ್ಲಿ ಆರಂಭಿಸಿದ್ದೇನೆ. ಇವತ್ತು ಸಾಧಾರಣ 43 ವರ್ಷ ಆಯಿತು ಈ ವೃತ್ತಿಯಲ್ಲಿ. ಬೇರೆ ಬೇರೆ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸಗಳನ್ನು ಮಾಡಿದ್ದೇನೆ. ಆದರೂ ಕೂಡ ಜನರ ಸೇವೆಯನ್ನು ಮಾಡೋದರಲ್ಲಿ ಈ ವೈದ್ಯರಿಗೆ ದೊರಕುವಂಥ ಒಂದು ಸಂತೋಷ ಅದು ಯಾವ ವೃತ್ತಿಯಲ್ಲಿ ಸಿಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕಂತ ಹೇಳಿದರೆ ಇದೊಂದು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ, ಅದಕ್ಕೂ 2 ಅರ್ಥಗಳು ಕೂಡ ಇದೆ. ವೈದ್ಯರಂದರೆ ಅದರ ಅರ್ಥ ವೈದ್ಯರು ನಾರಾಯಣರಲ್ಲ, ದೇವರು ಅಂತ ಅಲ್ಲ. ವೈದ್ಯರಿಗೆ ಜನಸೇವೆ ಮಾಡುವಂಥ ದೊಡ್ಡ ಒಂದು ದೇವರು ಕೊಟ್ಟಂಥ ಒಂದು ದೊಡ್ಡ ಒಂದು ಕೊಡುಗೆ ಇದೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಕೆಲವು ಸಲ ವೈದ್ಯೋ ನಾರಾಯಣಿ ವೈದ್ಯರೇ ದೇವರು ಅಂತ ಹೇಳ್ಕೊಂಡು ಅದನ್ನು ತಪ್ಪು ಅಭಿಪ್ರಾಯ ಮಾಡ್ಕೊಳ್ತಾರೆ. ಅದನ್ನೇ ಅದು ಹೊನ್ನ ಶೂಲ್ ಆಗಲಿಕ್ಕೂ ಆಗಿದೆ. ಯಾಕಂದರೆ ವೈದ್ಯರು ಏನೋ ತಪ್ಪು ಮಾಡಿದರೆ ಎಲ್ಲಿವರೆಗೆ ಹೋಗ್ತಾರೆ, ಈಗ ಪೆಟ್ಟು ತಿನ್ನುವ ಕೆಲಸ ಆಗಿದೆ, ಅಷ್ಟುವರೆಗೆ ಹೋಗಿದೆ. ಯಾಕಂದರೆ ವೈದ್ಯರು ತಪ್ಪು ಮಾಡಲಿಕ್ಕಿಲ್ಲ, ಅವರು ವೈದ್ಯರು ದೇವರು, ಅವರು ತಪ್ಪು ಮಾಡಬಾರ್ದು. ವೈದ್ಯರು ಯಾವಾಗಲೂ ದೇವರಲ್ಲ, ಅವರು ಕೂಡ ಮನುಷ್ಯರೇ, ಅವರಿಂದ ತಪ್ಪಾಗ್ತದೆ. ಆದರೆ ವೈದ್ಯರು ಮಾಡೋಂಥ ಸೇವೆಯಲ್ಲಿ ನ್ಯೂನತೆ ಬರಬಾರ್ದು. ಅವರು ಮನಸ್ಸಿನಿಂದಲೇ ಅದನ್ನು ಕೊಡಬೇಕು, ಮನಪೂರ್ವಕವಾಗಿ ಜನರ ಸೇವೆಯನ್ನು ಮಾಡಬೇಕು. ಯಾಕೆಂತ ಹೇಳಿದರೆ ಒಬ್ಬ ರೋಗಿ ಬರುವಾಗ ಅವನು ವೈದ್ಯರಲ್ಲಿ ಸಂಪೂರ್ಣವಾದ ಭರವಸೆಯನ್ನಿಟ್ಟು ಬರ್ತಾನೆ. ಅಂಥ ರೋಗಿಯನ್ನು ನಾವು ಚಿಕಿತ್ಸೆ ಕೊಡುವಾಗ ನಿಷ್ಕಲ್ಮಶವಾಗಿ ಅವರನ್ನು ಚಿಕಿತ್ಸೆಯನ್ನು ಮಾಡಿದರೆ ಅದು ಚೆನ್ನಾಗಿ ಫಲಿತವಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೇಳ್ತಾರೆ ವೈದ್ಯರ ಕೈಗುಣ ಅಂತ ಹೇಳ್ತಾರೆ. ಯಾವ ವೈದ್ಯನೂ ಯಾವುದೇ ಕೆಲಸವನ್ನು ಪ್ರೀತಿಯಿಂದ ನಿಷ್ಕಲ್ಮಶವಾಗಿ ರೋಗಿ ಸೇವೆಯಲ್ಲಿ ತೊಡಗಿಸ್ಕೊಳ್ತಾನೆ, ಅವನಿಗೆ ಕೈಗುಣ ಬರ್ತದೆ ತನ್ನಷ್ಟಕ್ಕೆ. ನಾವು ಎಷ್ಟೋ ಕಡೆ ನೋಡಿದ್ದೇವೆ, ಡಾಕ್ಟರ್ ಈರಗೈ ತಡೆ ಪೋಂಡ ಗುಣ ಹಾಪುಡು, ಮರ್ದು ಕೊರ್ದಿ ಬಿಟ್ಟು ಗುಣ ಹಾಪುಡು ಅಂತ ಹೇಳ್ತಾರೆ. ಅದು ಅರ್ಥ ಅಂತ ಹೇಳಿದರೆ ಆ ಒಂದು ಟಚ್. ಈಗ ನೋಡಿರ್ಬೋದು, ಈಗ ಹೊಸ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ. ಈಗ ಮನುಷ್ಯನು ರೋಬೋಟ್ಸ್ಗಳೇ ವೈದ್ಯರು ಆಗಿ ಚಿಕಿತ್ಸೆ ಕೊಡುವ ಕಾಲ ಭಾಳ ದೂರ ಇಲ್ಲ, ಈಗಾಗಲೇ ಶುರುವಾಗಿದೆ. ಕೆಲವು ವಿಷಯಗಳಲ್ಲಿ ರೋಬೋಟ್ಗಳು ವೈದ್ಯರಿಂದಲೂ ಮುಂದಕ್ಕೆ ಹೋಗಿದ್ದಾವೆ. ಅದು ಈಗ ರೇಡಿಯಾಲಜಿ ಇರ್ಬೋದು, ಪೆಥಾಲಜಿ ಇರ್ಬೋದು, ಅಥವಾ ಈ ಇನ್ವೆಸ್ಟಿಗೇಷನನ್ನು ಇಂಟರ್ಪ್ರಿಟ್ ಮಾಡೋದ್ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ಭಾಳಷ್ಟು ಮುಂದಕ್ಕೆ ಹೋಗಿದೆ. ಆದರೆ ನನ್ನ ಅನಿಸಿಕೆ ಏನು ಅಂತ ಹೇಳಿದರೆ, ವೈದ್ಯರನ್ನು ಯಾವ ಮೆಷಿನ್ಗೂ ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಯಾಕಂದರೆ ಅವ್ರು ಕೊಡುವಂಥ ಚಿಕಿತ್ಸೆ, ಅವರು ರೋಗಿಯನ್ನು ಮುಟ್ಟಿದ ಕೂಡಲೂ ಆಗುವ ಟಚ್, ಹ್ಯೂಮನ್ ಟಚ್ ಉಂಟಲ್ಲ, ಅದರಿಂದಾಗಿ ವೈದ್ಯಗಳು ಗುಣಪಡಿಸಲಿಕ್ಕೆ ಸಾಧ್ಯ ಆಗ್ತದೆ, ಅವರಿಗೆ ಗುಣ ಆಗ್ತದೆ ಅಂತ ಹೇಳ್ತಾರೆ. ಕೆಲವೆಲ್ಲ ಅದು ನಮ್ಮ ನಮಗೆ ಕೈಗೆ ಅಥವಾ ಮನಸ್ಸಿಗೆ ಎಟಕದಂಥ ವಿಷಯಗಳು ಕೆಲವು ಇರ್ತದೆ. ಈ ನಿಟ್ಟಿನಲ್ಲಿ ಈ ವೈದ್ಯರ ಒಂದು ಸೇವೆ, ಅದನ್ನು ಗುಡಿಸುವಂಥ ಕೆಲಸ ಜನರಿಂದಲೂ ಆಗಬೇಕು. ವೈದ್ಯರು ತಪ್ಪು ಮಾಡಿದಾಗ ಅವರಿಗೆ ಕೆಲವು ಮನುಷ್ಯನಿಂದ ಆಗುವಂಥ ತಪ್ಪುಗಳು ಇರ್ತವೆ. ಯಾವಾಗಲೂ ನೆಗ್ಲಿಜೆನ್ಸ್ ಅಂತ ಇರೋದಿಲ್ಲ. ಯಾಕಂತ ಹೇಳಿದರೆ ಕೆಲವು ಸಲ ಈಗ ನೆಗ್ಲಿಜೆನ್ಸ್ ಕೇಸ್ಗಳಾಗ್ತದೆ. ಅದು ಯಾಕಂತ ಹೇಳಿದರೆ ವೈದ್ಯರು ಬೇಕಂತಲೇ ಮಾಡೋದಿಲ್ಲ, ಕೆಲವು ಪರಿಸ್ಥಿತಿಯಿಂದ ಆ ಥರ ಆಗಿರ್ಬೋದು. ಇದೆಲ್ಲ ಈಗಿನ ಹೊಸ
ವಿಚಾರಗಳು ಈಗಿನ ಮನುಷ್ಯನಲ್ಲಿ ಎಷ್ಟು ಪ್ರತಿಯೊಂದು ಪತ್ರಿಕೆಯಲ್ಲಿರ್ಬೋದು, ವೈದ್ಯರಲ್ಲಿರ್ಬೋದು, ಒಬ್ಬೊಬ್ಬರು ಒಂದು ಕಪ್ಪು ಕುರಿಗಳು ಅಂತ ಹೇಳ್ತಾರಲ್ಲ, ಬ್ಲ್ಯಾಕ್ ಶೀಪ್ಸ್ ಅಂತ ಹೇಳ್ತಾರೆ, ಕೆಲವು ಇರ್ಬೋದು, ಪ್ರತಿಯೊಂದು ಎಲ್ಲ ವೃತ್ತಿಯಲ್ಲಿ ಇರ್ತಾರೆ. ಅದರಿಂದಾಗಿ ಇಡೀ ಸಮಾಜವನ್ನು ಒಂದು ಒಂದು ಇಡೀ ವೈದ್ಯರನ್ನಾಗಲಿ ವೃತ್ತಿಯಲ್ಲಿ ಮಾಡೋ ಪತ್ರಿಕಾ ಮಾಧ್ಯಮದಲ್ಲಿ ತೊಡಗಿಸಿಕೊಂಡವರನ್ನಾಗಲಿ ನಾವು ಒಂದೇ ತಕ್ಕಡಿಯಲ್ಲಿ ತೂಗುವಂಥದ್ದು ಸರಿಯಲ್ಲ. ಆಗ ಅವರಿಗೆ ತಿಳುವಳಿಕೆ ಹೇಳಿ ಅವರು ಸರಿ ಮಾಡೋದು ನಮ್ಮ ಕೆಲಸ ಅಂತ ನಾನು ಭಾವಿಸ್ಕೊಳ್ತೇನೆ. ಈ ವಿಶಿಷ್ಟವಾದ ಸಂದರ್ಭದಲ್ಲಿ ಬಂದಂಥ ನಿಮಗೆಲ್ಲರಿಗೂ ನಿಷ್ಠ ವಿಶ್ವವಿದ್ಯಾಲಯದ ಪರವಾಗಿ ನನ್ನ ಹಾರ್ದಿಕವಾದ ಅಭಿನಂದನೆಗಳು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ಮಗದೊಮ್ಮೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಹೇಳ್ತೇನೆ. ಸೊಲ್ಮೆಲು ಸರ್, ಮಾನವೀಯತೆಯ ಸ್ಪರ್ಶೋಡು ದಾದಸಿ ಕಿತ್ತನೆಲ್ಲ ಗುಣ ಆಪುಣು ಪನ್ಪಿನ ತನಕಲೆ ಪಾತೆರ ಅವು ಭಾರಿ ಸತ್ಯ ಏನವು ತುಳುವೆರ್ನ ಉಲ ಪಾತೆರಲ್ಲ ಅವೇ ಆದೊಂಡು. ನಮ್ಮ ಮಂಗಳೂರು ಸಮಾಚಾರ ಮಸ್ತ್ ಕೇಂದ್ರ ಮಸ್ತ್ ಜನ ಪನ್ಪಿನೇನು ಕೇಂದ್ರ ಕೆಲವು ಜನ ಓದೆರ್ಲ ಓದುದೇರು ಒಂಜಿ 2 ಪುಟ ಓದುದು ಹೆಚ್ಚೋಡ್ದು ಹೆಚ್ಚು ಒಂಜಿ 2 ಪುಟ ಓದುದ ಏನು ಮಾಡ್ತದೆ ಈತಿನ ಉಂಡು ದಯಪಂಡ ಓದೆರ ಆತ ಬಂಗ ಇತ್ತಂಡು ಐತ ಬಗ್ಗೆ ಒಂಜಿ ಎಲ್ಲಿಯ ಮಾಹಿತಿ ಮುಲ್ಪ ಉಂಡು ನಮ್ಮ ಅಂಚಿ ತೂವೋಲಿ. ನಲ್ಪತ್ತ ಜುಲೈ 1 ಕುಡ್ಲದ ಬಾಸೆಲ್ ಮಿಷನ್ ಪ್ರೆಸ್ಡ್ ಪ್ರಕಟ ಆದ ಅವು ಶುರುವಾಪುಂಡು ಪತ್ರಿಕೆ ದಾಯಗಂದು ಶುರುವಾಂಡು ಪನ್ಪಿನತ್ತ ಬಗ್ಗೆ ಅಕಲು ಮಾಹಿತಿ ಕೊರೊಂದು ಪೋಪೇರು. ಇದು ನಮ್ಮ ಒಂಜಿ ಅಧ್ಯಯನದ ಮಂಡನೆ ಗಾತ್ರ ಏನು ಐನು ಮಲ್ತದಿತ್ತೆ ಐನು ಒಂತೆ ಬೇಗ ನಿಕ್ಲಿಗೆ ತುಜ್ಪ ಒಂದು ಪೋಪೆ. ಇದು 1843 ಜುಲೈ 1 ಶುರುವಾದ 1844 ಫೆಬ್ರವರಿ ಮುಟ್ಟ ಮೂಲು ಕುಡ್ಲಾಡು ನಡಪುಂಡು ಅವು ಕಲ್ಲಚ್ಚು ಮುದ್ರಣ ಆಯ್ನೆಡ್ದಾತ್ರ ಬಜಿ ಕಮ್ಮಿ ಪ್ರತಿಕ್ಲೇನು ಮಲ್ಪರೆ ಹಾಕೊಂಡು ಒಂಜಿ 150-200 ಪತ್ರಿಕೆದ ಉಲಾಯಿ ಅಂಡ ಪತ್ರಿಕೆದ ಬೇಡಿಕೆ ಜಾಸ್ತಿ ಆಯ್ನೆಡ್ದಾತ್ರ ಅವು ಆಯ್ತ ಮುದ್ರಣನು ಕಲ್ಲಚ್ಚು ಮುದ್ರಣೊಡ್ದು ಅಚ್ಚು ಮೊಳೆ ಮುದ್ರಣಗೂ ಬದಲಾಯಿಸ ಓಡಾಪುಂಡು ಅಂಚೆ ಅಕಲು ಅವೇನು ಬಳ್ಳಾರಿ ಮಿಷನ್ ಪ್ರೆಸ್ ಕೊನಪೇರು 1844 ಮಾರ್ಚ್ 1 1845 ಫೆಬ್ರವರಿ ಮುಟ್ಟ ಅವು ಬಳ್ಳಾರಿ ಮಿಷನ್ ಪ್ರೆಸ್ಡ್ ಪ್ರಕಟ ಆಪುಂಡು. ಮಂಗಳೂರು ಸಮಾಚಾರದ ಪ್ರತಿ ಇಂಚ ಉಂಡುದಲ್ಲಿ ಅವು ಸ್ಕ್ಯಾನ್ಡ್ ಕಾಪಿ ಅಂದೇಟ್ ದಾದಾಪುರ ಉಂಡು ವನ್ಪನ ಸ್ಥಳೀಯ ಜನಕುಲ್ನ ಆಸಕ್ತಿನ ಗುರುತಿಸಾದೇರು ಪತ್ರಿಕೆ ದಾಯ ಪುಟ್ಟುಂಡು ಒಂದು ಪನ್ಪೇರು ದಾಯ ಪಂಡ ಬಂದರೊಡುಗೆ ಅತ್ತಂದಾಂಡ ಹಂಪನ್ ಕಟ್ಟೆಡೆಗೆ 4 ಜನ ಸೇರಿನಕಲು ದಾದನ ಸುದ್ದಿ ಪುಟ್ಟು ಒಂದುಂಡು ಐತ ಸುಳ್ಳ ಸತ್ಯನಂದು ತೆರಿವೊಂದು ಜೇರು ಊರು ಪೋದಾಯಿ ಬೊಕ್ಕ ಐನು ಸುದ್ದಿ 4 ಜನ ಪರಡಾವೇರು ಐಡ್ದು ಬೊಕ್ಕ ಸತ್ಯ ಗೊತ್ತಾನಾಗ ಅವೇನು ತೆರಿಪಾಯರಾಪುಜಿ ಅಂಚೆಗೆ ಐನು ಬರೆಯರ ಸುರುಮಲ್ತ ಪನ್ಪೇರು ಐಕಿ ಎಂಚ ಉಪ್ಪೋಡು ಪನ್ಪಿನ ಎನ್ಮ ಕಾರಣಲೇನು ಕೊರ್ಪೇರು ಅವು ಪತ್ರಿಕಾ ಮಾಧ್ಯಮದ ಕಲ್ನ ಒಂಜಿ ಚೌಕಟ್ಟಲ ಆದೊಂಡು ಪತ್ರಿಕಾ ಆರಂಭದ ಉದ್ದೇಶದ ಪ್ರಸ್ತಾವ ಪತ್ರಿಕೆಯ ಬೆಲೆ ನಿಗದಿ 1 ದುಡ್ಡು ಪಂಡದು ಕೊರ್ಪೆರೈಟ್ ಪತ್ರಿಕೆಯ ಮಾರಾಟದ ಸ್ಥಳದ ಮಾಹಿತಿ ಕೊರ್ಪೆರೈಟ್ ಹಂಪನಕಟ್ಟೆಯಲ್ಲಿರುವ ಯೋಹಾನ ಅಪ್ಪಣ್ಣನ ಮನೆಯಲ್ಲಿ ಅವಲ್ಲ ತಿಕ್ಕೊಂಡು ಪಂದು ದೇಸಿ ನುಡಿಗಟ್ಟುಲ್ನ ಅವಳು ಗಲಸದೇರು ಪುರಂದರದಾಸರ್ನ ಪ್ರತ ಏನ ಹೇಳುವೇನಯ್ಯಯ್ಯ ಪನ್ಪಿನ ಒಂಜಿ ಪದ ಐಟ್ ಸುರುಕು ಪ್ರಕಟ ಆಪುಂಡು ಸಾಮತಿ ಕತೆ ಕುಲು ಬರ್ಪ ಸಂಪುಟ ಪನ್ಪಿನವು ಸಂಚಿಕೆಯಾದ ಪತ್ರಿಕೆ ಪನ್ಪಿನವು ಕಾಗದವಾದ ನಮೂದಾತಂಡು ಮುದ್ರಣ ಸ್ಥಳದ ಬದಲಾವಣೆದ ಕಾರಣಲ್ಲ ಐಟು ಕೊರ್ಪೇರು ಕನ್ನಡದ ಸುರೂತ ಧಾರಾವಾಹಿ ಐಟು ಬರ್ಪುಂಡು ಸುರೂತ ಪತ್ರಿಕೆಡೆ ಸುರೂತ ಧಾರಾವಾಹಿ ಬರ್ಪುಂಡು ಮೈಸೂರು ಮಹಾರಾಜರ್ನ ಮದ್ಮೆದ ಸುದ್ದಿ ಬರ್ಪುಂಡು ಸರ್ಕಾರಿ ಹುದ್ದೆ ಉಪ್ಪುನಕಲ್ನ ಯಾದಿ ಬರ್ಪುಂಡು ಅಪರಾಧ ಬೊಕ್ಕ ಐಕ್ಲೆ ಕಾಪಿನ ಶಿಕ್ಷೆಲು ಬರ್ಪುಂಡು ಅಫ್ಘಾನಿಸ್ತಾನ ಲಾಹೋರ್ ಇತ್ಯಾದಿಗಳ ಚರಿತ್ರೆ ಬರ್ಪುಂಡು ಈಸ್ಟ್ ಇಂಡಿಯಾ ಕಂಪನಿದ ಚರಿತ್ರೆ ಬರ್ಪುಂಡು ಅವು ಕಂಪನಿಯವರ ಪೂರ್ವ ಚರಿತ್ರೆ ಕುಂಪನಿಯವರ ಪೂರ್ವ ಚರಿತ್ರೆ ಪನ್ಪಿನ ಕುದರಡು ಅವು ಅತ್ತಂದೆ ಟಿಪ್ಪುನ ಮರಣಲಾಯ್ತು ದಾಖಲಾದುಂಡು ಶಾಲೆದ ಜೋಕುಲು ಅವಳು ಶಿಪ್ ತುಯ್ಯರೆ ಪೋತಿನ ಕಪ್ಪಲ್ ತುಯ್ಯರೆ ಪೋತಿನೆಲ್ಲ ಸುದ್ದಿ ಆಯ್ತುಂಡು
ಕೋಮು ಗಲಭೆಗೊಂಜಿ ಪ್ರಯತ್ನ ಮಲ್ತದಿನಲ್ಲ ಉಂಡಾಯ್ತು. ಕ್ರೈಸ್ತ ಧರ್ಮಗೂ ಮತಾಂತರ ಆಯಿನ ಸುದ್ದಿಲ್ಲ ಉಂಡು. ಕನ್ನಡ ಸಮಾಚಾರ ಅಂದ ಪನ್ಪಿನ ಪುದರದಾಯಗೆ ಬರ್ಪಿನ ಪನ್ನೆಲ್ಲ ಕಾರಣ ಆಯ್ತು ಉಂಡು. ಅಂದು ದಾಯಗ ಮಂಗಳೂರು ಸಮಾಚಾರ ಐತಿನ ಕನ್ನಡ ಸಮಾಚಾರ ಅಂಡ್ ಬೇಡಿಕೆಗೆ ತಕ್ಕಷ್ಟು ಪೂರೈಕೆ ಸಾಧ್ಯವಾಗದಿರುವುದು ಆಯ್ತಾ ಸುರೂತ ಕಾರಣ. ಪರಿಣಾಮದಾದಂಡ್ ಕಲ್ಲಚ್ಚು ಮುದ್ರಣದ ಬಳಕೆ ಬದಲಿಗೆ ಅಚ್ಚುಮಳೆಯ ಬಳಕೆ, ತತ್ಪರಿಣಾಮವಾಗಿ ಹೆಚ್ಚಿನ ಸುದ್ದಿ ವಿಚಾರಗಳನ್ನು ಕೊಡಲು ಸಾಧ್ಯವಾಗುವುದು. ಪಂಡ ಕೈಟು ಬರೆಪಿನೆಡ್ದು ಅಚ್ಚುಮೊಳೆತ ಎಲ್ಲೆಲ್ಲಿ ಅಕ್ಷರಗಳು ಸ್ಪಷ್ಟವಾದ ತೋಜುವ ಅಂಚಾದ ಅವು ಹೆಚ್ಚ ವ್ಯಾಪ್ತಿನ ಪಡೆಯುಂಡು. ಮುದ್ರಣ ಕುಡ್ಲರ್ದು ಬಳ್ಳಾರಿಗೆ ವರ್ಗಾವಣೆ ಅಂಡ್ ಮಂಗಳೂರಿನ ಮಿತಿಗಿಂತ ವಿಸ್ತಾರವಾದ ಕನ್ನಡದ ಜನರನ್ನು ಮುಟ್ಟುವ ಧ್ಯೇಯದೊಂದಿಗೆ ಅದರ ಹೆಸರನ್ನು ಕನ್ನಡ ಸಮಾಚಾರವು ಎಂದು ಬದಲಾಯಿಸಲಾಗುತ್ತದೆ. ಪತ್ರಿಕೆಯ ಬೆಲೆ ಒಂಜಿ ದುಡ್ಡುಡ್ದು ರಡ್ಡು ದುಡ್ಡುಗು ಪೋಂಡು. ದಯಪಂಡ ಆತ ಜನಕ್ಕೆ ಮುಟ್ಟೋಡು ಒಂಜಿನೆತ್ತ ಆತ ದೂರೋಗ್ಲ ನಡಪೋಡು. ಒಂದು ಕನ್ನಡ ಸಮಾಚಾರವು ಇಂಚ ಬರ್ಪುಂಡು. ತೆಲುಗುದ ಅಕ್ಷರಲೇನು ಗಲಸೊಂದು ನೆಟ್ಟು ಬರೆಯಿನ ಉಂಡು ತೂಲೆ. నేను భాషದ దృష్టిలో తూనగ మస్తు ವಿಷಯಲು ತೆರೆದು ಬರ್ಪ. ಇತ್ತದ ಪತ್ರಿಕೆಗಳಿಗೆ ಹೋಲ್ತಾನ ದಾದ ಉಂಡು. ಒಂದು ಸತ್ಯ ಸುದ್ದಿ ತೆರಿಪವನ ಪ್ರಾಮಾಣಿಕತೆ ಐಟುಂಡು. ಜಾಹೀರಾತುಲಿಜ್ಜಿ, ಭಾವಚಿತ್ರ ರೇಖಾಚಿತ್ರಲಿಜ್ಜಿ, ವಿಶೇಷ ಕೊಡುಗೆಗಳಿಲ್ಲದ ಆರಂಭಿಕ ಸಂಚಿಕೆಯ ಮಾರಾಟ. ಪುರಂದರದಾಸರು ರೆವರೆಂಡ್ ಬಿ ರೈಸ್ ಮೊಗ್ಲಿಂಗ್ ಐತ ಪತ್ರಿಕೆದ ಸಂಪಾದಕರು ಆರ್ನ ಪುದರ್ ಬುಡ್ದು ಬೇತೆ ಏರೇ ಬರಹಗಾರನ ಪುದರ್ಲ ಐಟ ತಿಕ್ಕುಜಿ ನಂಗೆ ಯಾವುದೇ ವಿಶೇಷ ಶೀರ್ಷಿಕೆಲು ಇಜ್ಜಿ. ಒಂದು ಈತ ಮಂಗಳೂರು ಸಮಾಚಾರದ ಬಗ್ಗೆ ಮಾಹಿತಿ. ಮಂಗಳೂರು ಸಮಾಚಾರ ಕನ್ನಡ ಸಮಾಚಾರ ಹೋದ ಬೇಲೆ ಬೆನ್ನಿಲೇನು ಮಂಗಳೂರು ಸಮಾಚಾರ ಪಂಡಿನಕನ ಎಡ್ಡೆ ಬೇಲೆ ಬೆನ್ನಿಲೇನು ಮಾತೆರೆಗ್ಲ ತೆರಿಪವನ ಜವಾಬ್ದಾರಿ ದೆತೊನ್ನವು ನಮ್ಮ ಮಾಧ್ಯಮ ಪ್ರತಿನಿಧಿಕುಲು ಪತ್ರಿಕಾದೇನತ ಲೆಕ್ಕಡು ನಿಕ್ಲೇನ ಮಾತೆರೆಲ್ಲ ಬೂಕು ಕೊರ್ದು ಮಾನಾಡಿಗೆ ಮಲ್ಪೊಡು ಒಂದು ಬಯಕುವ ವಿಶೇಷ ಭಿನ್ನರಾಯನ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಸರ್ ಬೊಕ್ಕ ಮಾತ ಗಣ್ಯರು ದೇನು ನಡಪುಡಾದು ಕೊರಡು ಮಾಧ್ಯಮ ಮಿತ್ರೇರು ಒರಿಯೊರಿಯ ಬತ್ತದು ಅವೇನು ದೆತೋ ನೋಡೊಂದ್ಲ ಕೇಳೋನೊಂದಲ್ಲೇ. ಪ್ರಶಸ್ತಿ ಪಡೆಯಿನಂಚಿನ ಕೆದಂಬಾಡಿ ಜತ್ತಕ್ ಪರೈಕುಲು ಬರೆಯಿನ ತುಳು ಗೀತಾಂಜಲಿ. ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ವತಿಯಿಂದ ಶ್ರೀರಾಮ್ ಕಿರಣ್ ಮೇಡಮ್, ಎನ್ ಕೆ ತಿಂಗಳಾಯ ಸರ್ನ ಮಗಲ ಮೇರು ಅರ್ಪಿತ್ ಸರ್. ಉಳ್ಳಾಲ ವಲಯ ಪತ್ರಕರ್ತರ ಸಂಘವು ಸಂದಾಯಾಪಿನಂಚಿನ ಬೂಕು ಉಂಡು. ಅವಿನ ದಯದಿದು ತನಕಲು ಕೊನೋಡು ಒಂದಕ್ಕೆ ಏನೊಂದಿಲ್ಲ. ಇನಿ ನಮ್ಮ ಮಲ್ಲ ಬಿನ್ನೆರಾದ ಬೈದಿನಾರ್ ಪ್ರೊಫೆಸರ್ ಸುಧೀರ್ ರಾಜ್ ನಿಟ್ಟೆ ಮ್ಯಾನೇಜ್ಮೆಂಟ್ ಕಾಲೇಜ್ದ ಪ್ರಾಧ್ಯಾಪಕರಾದ ಪುನರಾರು ಎಂಕಲು ಸುರೂಕು ಮಾನಾದಿಗೆದೇನು ಮುಗಿತೊಂಡದಾಯ ಪಂಡ ನಂಗೆ ಡಾಕ್ಟರ್ ನಕ್ಲನ ಪೊರ್ತು ಏತ್ ಬೆಲೆ ಎತ್ತಿನ ಒಂದು ಗೊತ್ತುಂಡು. ಅಂಚಾದ ಹತ್ರ ಸರ್ ಕ್ಲಿನಿಕ್ ಪೋಯರ್ ಉಂಡು ಪಂಡದು ಎಂಕ್ಲ ಇನ್ನು ಬೇಗ ಮಲ್ತ ಸರ್ ಇರ್ನ ಪುರ್ಸೋತಿ ಏತುಂಡು ಆತ ಪೊರ್ತು
ಇರು ಮುಲ್ಕುಲಲ್ಲಿ ಅಂಚ ಇತ್ತೆ ಸುಧೀರ್ ರಾಜ್ ಸರ್ ಪಾತೆರಿಯರ್ ಉಲ್ಲೇರು ಅರ್ನ ಬಗ್ಗೆ ಒಂತೆ ವಿವರೊಲೆನು ಯಾನು ಕೊರಡಾಪುಣು. ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಎಕನಾಮಿಕ್ಸ್ ಮತ್ತು ಹೌಸಿಂಗ್ ಫೈನಾನ್ಸ್ನಲ್ಲಿ PhD ಪದವಿ, ಅಮೇಠಿ ವಿಶ್ವವಿದ್ಯಾನಿಲಯದಿಂದ HRMನಲ್ಲಿ ಡಿಪ್ಲೊಮೊ ಪದವಿಯನ್ನು ಪಡೆದಿರುವ ಸುಧೀರ್ ರಾಜ್ ಸರ್ ಜರ್ನಲಿಸಮ್ನಲ್ಲೂ ಡಿಪ್ಲೊಮೊ ಮಾಡಿರುವ ಇವರು ಪತ್ರಿಕಾ ದಿನದ ಈ ಕಾರ್ಯಕ್ರಮಕ್ಕೆ ಬಹು ಪ್ರಸ್ತುತರು. ಇಬ್ಬರು ವಿದ್ಯಾರ್ಥಿಗಳಿಗೆ PhD ಮಾರ್ಗದರ್ಶನ ಮಾಡಿರುವವರು. ನಿಟ್ಟೆ ವಿಶ್ವವಿದ್ಯಾನಿಲಯ, ಮಣಿಪಾಲ ವಿಶ್ವವಿದ್ಯಾನಿಲಯ, ಶ್ರೀನಿವಾಸ ವಿಶ್ವವಿದ್ಯಾನಿಲಯಗಳ ಡಾಕ್ಟರಲ್ ಕಮಿಟಿಗಳಲ್ಲಿ ಸಕ್ರಿಯವಾಗಿ ಸಲಹೆಗಾರರಾಗಿ ದುಡಿದಿರುವ ಅನುಭವ ಇರುವವರು. ಸಿಂಡಿಕೇಟ್ ಬ್ಯಾಂಕಿನಿಂದ ಬೆಸ್ಟ್ ಟೀಚರ್ ಅವಾರ್ಡ್ ಪಡೆದಿರುವ ಇವರಿಗೆ 2015 ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಆರ್ಯಭಟ ಪ್ರಶಸ್ತಿ, ಜೈಂಟ್ಸ್ ಫೆಡರೇಷನ್ ಅವಾರ್ಡ್, 2022 ವಿಸ್ಡಮ್ ಸೋಷಿಯಲ್ ಇಂಪ್ಯಾಕ್ಟ್ ಪರ್ಸನಾಲಿಟಿ ಅವಾರ್ಡ್ ಇತ್ಯಾದಿ ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ. ನಿಟ್ಟೆ ವಿಶ್ವವಿದ್ಯಾಲಯದ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರು ಕೂಡ ಹೌದು ಇವರು. ಕ್ಯಾಂಪ್ಕೋ, ಮಣಿಪಾಲ ವಿಶ್ವವಿದ್ಯಾನಿಲಯ, MIT ಮಣಿಪಾಲ, ಅಟಲ್ ಟಿಂಕರಿಂಗ್ ಸೆಂಟರ್, ನಿಟ್ಟೆಯ ಅಟಲ್ ಇನ್ಕ್ಯುಬೇಷನ್ ಸೆಂಟರ್, ಬಂಟಕಲ್ ಇಂಜಿನಿಯರಿಂಗ್ ಕಾಲೇಜು, AJ ಇಂಜಿನಿಯರಿಂಗ್ ಕಾಲೇಜು, ಕಣ್ಣೂರು ವಿಶ್ವವಿದ್ಯಾನಿಲಯ, ಬ್ರೇನನ್ ಕಾಲೇಜು, ನಿಟ್ಟೆ ಆರ್ಕಿಟೆಕ್ಚರ್ ಕಾಲೇಜು, MRPL, MCFಗಳಲ್ಲಿ ಮಾತ್ರವಲ್ಲದೆ ಕೇರಳ ಸರ್ಕಾರದ ಡಿಪಾರ್ಟ್ಮೆಂಟ್ ಆಫ್ ಕೊಲಿಜಿಯೇಟ್ ಎಜುಕೇಷನ್ನಲ್ಲಿ ಕಾಲೇಜು ಅಧ್ಯಾಪಕರಿಗೆ ತರಬೇತಿ ನೀಡಿರುವ ಅನುಭವ ಇರುವಂಥ ಇವರು 40 ವರ್ಷಗಳ ಅಧ್ಯಾಪನದ ಅನುಭವವನ್ನು ಹೊಂದಿದ್ದಾರೆ. ಇದಲ್ಲದೆ 3 ಸಿನಿಮಾ, 2 ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. 15 ಯಕ್ಷಗಾನ ಪ್ರದರ್ಶನಗಳಲ್ಲಿ ವೇಷಧಾರಿಯಾಗಿದ್ದರು ಎನ್ನುವಂಥದ್ದು ನಮಗೆ ಅಭಿಮಾನದ ಸಂಗತಿ. ಮೊನ್ನೆ ನಮ್ಮ ಮಾತಿನಲ್ಲಿ ಭಾರತದ ಬ್ಯಾಂಕಿಂಗ್ನ ತೊಟ್ಟಿಲು ನಮ್ಮ ತುಳುನಾಡಿನ ಬಗ್ಗೆ ಆಗಲೇ ಹೇಳಿದಾಗ NK ತಿಂಗಳಾರನ್ನು ನೆನಪಿಸ್ಕೊಂಡು, ಸರ್ ಈಗ ತಮ್ಮ ಮಾತಿಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಸುಧೀರ್ ಶುಭಂ ಮಂಗಳಂ. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾನಿಲಯದ ನಿಕಟಪೂರ್ವ ಕುಲಪತಿಗಳು, ನನ್ನ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಆಗಿರ್ತಕ್ಕಂಥ ಪ್ರೊಫೆಸರ್ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಅವರೇ, ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರಾದ ಪ್ರೊಫೆಸರ್ ರವಿರಾಜ್ ಅವರೇ, ಗೋವಿಂದಾಸ್ ಕಾಲೇಜ್ನ ನನ್ನ ಆಪ್ತರು, ನನ್ನ ಐ ಶುಡ್ ಸೇ ಹೀಸ್ ಮೈ ಮೆಂಟರ್ ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು, ಪ್ರಾಂಶುಪಾಲರು ಅವರು ಕೂಡ ಇದ್ದಾರೆ, ಗೋವಿಂದಾಸ್ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳೇ, ನನ್ನ ಒಂದು ಗುರುಗಳ ಸ್ಥಾನದಲ್ಲಿ ನಾನು ವಿಶ್ವವಿದ್ಯಾನಿಲಯ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿರುವಾಗ ನನಗೊಂದು ಆದರ್ಶ ಅಂತ ಹೇಳಿ ಇವತ್ತು ನಾನು ನೋಡೋದಂತಿದ್ದರೆ ಡಾಕ್ಟರ್ ವಿವೇಕ್ ರೈಗಳು, ಡಾಕ್ಟರ್ ಚಿನ್ನಪ್ಪ ಗೌಡರು. ಬಿಕಾಸ್ ನಾವೆಲ್ಲ ಗ್ರೂಮ್ ಆಗೋದಕ್ಕೆ ಅವರು ತುಂಬ ಕಾರಣ. ಪ್ರತ್ಯಕ್ಷ ಅಲ್ಲದಿದ್ದರೂ ಕೂಡ ಪರೋಕ್ಷವಾಗಿ ತುಂಬ ಛಾಪನ್ನು ನನ್ನ ಮೇಲೆ ಒಬ್ಬ ಟೀಚರ್ ಆಗೋದಕ್ಕೆ ಬಿದ್ದಿರ್ತಕ್ಕಂಥ ಜಾನಪದ ವಿದ್ವಾಂಸರು ಕೂಡ ನನ್ನ ಜೊತೆ ಇದ್ದಾರೆ. ಬಂದಿರತಕ್ಕಂಥ ಎಲ್ಲ ಆಹ್ವಾನಿತರೆ, ಈ ಎಲ್ಲ ಸಮಗ್ರವಾಗಿರ್ತಕ್ಕಂಥ ಕಾರ್ಯಕ್ರಮದ ಸಂಪೂರ್ಣವಾಗಿರ್ತಕ್ಕಂಥ ಮೇಲ್ವಿಚಾರಣೆ ಮತ್ತು ಈ ವಿಭಾಗದ ಮುಖ್ಯಸ್ಥೆಯಾಗಿ ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಸಾಯಿ ಗೀತಾ ಮೇಡಮ್ ಅವರೇ, ಹಾಗೂ ಬಂದಿರತಕ್ಕಂಥ ಎಲ್ಲ ಆಹ್ವಾನಿತರೆ, ಭದ್ರಂ ಶುಭಂ ಮಂಗಳಂ ಅಂತ ಹೇಳಿದೆ. ಪ್ರಾಯಶಃ ಇಂಥ ಒಂದು ಕಾರ್ಯಕ್ರಮ ನಾನು ನೋಡುವ ಮಟ್ಟಿಗೆ ಒಂದು ರೀತಿಯ ಆಲ್ ಇನ್ಕ್ಲೂಸಿವ್ ಕಾರ್ಯಕ್ರಮ ಇದು. ಈ ಆಲ್ ಇನ್ಕ್ಲೂಸಿವ್ ಕಾರ್ಯಕ್ರಮದಲ್ಲಿ ಪ್ರಾಯಶವಾಗಿ ನಾವು ಏನಾಗುತ್ತೆ ಅಂತ ಕೇಳಿದರೆ, ನಮ್ಮಲ್ಲಿ ಯಾವ ರೀತಿಯ ಒಂದು ರೀತಿಯ ಇಸಮ್ ಇರೋದಿಲ್ಲ. ನಾವು ಅದರಿಂದೆಲ್ಲ ಹೊರಗಡೆ ಬಂದುಬಿಟ್ಟು ಬಹಳ ಮುಕ್ತವಾಗಿ ಮಾನವ ಧರ್ಮ ಶ್ರೇಷ್ಠ ಅಂತಕ್ಕಂಥ ಭಾವನೆಯಿಂದ ನಾವು ಕಾರ್ಯಕ್ರಮವನ್ನು ಈ ಸುಂದರ ಸಂಜೆ ಜುಲೈ 1ರಂದು ಕಾರ್ಯಕ್ರಮ ಮಾಡುವಂಥದ್ದು ಬಹಳ ಅಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಳ್ತೀನಿ. ಯಾಕಂದರೆ ವೈದ್ಯರ ದಿನಾಚರಣೆ ಒಂದು ಕಡೆ, ಪತ್ರಿಕಾ ದಿನಾಚರಣೆ ಇನ್ನೊಂದು ಕಡೆ, ಬ್ಯಾಂಕಿಂಗನ್ನು ಸೇರಿಸ್ಕೊಂಡು ಈ ಜಿಲ್ಲೆಯ ಬಗ್ಗೆ, ಜಿಲ್ಲೆಯ ಸಮಷ್ಟಿಯ ಬಗ್ಗೆ ನಾವು ಸ್ವಲ್ಪ ಚಿಂತನ ಮಂಥನ ಮಾಡತಕ್ಕಂಥ ಒಂದು ಕಾರ್ಯಕ್ರಮವಾಗಿ ಇದು ರೂಪುಗೊಳ್ತಾ ಇರುವಂಥದ್ದು ಈ ಸೆಂಟ್ರಲ್ಲಿ ಭಾಳ ಸಂತೋಷ ಮತ್ತು ಸಂತುಷ್ಟ. ಕಮಿಂಗ್ ಟು ದ ಪಾಯಿಂಟ್, ನನಗೆ ಮೇಡಮ್ ಕೊಟ್ಟಿರ್ತಕ್ಕಂಥ ವಿಷಯ ಬ್ಯಾಂಕುಗಳ ಅಭಿವೃದ್ಧಿ ಈ ಜಿಲ್ಲೆಯಲ್ಲಿ. ಈ ಜಿಲ್ಲೆ ಅಂದರೆ ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಅಂತ ನಾವು ಹೇಳುವಂಥ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೆಯೇ ಇವತ್ತು ಉಡುಪಿ ಜಿಲ್ಲೆ, ಅದು ಎರಡೂ ಸೇರಿಕೊಂಡು ಯಾವ ರೀತಿಯಲ್ಲಿ ಬ್ಯಾಂಕಿನ ಅಭಿವೃದ್ಧಿ ಈ ಜಿಲ್ಲೆಗಳಲ್ಲಿ ಆಗಿದೆ, ಅದಕ್ಕೆ ಪೂರ್ವಭಾವಿಯಾಗಿ ಯಾವ ಕಾರಣಗಳು ಇದಕ್ಕೆ ಪ್ರಧಾನವಾಗಿ
ಕಾರಣೀಕರ್ತವಾಗಿದೆ ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ಸ್ವಲ್ಪ ಚಿಂತನ ಮಂಥನ ಮಾಡುವಾಗ ನಾನು ಆಕರ ಗ್ರಂಥಗಳನ್ನು ನೋಡಿರುವಂತಹದ್ದು ದಿವಂಗತ ಡಾಕ್ಟರ್ NK ತಿಂಗಳಾಯ ಅವ್ರದ್ದು. ಪ್ರಾಯಶಃ ನನಗೊಂದು ಅತ್ಯಂತ ನಮ್ಮ ಡಾಕ್ಟ್ರು ಕೂಡ ಹೇಳಿದ್ರು, ಅದನ್ನು ನನ್ನ ಜೀವಮಾನದಲ್ಲಿ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವೊಂದು ಅವಿಸ್ಮರಣೀಯ ದಿನಗಳಲ್ಲಿ ನಾನು ಡಾಕ್ಟರ್ ತಿಂಗಳಾಯರ ಜೊತೆ ಕಳೆದಿರುವಂಥದ್ದು. ನಮ್ಮ ಜಸ್ಟಿಸ್ KS ಹೆಗ್ಡೆ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ನಮ್ಮ ಅಕಾಡೆಮಿಕ್ ಕೌನ್ಸಿಲ್ನ ಚೇರ್ಮನ್ ಆಗಿ ನಮ್ಮ ಯಂಗ್ ಟೀಚರ್ಸಿಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಡೈರೆಕ್ಷನ್, ಕೊಟ್ಟಿರ್ತಕ್ಕಂಥ ಒಂದು ಕೆಲಸದ ಒಂದು ವರ್ಣ ಇವತ್ತು ಕೂಡ ನನ್ನ ಮನಸ್ಸಲ್ಲಿ ಬಹಳ ಮುದ್ರೆಯಾಗಿದೆ. ಅವ್ರ ಮಗಳು ಕಿರಣ್ ತಿಂಗಳಾಯ ಅವರು ಇಲ್ಲೇ ಇದ್ದಾರೆ, ನಮ್ಮದೇ ನಿಟ್ಟೆ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಕೂಡ ಆಗಿದ್ದಾರೆ. ಭಾಳ ಸಂತೋಷ. ಸಾಮಾನ್ಯ ಪ್ರತಿ ಅವರ ಬ್ಯಾಂಕಿಂಗ್ ಪುಸ್ತಕವನ್ನು ನನಗೆ ಕೊಡ್ತಾ ಇದ್ರು ಅವ್ರು. ಯಾಕಂದರೆ ಸ್ವಲ್ಪ ಕನ್ನಡ ನೋಡಿ ಮಾರ್ರೆ ಯಾವ ಥರ ಬರೆದಿದ್ದೀನಿ, ಸರಿ ಉಂಟಾ ತಪ್ಪು, ನಾನೇನು ಗೊತ್ತಿದ್ದವ ಅಂತ ಅಲ್ಲ, ಆ ಮೂಲಕವೇ ಕಲ್ತಿದ್ದೀನಿ. ನಾನು ಕನ್ನಡ ಭಾಷೆಯನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳೋದಕ್ಕೆ ಪ್ರಾಯಶಃ ನನಗಿವತ್ತು ಆಗಿರುವಂತಹದ್ದು ಅಂತ ಕೇಳಿದರೆ, ಪತ್ರಿಕೆಗಳಿಗೂ ಕೂಡ ಒಂದು 4 ಲೇಖನಗಳನ್ನು ಬರೆಯೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿದರೆ ಡಾಕ್ಟರ್ ತಿಂಗಳಾಯ ಸರ್ ಅವರ ಮಾರ್ಗದರ್ಶನ. ಪ್ರಾಯಶಃ ಇವತ್ತು ನಾನು ಈ ಒಂದು ಸುಂದರವಾಗಿರ್ತಕ್ಕಂಥ ಸಂಜೆಯಲ್ಲಿ ಅವರನ್ನು ನೆನಪಿಸಬೇಕಾಗತ್ತೆ. ತಿಂಗಳಾಯರು ಯಾವತ್ತು ಹೇಳಲಿಕ್ಕುಂಟು, ರೂರಲ್ ಇಂಡಿಯಾ ಈಸ್ ರಿಯಲ್ ಇಂಡಿಯಾ ಅಂತ. ಪ್ರಾಯಶಃ ಅವರ ಮಗಳು ಕೂಡ ನನ್ನ ಮಾತನ್ನು ಒಪ್ಕೊಳ್ತಾರೆ ಅಂತ. ಯಾಕಂದರೆ ಅವರ ಲಾಸ್ಟ್ ಮ್ಯಾನುಸ್ಕ್ರಿಪ್ಟ್ ಸರ್, ನೀವು VC ಆಗಿದ್ರಿ ಆವಾಗ ನಾವು ಲಾಸ್ಟ್ ಮ್ಯಾನುಸ್ಕ್ರಿಪ್ಟನ್ನು ನಾವು ಕಂಪ್ಲೀಟ್ ಮಾಡಿ ಅದನ್ನು ರಿಲೀಸ್ ಮಾಡಿದ್ದೇವೆ. ಇಟ್ ವಾಸ್ ಎ ಪ್ರೌಡ್ ಮೂಮೆಂಟ್ ಟು ಅವರ್ ಇನ್ಸ್ಟಿಟ್ಯೂಟ್ ಬಿಕಾಸ್ ವಿ ಗಾಟ್ ಟು ರಿಲೀಸ್ ಇಟ್. ಇಲ್ಲಾಂದರೆ ನಮ್ಮ ಹತ್ರ ಹೇಳಿದ್ರು ಅವರು. ಪ್ರಾಯಶಃ ಇವತ್ತು ನನ್ನ ಜೀವಕ್ಕೇನು ಅಷ್ಟು ಕೊಡ್ತಾ ಇಲ್ಲ ಸುಧೀರ್, ಈ ಮ್ಯಾನುಸ್ಕ್ರಿಪ್ಟ್ ಅಂತ ನಾನು ಮಾಡಿಟ್ಟಿದ್ದೀನಿ, ಪುಸ್ತಕ ರೂಪದಲ್ಲಿ ಮಾಡಬೇಕು. ಕೂಡಲೇ ನಾವು ನಮ್ಮ ಪ್ರೆಸಿಡೆಂಟ್ ಚಾನ್ಸಲರ್ ಹತ್ರ ಮಾತಾಡಿದ್ದೆವು, ಮತ್ತು ಈಗಿನ ವೈಸ್ ಚಾನ್ಸಲರ್ ಡಾಕ್ಟರ್ MS ಮುಡಿತಾಯ ಸರ್ ಕೂಡಲೇ ಕೆಲಸ ಮಾಡೋದೆ ಅಂತ ಹೇಳಿ ಟಾರ್ಗೆಟ್ ಇಟ್ಬಿಟ್ಟು ಅವರ ಪುಸ್ತಕವನ್ನು ರಿಲೀಸ್ ಮಾಡಿದ್ದೀವಿ. ನಮ್ಮ ಸರ್ ಎಲ್ಲ ಬಂದಿದ್ರು, ಅದನ್ನು ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ. ಸ್ನೇಹಿತರೆ, ಮೂಲಭೂತವಾದಂಥ ವಿಷಯಕ್ಕೆ ನಾನು ಬರ್ತಾ ಇದ್ದೀನಿ. 13 ನಿಮಿಷ ತಗೊಳ್ತೀನಿ, ಕೈಂಡ್ಲಿ ಬ್ಯಾರ್ ವಿತ್ ಮೀ. ನಾನು ಈಗ ತಾನೇ ಹೇಳಿದೆ 2 ನಿಮಿಷದ ಹಿಂದೆ, ರೂರಲ್ ಇಂಡಿಯಾ ಈಸ್ ರಿಯಲ್ ಇಂಡಿಯಾ ಅಂತೇಳಿ ಪ್ರತಿಯೊಂದು ಇದರಲ್ಲೂ ಒಂಥರ ಘೋಷಣೆಯಾಗಿ ಸ್ಟಾರ್ಟ್ ಮಾಡ್ತಾರೆ ಅವರು. ಬ್ಯಾಂಕಿಂಗ್ ಬಗ್ಗೆ ಅವರು ಏನು ತಿಳುವಳಿಕೆ ನಮ್ಗೆ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಯಂಗ್ ಜನರೇಷನ್, ಇವತ್ತಿನ ಜನರೇಷನ್ಗೆ ನಾವು MBA, ನಾವು ಮೆಡಿಸಿನ್, ಎಂಜಿನಿಯರಿಂಗ್ ಎಲ್ಲ ಕಲಿಸ್ತೀವಿ. ಆದರೆ ಇಲ್ಲಿಯ ಪರಂಪರೆಯನ್ನು, ಇಲ್ಲಿಯ ಒಂದು ದೇಸೀಯತೆಯನ್ನು, ಈ ಭಾಗದ ದೇಸೀಯತೆಯನ್ನು, ಈ ಭಾಗದ ಸೊಗಡನ್ನು ನೀವು ನಿಮ್ಮ ಕಮರ್ಷಿಯಲ್ ಲ್ಯಾಂಗ್ವೇಜ್ನಲ್ಲಿ, ನಿಮ್ಮ ಬ್ಯಾಂಕಿಂಗ್ ಲ್ಯಾಂಗ್ವೇಜ್ನಲ್ಲಿ, ಬ್ಯಾಂಕಿಂಗ್ ಕೈಂಕರ್ಯಕ್ಕೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಡೇಟಾ ಅಂಶಗಳನ್ನು ಹೊರತುಪಡಿಸಿ ನಾನು ಹೇಳ್ತಾ ಇರುವಂಥದ್ದು. ಅದು ಭಾಳ ಮುಖ್ಯ ಅಂತ ಕಾಣೋದಿಲ್ಲ ನನಗೆ. ಅದನ್ನು ನೀವು ಓದಿ ತಿಳ್ಕೊಳ್ಬೇಕಾಗತ್ತೆ, ತಿಳ್ಕೊಳ್ಬೋದು ಅದನ್ನು. ಆದರೆ ಈ ಎಲ್ಲ ಡೇಟಾ ಅಂಕಿಅಂಶಗಳನ್ನು ಸ್ವಲ್ಪ ದೂರದಲ್ಲಿ ಇಟ್ಟುಕೊಂಡು ಒಂದು ಸಮಕ್ಷಮವಾದಂಥ ಒಂದು ಚಕ್ಷುವಿನಿಂದ ನಾವು ಅದನ್ನು ನೋಡಿದಾಗ, ಇವತ್ತು ಸ್ನೇಹಿತರು ನಿಮ್ಗೆ ಗೊತ್ತಿರುತ್ತೆ, ಬ್ಯಾಂಕ್ಸ್ ಹ್ಯಾವ್ ಗ್ರೋನ್ ಆ್ಯಂಡ್ ಬ್ಯಾಂಕ್ಸ್ ಹ್ಯಾವ್ ಡೆವಲಪ್ಡ್ ಅಕ್ರಾಸ್ ದ ಗ್ಲೋಬ್, ನಾಟ್ ಓನ್ಲಿ ಇಂಡಿಯಾ ಬಟ್ ಆಲ್ಸೋ ಇನ್ ದ ವರ್ಲ್ಡ್. ಬ್ಯಾಂಕ್ಗಳು ಬರೀ ಅಭಿವೃದ್ಧಿ ಹೊಂದಿದ್ದು ಮಾತ್ರವಲ್ಲ, ಬೆಳವಣಿಗೆಯನ್ನು ಕೂಡ ಇವತ್ತು ಹೊಂದಿದೆ. ಒಬ್ಬ ಅರ್ಥಶಾಸ್ತ್ರಜ್ಞನ ಅಥವಾ ಒಂದು ವಿನೀತವಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಯಾಗಿ ನಾನು ಹೇಳ್ತೀನಿ, ಬ್ಯಾಂಕ್ಗಳು ಇವತ್ತು ಬೆಳವಣಿಗೆ ಹೊಂದಿದೆ, ಅಭಿವೃದ್ಧಿಯನ್ನು ಕೂಡ ಇವತ್ತು ಹೊಂದಿದೆ. ದೊಡ್ಡ ವಿಶೇಷ ಅಂತ ಕಾಣೋದಿಲ್ಲ. ಸ್ವಲ್ಪ ಆಲೋಚನೆ ಮಾಡಿ, 150 ವರ್ಷಗಳ ಹಿಂದೆಗೆ ನಾವೊಂದು ಪ್ರಯಾಣವನ್ನು ಬೆಳೆಸಿದಾಗ ನಿಮಗೆ ಕಾಣುವಂಥದ್ದು ಭಾಳ ಆಶ್ಚರ್ಯವಾಗಿರತಕ್ಕಂಥ ಘಟನೆಗಳು. ಹೀಗೂ ಉಂಟೆ ಅಂತ ಕಾಣುತ್ತೆ, ಹೀಗೂ ಇತ್ತು. ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಹೀಗೂ ಉಂಟೆ ಅಂತ ಕೇಳಿದರೆ, ನಮ್ಮ ಉಡುಪಿಯ ಮಠಗಳು ಬ್ಯಾಂಕಿಂಗಿನ ಪ್ರಮುಖ ವಾಹಕಗಳಾಗಿ ಕೆಲಸವನ್ನು ಮಾಡಿದೆ. ಹೆಚ್ಚಿನವ ನಮ್ಗೆ ಗೊತ್ತಿರಲಿಕ್ಕಿಲ್ಲ. ಉಡುಪಿಯ ಮಠದ ಸಿಯರ್ಸ್, ದ ಮಂಕ್ಸ್, ಅಲ್ಲಿರ್ತಕ್ಕಂತಹ ಪೂಜ್ಯ ಸ್ವಾಮೀಜಿಯವರು, ಆ ಕಾಲದವರು, ಬ್ಯಾಂಕಿಂಗ್ ಸಂಸ್ಥೆ ಇವತ್ತು ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ ಆ ರೀತಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಅದು ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ನೋಡಬೇಡಿ ನೀವು, ಸೋಷಿಯಲ್ ಕ್ಯಾಪಿಟಲ್ ಅಂತ ನೋಡಬೇಕು ನಾವು ಅದನ್ನು. ಫೈನಾನ್ಷಿಯಲ್ ಕ್ಯಾಪಿಟಲ್ ನೋಡಿದ ಕೂಡಲೇ ನಿಮಗೆ ಇಕನಾಮಿಕ್ಸ್, ಮ್ಯಾನೇಜ್ಮೆಂಟ್, ಫೈನಾನ್ಸ್ ಎಲ್ಲ ಬಂದುಬಿಡುತ್ತೆ. ಸೋಷಿಯಲ್ ಕ್ಯಾಪಿಟಲ್ ಸಾಮಾಜಿಕ ಬಂಡವಾಳ, ಇನ್ನೊಬ್ಬರನ್ನು ಎಂಪವರ್ ಮಾಡುವಂಥ ಬಂಡವಾಳ, ಅವರ ಜೀವನಕ್ಕೊಂದು ದಾರಿದೀಪ ಆಗುವಂಥ ಬಂಡವಾಳ. ಡಾಕ್ಟರ್ ಅವರು ಹೇಳಿದ್ರು ಅದರ ಬಗ್ಗೆ. ವೈದ್ಯರು ಕೂಡ ಯಾವ ರೀತಿಯ ಸೇವೆಯನ್ನು, ಕೈಂಕರ್ಯವನ್ನು ಮಾಡ್ಬೋದು ಅನ್ನೋದನ್ನು ಭಾಳ ಸುಂದರವಾಗಿ ಅವರದೇ ಭಾಷೆಯಲ್ಲಿ, ವೈದ್ಯರ ಭಾಷೆಯಲ್ಲಿ ಕೇಳುವಂಥದ್ದು ಭಾಳ ಸೊಗಡು. ಅದು ಕೇಳಿ ಆಯ್ತು ನಾವು. ನಾನು ಹೇಳುವಂಥದ್ದು ಆಗಿನ ಕಾಲದಲ್ಲಿ 100-150 ವರ್ಷಗಳ ಹಿಂದೆ, ಆ ಕಾಲದಲ್ಲಿ ಈ ಸಾರ್ವಜನಿಕವಾಗಿರ್ತಕ್ಕಂತಹ ಮಠಗಳು, ಮಠಾಧಿಪತಿಗಳು, ಮಠದ ಭಾಗೀದಾರರು ಈ ಬಗ್ಗೆ ಆಲೋಚನೆ ಮಾಡೋದಿದೆ ಅಲ್ವಾ, ಭಾಳ ಆಶ್ಚರ್ಯ ಅದು. ಇವತ್ತು ನಾವು ಏನು ಅಂತೇಳಿ ಎಂಟರ್ಪ್ರೈಸ್ ಅಥವಾ ನಾವು ಉದ್ದಿಮೆಶಾಹಿ ಅಂತ ಮಕ್ಕಳಿಗೆ ನಾವು ಟೀಚ್ ಮಾಡ್ತೇವೆ. ಡಾಕ್ಟರ್ ಅವರು ತುಂಬ ಭಾಷಣವನ್ನು ನಮ್ಮ ಇನ್ಸ್ಟಿಟ್ಯೂಟಲ್ಲಿ AI ಸೆಂಟ್ರಲ್ಲಿ ಮಾಡಿದ್ದಾರೆ. ಆದರೆ ಇವತ್ತು ನಾವು ಬಹಳ ಗಮನವಾಗಿ ನಾವು ಇವತ್ತು ನೋಡಬೇಕು, ಸೋಷಿಯಲ್ ಕ್ಯಾಪಿಟಲನ್ನು ಸೋಷಿಯಲ್ ಕಾನ್ಷಿಯಸ್ ಆಗಿ ನೋಡಿದವರು ಮಠಾಧಿಪತಿಗಳು.
ಬೇಕಾದವರಿಗೆ ಅವರು ದಾನ ಧರ್ಮಗಳನ್ನು ಮಾಡಿದ್ದಾರೆ, ಹಣಕಾಸಿನ ಸೌಲಭ್ಯ ಕೊಟ್ಟಿದ್ದಾರೆ, ಆರ್ಥಿಕವಾಗಿರ್ತಕ್ಕಂತಹ ಸಹಾಯವನ್ನು ಕೂಡ ಮಾಡಿದ್ದಾರೆ. ಆ ಸಹಾಯವನ್ನು ಪಡ್ಕೊಂಡು ಹೆಚ್ಚಿನ ಜನ ತಮ್ಮ ಜೀವನದಲ್ಲಿ ಉತ್ತೇಜನವನ್ನು ಪಡೆದಿದ್ದಾರೆ, ಉದ್ದಿಮೆಗಳನ್ನು ಸ್ಥಾಪನೆ ಮಾಡಿದ್ದಾರೆ, ಅವ್ರದೇ ಸ್ಟೈಲಲ್ಲಿ ಕೃಷಿ ಮತ್ತು ಕೆಲವೊಂದು ಎಲೈಡ್ ಆ್ಯಕ್ಟಿವಿಟೀಸನ್ನು ಮಾಡಿದ್ದಾರೆ. ದಾಖಲೀಕರಣದಲ್ಲಿ ಕೂಡ ಇದೆಲ್ಲ ಇದೆ. ನಾನು ಹೇಳುತ್ತಾ ಇರುವಂತಹದ್ದು ಮೊನಾಸ್ಟ್ರೀಸ್ ಇತ್ತು, ಅಲ್ಲಿ ಬರುವಂಥ ರೆಂಟನ್ನು ಕೂಡ ಅವರು ಕೆಲವರಿಗೆ ಕೊಟ್ಬಿಟ್ಟು ಅವರ ಉದ್ದಿಮೆಗಳಲ್ಲಿ, ಅವರ ಶಿಕ್ಷಣದಲ್ಲಿ, ಅವರ ಸಾಮಾಜಿಕ ಭಾಗೀದಾರತ್ವ, ನಾವು ಇವತ್ತೇನು ಹೇಳ್ತೇವೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್, ಡಾಕ್ಟರ್ ಅವರಿಗೆ ಅದರ ಕೆಲಸ ಚೆನ್ನಾಗಿ ಗೊತ್ತಿದೆ. ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಬಿಸ್ನೆಸ್ಸನ್ನು ಒಂದು ರಿಲಿಜನ್ ಮೂಲಕವಾಗಿ ಅವರು ತಂದಂಥ ರೀತಿ, ಟಾಸ್ ಮಾಡಿದಂಥ ರೀತಿ ಇದೆ ಅಲ್ವಾ, ನಿಜಕ್ಕೂ ಅದ್ಭುತ ಅಂತ ಹೇಳ್ತೀನಿ. ಈಗಿನ ಕಾಲಕ್ಕೆ ನಿಮಗೆ ಅದ್ಭುತ ಅಂತ ಕಾಣೋದಿಲ್ಲ, ಬಟ್ ಆಗಿನ ಕಾಲಕ್ಕೆ ಆ ಸಂದರ್ಭಗಳಲ್ಲಿ, ಅಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರಲಿ, ಆವಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗ ಉಡುಪಿ ಜಿಲ್ಲೆ ಆಗಿತ್ತು, ನಮಗೆಲ್ಲ ಗೊತ್ತಿದೆ. ಏನು ಇದೊಂದು ಭಾಳ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಪ್ರದೇಶ ಹೊರತು ಇಂಡಸ್ಟ್ರೀಸ್ ಇಲ್ಲಿ ಇಲ್ಲ. ಕೆಲವೊಂದು ಟೈಲ್ ಇಂಡಸ್ಟ್ರೀಸ್, ಸ್ವಲ್ಪ ಬಿಡಿ ಇಂಡಸ್ಟ್ರೀಸನ್ನು ಬಿಟ್ಬಿಟ್ರೆ ನಿಮಗೆ ಯಾವ ರೀತಿಯ ಇಂಡಸ್ಟ್ರೀಸ್ ಕೂಡ ಈ ಭಾಗದಲ್ಲಿ ಆವಾಗ ಇರಲಿಲ್ಲ. ಆದರೆ ಕೃಷಿಯನ್ನು ಉತ್ತೇಜನ ಮಾಡಬೇಕು, ಅಲ್ಲಿ ಇಲ್ಲಿ ಹಂಚಿನ ಬಿಸ್ನೆಸ್ಗಳನ್ನು ಉತ್ತೇಜನ ಮಾಡಬೇಕು ಅಂತಕ್ಕಂಥ ಒಂದು ಕೈಂಕರ್ಯಕ್ಕೆ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಧಾರ್ಮಿಕ ಮಠಾಧಿಪತಿಗಳು ಇವತ್ತಿನ ಆಂಟ್ರಪ್ರಿನರ್ಸ್ ಥರ ಅವರ ಆಲೋಚನೆ ಮಾಡುವಂಥದ್ದಿದೆ ಅಲ್ವಾ, ದ್ಯಾಟ್ ಐ ಅಪ್ರಿಷಿಯೇಟ್. ದ್ಯಾಟ್ಸ್ ರಿಯಲಿ ವಿಷನ್. ನಾವು ವಿಷನ್ ಅಂತ ಹೇಳ್ತೇವೆ. ವಿಷನ್ ಅಂದರೆ ಏನು? ವಿಷನ್ ಈಸ್ ನಥಿಂಗ್ ಬಟ್ ಯೋರ್ ಟುಮಾರೋ ವಿಲ್ ಕಮ್ ಟುಡೇ ಟು ಯು. ಅಂದರೆ ಫ್ಯೂಚರ್ ಈಸ್ ಮೂವಿಂಗ್ ಇನ್ ದ ಬ್ಯಾಕ್ವರ್ಡ್ ಡೈರೆಕ್ಷನ್. ನೀವೊಬ್ಬ ದೂರದರ್ಶಿತ್ವ ಉಳ್ಳವರು, ಟಾಟಾಸ್, ಬಿರ್ಲಾಸ್, ನಿಟ್ಟೆ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ನಾವು ಹೇಳ್ತೇವೆ ದೂರದರ್ಶಿತ್ವ ಇದೆ. ವಾಟ್ ಡಸ್ ಇಟ್ ಮೀನ್? ಇಟ್ ಮೀನ್ಸ್ ವೆರಿ ಸಿಂಪಲ್ ಥಿಂಗ್. ದ ಫ್ಯೂಚರ್ ಅನ್ನೋದು ನಾವು ಹೇಳ್ತೇವಲ್ಲ, ಭವಿಷ್ಯ. ಆ ಭವಿಷ್ಯ ನಿಮಗೆ ಹಿಂದ್ಗಡೆ ಬರ್ತಾ ಇರುವಂಥದ್ದೇ ಯು ಆರ್ ಎ ವಿಷನರಿ. ಯು ಕ್ಯಾನ್ ಸಿ ದ ಟುಮಾರೋ ಟುಡೇ. ಅಂದರೆ ನಾಳೆಯನ್ನು ಇವತ್ತು ನಾವು ನೋಡ್ತೇವೆ. ಆ ನಾಳೆಯ ಕನಸುಗಳನ್ನು ಈ ಮಠಾಧಿಪತಿಗಳು ನೋಡಿರ್ತಕ್ಕಂಥ ರೀತಿ ಬಹಳ ಸುಂದರ. ಅಂದರೆ ನಾಳೆ ಇವರ ಒಂದು ಬಾಳಲ್ಲಿ ಎಂಪವರ್ಮೆಂಟ್ ಆಗಬೇಕು, ಸಬಲೀಕರಣ ಆಗಬೇಕು, ಇವರು ಕೂಡ ಉತ್ತೇಜನ ಆಗಬೇಕು, ಇವರಿಗೆ ಜ್ಞಾನ ಬರಬೇಕು, ಇವರಿಗೆ ಶಿಕ್ಷಣ ಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಫೈನಾನ್ಷಿಯಲ್ ಕ್ಯಾಪಿಟಲನ್ನು ಅವರು ಕೊಟ್ಟಿರುವಂಥದ್ದು ತಮ್ಮ ಪಾಲಿನ ಮೊನಾಸ್ಟ್ರಿಯಿಂದ ಅಥವಾ ಮಠಗಳಿಂದ. ಅದನ್ನು ತೆಕ್ಕೊಂಡು ಈ ಜನ ಬದುಕನ್ನು ಸಾಗಿಸುವಂಥ ರೀತಿ ಭಾಳ ಸುಂದರ. ನನಗೆ ಟು ಮೀ ಇಟ್ ಈಸ್ ಮೋರ್ ಲೈಕ್ ಒರಿಜಿನಲ್ ಅವತಾರ್ಸ್ ಆಫ್ ದ ಬ್ಯಾಂಕಿಂಗ್. ನಿಮ್ಮ ಬ್ಯಾಂಕಿಂಗಿನ ಒರಿಜಿನಲ್ ಅವತಾರಗಳನ್ನು ನೀವು ನೋಡಿದ್ರೆ ಈ ಥರ ಕಾಣುತ್ತೆ ನಿಮಗೆ. ಯೂಸುರಿ, ಹಣವನ್ನು ಕೊಡುವಂಥದ್ದು, ಬಡ್ಡಿ ಇಲ್ಲದೆ ಕೊಟ್ಟು ಅವನ ಬಾಳಲ್ಲಿ ಬೆಳಕಾಗುವಂತಹದ್ದು, ಕೆಲವು ಸಲ ಬಡ್ಡಿಯನ್ನು ಹಾಕಿ ಕೂಡ ಕೊಟ್ಟದ್ದು ಉಂಟು. ಇದನ್ನು ನೀವು ನೋಡಿದ್ರೆ ಯು ಆರ್ ಗೆಟಿಂಗ್ ಎ ಬ್ಯೂಟಿಫುಲ್ ಪಿಕ್ಚರ್ ಆಫ್ ದ ಮಾಡರ್ನ್ ಡೇ ಬ್ಯಾಂಕಿಂಗ್ ವಿಚ್ ಕ್ಯಾನ್ ಬಿ ಟ್ರೇಸ್ಡ್ ಇನ್ ದ ರೈಟಿಂಗ್ಸ್, ಟ್ರೇಸ್ ಇನ್ ದರ್ ವರ್ಕ್ಸ್ ಆಫ್ ದೋಸ್ ಮಠಾಧಿಪತೀಸ್ ಆ್ಯಂಡ್ ಮೊನಾಸ್ಟ್ರೀಸ್ ಆ್ಯಂಡ್ ಸಿಯರ್ಸ್ ಇನ್ ದ ಪಾಸ್ಟ್. ಬಹಳ ಹಳೆಯ ಕಾಲದ ಪದ್ಧತಿಯನ್ನು ನಾನು ಹೇಳುವಂಥದ್ದು. ನೀವು ನೋಡಿದರೆ ಸ್ನೇಹಿತರೆ, ಇಲ್ಲಿ ಬ್ಯಾಂಕ್ ಬೆಳೆದಿರ್ತಕ್ಕಂಥ ರೀತಿ ಅತ್ಯಂತವಾಗಿರ್ತಕ್ಕಂಥ ಒಂದು ಸಂತೋಷಕರವಾಗಿರ್ತಕ್ಕಂಥ ಸನ್ನಿವೇಶ ಅಂತ ಹೇಳ್ತೀನಿ. ಮೇಡಮ್ ಅದನ್ನು ಸ್ಟ್ರೆಸ್ ಮಾಡಿದರು. ಭಾರತದ ಒಂದು ನರ್ಚರಿಂಗ್ ಫೀಲ್ಡ್ ಆಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಇವತ್ತು ಮುಂಚೂಣಿಯಲ್ಲಿ ಬರುತ್ತೆ. ನೀವು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯನ್ನು ಯಾವುದೇ ರೀತಿಯಲ್ಲಿ ನೀವು ಉದ್ದರೀಕರಣ ಮಾಡದೆ ನೀವು ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆ ಬಗ್ಗೆ, ಫಿನಾನ್ಷಿಯಲ್ ಸಿಸ್ಟಮ್ ಬಗ್ಗೆ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ. ಆ್ಯಸ್ ಎ ಸ್ಟೂಡೆಂಟ್ ಆಫ್ ಇಕನಾಮಿಕ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಐ ಕ್ಯಾನ್ ಸೇ ದಿಸ್ ವೆರಿ ಕ್ಲಿಯರ್ಲಿ ಟು ಯು. ನೋಡಿ ಇಲ್ಲಿ ಯಾವ ರೀತಿಯದು ಬೆಳವಣಿಗೆ ಬಂದು ಅಂತ ಹೇಳಿದರೆ, 1906ರಲ್ಲಿ 2 ಬ್ಯಾಂಕ್ಗಳು ಹುಟ್ಟನ್ನು ಇಲ್ಲಿ ಹಾಕುತ್ತೆ. ಒಂದು ಕಾರ್ಪೊರೇಷನ್ ಬ್ಯಾಂಕ್, ಮತ್ತೊಂದು ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಸ್ಥಾಪನೆಗೊಂಡಂಥ ಡೊಂಗರಕೇರಿ ಇವತ್ತು ಕೂಡ ಫೌಂಡರ್ಸ್ ಬ್ರಾಂಚ್ ನೀವು ಹೊಡೆದು ನೋಡ್ಬೋದು. ಅದೇ ಗುಡ್ ಓಲ್ಡ್ ಕಟ್ಟಡ ಇವತ್ತು ಕೂಡ ಇದೆ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಲ್ಯಾಂಡ್, ಒಂದು ಜಂಕ್ಷನ್ ಪ್ಲೇಸ್ನಲ್ಲಿ ಅದು ಸ್ಥಾಪನೆ ಆಗುತ್ತೆ. ಅಡ್ವೊಕೇಟ್ ಅವರು ಸ್ಥಾಪನೆ ಮಾಡಿದ್ದು. ಅವರು ಫಿನಾನ್ಷಿಯಲ್ ಮನುಷ್ಯ ಏನಲ್ಲ, ಒಬ್ಬರು ಅಡ್ವೊಕೇಟ್, ಅಮ್ಮೆಂಬಳ ಸುಬ್ಬರಾವ್ ಪೈ ಅಂತೇಳಿ. ಅಮ್ಮೆಂಬಳ ಇರುವಂಥದ್ದು ನಮ್ಮ ಬಂಟ್ವಾಳ ತಾಲೂಕಿನಲ್ಲಿ, ಇಫ್ ಐ ಆಮ್ ರೈಟ್. ಅಮ್ಮೆಂಬಳ ಸುಬ್ಬರಾವ್ ಪೈ ಅವರು ಅಡ್ವೊಕೇಟ್ ಆಗಿ, ಸ್ವಲ್ಪ ಲೀಡಿಂಗ್ ಅಡ್ವೊಕೇಟ್ ಆಗಿ ಇದ್ದವರು. ಕೆನರಾ ನಿಧಿ ಅಂತೇಳಿ ಸ್ಥಾಪನೆ ಮಾಡ್ತಾರೆ. ನೋಡಿ, ದೀಸ್ ಆರ್ ದ ಕಾನ್ಸೆಪ್ಟ್ ವಿಚ್ ಆರ್ ವೆರಿ ರೆಲೆವೆಂಟ್ ಹಿಯರ್. ನಾನು ಕೂಡ ಅದನ್ನು ಲಿಂಕ್ ಮಾಡ್ಬೋದು ಕಾಣುತ್ತೆ. ನಾನು ಇಲ್ಲಿ ಬರುವಾಗ ನಾನು ನೋಡಿದೆ ಎಷ್ಟು ಒಪ್ಪುವವರನಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ನಿರತರಾಗಿದ್ದಾರೆ. ನನಗೆ ಭಾಳ ಖುಷಿಯಾಯಿತು. ನಮ್ಮ ನಿಕಟಪೂರ್ವ ವೈಸ್ ಚಾನ್ಸಲರ್ ಅವರು ಇದೊಂದು ದೃಷ್ಟಿಕೋನ ಇಟ್ಟುಕೊಂಡು KR ಶೆಟ್ಟಿ ಅವರ ಆ ಒಂದು ಸ್ಮರಣೆಯಲ್ಲಿ ಕೆಲಸ ಮಾಡುವಂಥದ್ದು. ಐ ಥಿಂಕ್ ದಿಸ್ ಇಸ್ ರಿಯಲಿ ಅದ್ಭುತ. ನಮ್ಮ ನಿಟ್ಟೆ ಯೂನಿವರ್ಸಿಟಿ ಒಳಗಡೆ ಇನ್ನೊಂದು ಚಿಕ್ಕ ಯೂನಿವರ್ಸಿಟಿ ಗ್ರೂಮ್ ಆಗ್ತಾ ಇದೆ ಅಂತ ಕಾಣುತ್ತೆ ನನಗೆ. ದಟ್ ಇಸ್ ರಿಯಲಿ ಗ್ರೇಟ್. ಅಂದರೆ ಈ ಥರದ ಕಾನ್ಸೆಪ್ಟ್ ಕೂಡ ಬೇಕಾಗುತ್ತೆ. ಇದೇ ಕಾನ್ಸೆಪ್ಟನ್ನು ಆಗಿನ ಕಾಲದ ಆ ಜನತೆ ಹೊಂದಿಕೊಂಡಿರುವಂಥದ್ದು, ಇನ್ಕ್ಲೂಡಿಂಗ್
ಅಮ್ಮೆಂಬಳ ಸುಬ್ಬರಾವ್ ಪೈ ಅವರು ಹೊಂದಿಕೊಂಡಿರುವಂಥದ್ದು ಅದ್ಭುತ ಅಂತ ಕಾಣುತ್ತೆ ನನಗೆ. ವೆರಿ ಕಾನ್ಸೆಪ್ಟ್ ಈಸ್ ಗುಡ್. ನೀವು ಏನಾದರೂ ಮಾಡಬೇಕಾದ್ರೆ ಸ್ವಲ್ಪ ಮಂದಿ ನಿಮ್ಗೆ ಬೇಕಾಗತ್ತೆ, ಅವ್ರ ಜೊತೆ ಕೆಲಸ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ವರ್ಕ್ ವಿತ್ ಆ್ಯಂಡ್ ವರ್ಕ್ ಥ್ರೂ ದ ಪೀಪಲ್. ಅವ್ರನ್ನ ಇನ್ವಾಲ್ವ್ ಮಾಡಿ ಒಂದು ನಿಧಿಯನ್ನು ಸ್ಥಾಪನೆ ಮಾಡಿದರು. ನಿಧಿ ಸ್ಥಾಪನೆ ಮಾಡಿ ಅದಕ್ಕೊಂದು ಬ್ಯಾಂಕಿಂಗ್ ಸ್ಟ್ಯಾಟಸನ್ನು ಕೊಟ್ಟರು. ಸೊ ಬ್ಯಾಂಕ್ ಗಾಟ್ ಕಮಿಷನ್ ವಿಚ್ ಇಯರ್ 1906. ಸೇಮ್ ಇಯರಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ತನ್ನ ಜನ್ಮವನ್ನು ತಾಳುತ್ತೆ. ಸರಿ ಆಲೋಚನೆ ಮಾಡಿ. ಕಾರ್ಪೊರೇಷನ್ ಬ್ಯಾಂಕ್ ಉಡುಪಿಯಲ್ಲಾದರೆ ಕೆನರಾ ಬ್ಯಾಂಕ್ ಸ್ಥಾಪನೆಗೊಂಡದ್ದು ಮಂಗಳೂರಿನಲ್ಲಿ. ಕೆನರಾ ಅದರ ಹೆಸರು ನೋಡಿ. ನಾನು ಆಗ್ತಾನೆ ಹೇಳಿದೆ, ಈ ಡೇಟಾ ಅಂಕಿಅಂಶಗಳೆಲ್ಲ ಬೇರೆ ಬೇರೆ, ಅದು ನಾವು ಮಕ್ಕಳಿಗೆ ಹೇಳುವ ಅದನ್ನು. ಆದರೆ ನಮಗೆ ಇವತ್ತಿನ ಜನ್ರೇಷನ್ ನಾವು ಕೊಡುವಂಥದ್ದು ಆ ವಿಷನ್ಗಳನ್ನು, ಆ ದೂರದರ್ಶಿತ್ವವನ್ನು, ಒಂದು ಕಾನ್ಸೆಪ್ಟನ್ನು ಟಾಸ್ ಮಾಡುವ ರೀತಿಯನ್ನು, ಆ ಕಾನ್ಸೆಪ್ಟನ್ನು ಬೇರೆ ಬೇರೆ ಲೆವೆಲಲ್ಲಿ ನೋಡಿ ಆ ಡೈಮೆನ್ಷನ್ ಕೊಟ್ಟು ಅದನ್ನು ಹೊಸ ಒಂದು ಪಾರಿಭಾಷಿಕ ಶಬ್ದ ಆಗಿ ರೂಪಣೆ ಮಾಡುವ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಮೀ. rather than talking about the financials, the authorized capital, ಈ ಕ್ಯಾಪಿಟಲ್ ಎಲ್ಲ ಫೈನಾನ್ಸ್ ಮಕ್ಕಳೆಲ್ಲ ಇವತ್ತು ಅದ್ಭುತವಾಗಿ ಅದರ ಬಗ್ಗೆ ಮಾತಾಡಲಿಕ್ಕೆ ಅಥಾರಿಟೇಟಿವ್ ಆಗಿ ಮಾತಾಡ್ತಾರೆ. ಬಟ್ ಈ ಕಾನ್ಸೆಪ್ಟ್ಗಳನ್ನು ಟಾಸ್ ಮಾಡಿ ಯಾರನ್ನು ಹಿಡಿಬೇಕು, ಯಾರನ್ನು ಜೊತೆ ಸೇರಿಸಬೇಕು, ಯಾವ ಮೂಲಕವಾಗಿ ಮಾಡಬೇಕು ಅಂತ ಹೇಳುವಂಥದ್ದು ಗ್ರೇಟ್. ದ ಸೇಮ್ ಐಡಿಯಾ ಮದರ್ ತೆರೇಸಾ ಹ್ಯಾಡ್. ಇಫ್ ಯು ಆರ್ ಗೋಯಿಂಗ್ ಟು ಸಿ ದಿಸ್, ಮದರ್ ತೆರೇಸಾ ಅವರು ಭಾರತಕ್ಕೆ ಬಂದಾಗ ಕ್ರೈಸ್ತ ಮಿಷನರಿ ಆಗಿ ಸರ್ವೀಸ್ ಮಾಡಬೇಕು, ಯಾರಿಗೆಲ್ಲ ಸರ್ವಿಸ್ ಮಾಡಬೇಕು. ಶಿ ವಾಸ್ ವೆರಿ ಕ್ಲಿಯರ್. ನೋಡಿ ಇಲ್ಲಿ ಆ ಕ್ಲಾರಿಟಿ ನೋಡಿ, ಆ ಆಂಟ್ರಪ್ರಿನೋರ್ ಕ್ಲಾರಿಟಿ ನೀವು ನೋಡೋರು ಗೊತ್ತಾಗುತ್ತೆ ಅದರಲ್ಲಿ. ಅವರು ಐ ವಾಂಟ್ ಟು ಲವ್ ದ ಅನ್ಲವ್ಡ್, ಐ ವಾಂಟ್ ಟು ಹೆಲ್ಪ್ ದ ಅನ್ಹೆಲ್ಪ್ಡ್, ಐ ವಾಂಟ್ ಟು ಕ್ಲಾತ್ ದ ಅನ್ಕ್ಲಾತ್ಡ್, ಐ ವಾಂಟ್ ಟು ಸರ್ವ್ ದ ಅನ್ಸರ್ವ್ಡ್. ಆ ಕಾನ್ಸೆಪ್ಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಬ್ಯಾಂಕಿಂಗ್ ಕಾನ್ಸೆಪ್ಟ್ ಇವತ್ತು ಅದೇ ರೀತಿಯಲ್ಲಿ ರೂಪಣೆಗೊಂಡದ್ದು. ಇವತ್ತು ಫೈನಾನ್ಷಿಯಲ್ ಕಮರ್ಷಿಯಲ್ ಏನೇ ಇರಲಿ, ಈ ಸೋಷಿಯಲ್ ಮೌಲ್ಯ ಅದರಲ್ಲಿ ಇರುವಂಥದ್ದು ಉಂಟಲ್ವ, ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್. ಸೊ ಅವರು ಬಂದು ಏನು ಮಾಡಿದ್ರು, ಇವಾಗ ಅವರಿಗೆ ಸಪೋರ್ಟ್ ಯಾರು ಕೊಡಬೇಕು? ಕ್ರೈಸ್ತ ಚರ್ಚ್ಗಳು ಕೊಡಬೇಕು. ಎಲ್ಲಿ ಹೋದರು? ದ ಆರ್ಚ್ ಬಿಷಪ್ ಆಫ್ ಕಲ್ಕತ್ತಾ ಹೋದ್ರು. ಅವರು ಹೋಗಿ ಅವ್ರ ಹತ್ರ ಕೇಳಿದರು, ಫಾದರ್ ಐ ವಾಂಟ್ ಸಮ್ ಅನ್ನಾಸ್, ಸಮ್ ಅಮೌಂಟ್ ಫ್ರಮ್ ಯು. ಅವ್ರು ಕೇಳಿದ್ರು, ನೀನೇ ಅಗರ್ಭ ಶ್ರೀಮಂತೆ, ನೀನೇ ಸ್ಥಾಪನೆ ಮಾಡ್ಬೋದಲ್ಲ. ಅವರು ಸ್ಥಾಪನೆ ಮಾಡಿದ್ರು ಯಾವುದನ್ನು ನಿಮ್ಗೆ ಗೊತ್ತಿದೆ, ದ ಮಿಷನೀಸ್ ಆಫ್ ಚಾರಿಟಿ ಅಂತಕ್ಕಂಥ ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು. ಎಲ್ಲಿಂದ ತಗೊಂಡ್ರು ಹಣ? ಫಸ್ಟ್ ಅಮೌಂಟ್ ತಗೊಂಡದ್ದವರು ಆರ್ಚ್ ಬಿಷಪ್ ಆಫ್ ಕ್ಯಾಲ್ಕಟ್ಟಾ. ಅಲ್ಲಿಂದ ತಗೊಂಡು ಅವ್ರು ಹೇಳ್ತಾರೆ, ಈ ಅಮೌಂಟನ್ನು ನಿಮ್ಮ ಲೆಕ್ಚರಲ್ಲಿ ನೀವು ಬರಿಬೇಕು ಅಂತ ಹೇಳ್ತಾರೆ. ಯಾಕೆ ಗೊತ್ತಾ? ಯಾಕೆ ಹೇಳಿ? ಕ್ರಿಶ್ಚಿಯನ್ ಸಂಸ್ಥೆಗಳು ಅದರ ಒಟ್ಟಿಗೆ ಕೈ ಜೋಡಿಸಿದರೆ ಸ್ವಾಭಾವಿಕವಾಗಿ ಮದರ್ ತೆರೇಸಾ ಆವಾಗ ಅವರಿಗೆ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ವಿಷನರಿಯಾಗಿ ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿಕ್ಕಾಗತ್ತೆ. ಸೊ ಶಿ ಹ್ಯಾಸ್ ರಿಕ್ವೆಸ್ಟೆಡ್ the Archbishop of Calcutta to support her cause, to see that she will take this cause to the worldwide. And today, you know very well, nearly 150 nations of the world has her own missionaries of charity, which is working very well across the globe. ಈ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಮ್ಮೆಂಬಳ ಸುಬ್ಬರಾವ್ ಪೈ ಅವರ ಹತ್ರ ನೀವು ನೋಡಿದ್ದು ಇದೇ ಕಾನ್ಸೆಪ್ಟ್. ಆ ನಿಧಿಯನ್ನು ಕನ್ವರ್ಟ್ ಮಾಡಿ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರು. ನೀವು ಉಡುಪಿಗೆ ಬನ್ನಿ, ನಿಮಗೆ ಕಾರ್ಪೊರೇಷನ್ ಬ್ಯಾಂಕ್, ಕಾರ್ಪೊರೇಷನ್ ಅನ್ನುವಂಥ ಶಬ್ದ ನೋಡಿ, ಆ ಕಾರ್ಪೊರೇಷನ್ ಅನ್ನುವಂಥ ಶಬ್ದದಲ್ಲೇ ನಿಮ್ಮ ಕಮರ್ಷಿಯಲ್ ಅಪೀಲ್ ಇದೆ. ಕೆನರಾ ಅನ್ನುವಂಥ ಶಬ್ದ ನೋಡಿ ಆ ಯೂಸ್ ಮಾಡಿದ್ದು, ಕೆನರಾ ಅನ್ನುವಂಥ ಶಬ್ದ ಸೌತ್ ಕೆನರಾ ಇದೆ. ಸೊ ಇಫ್ ಯು ಗೋ ಲಿಟಲ್ ಡೀಪ್ ಇನ್ ಟು ದ ವೆರಿ ಕಾನ್ಸೆಪ್ಟ್ ಆಫ್ ಇಟ್, ಪರ್ಹ್ಯಾಪ್ಸ್ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳು ಇವತ್ತು ಆ ಕಾನ್ಸೆಪ್ಟ್ಗಳನ್ನು, ಪಾರಿಭಾಷಿಕ ಶಬ್ದಗಳನ್ನು ನೋಡ್ತಾರೆ. ಆ ಕಾನ್ಸೆಪ್ಟಲ್ಲಿ ನಿಮಗೆ ಇಡೀ ವ್ಯಾಲ್ಯೂ ಇದೆ. ದಿಸ್ ಇಸ್ ವಾಟ್ ಐ ಆಮ್ ಟೀಚಿಂಗ್ ಟು ಮೈ MBA ಸ್ಟೂಡೆಂಟ್ಸ್ ಇನ್ ಮೈ ಇನ್ಸ್ಟಿಟ್ಯೂಟ್ ಸರ್. ಒಂದು ಕಾನ್ಸೆಪ್ಟನ್ನು ನಾವು ಯಾವ ಥರದಲ್ಲಿ, ಯಾವ ಡೈಮೆನ್ಷನ್ ತಗೊಂಡು ಹೋಗ್ಬೋದು. ಪ್ರಾಯಶಃ ಇವತ್ತು ಜಾನಪದ ವಿದ್ವಾಂಸರಾಗಿರ್ತಕ್ಕಂಥ ಡಾಕ್ಟರ್ ಚಿನ್ನಪ್ಪ ಗೌಡರು ನಮ್ಮ ಸಮಕ್ಷಮದಲ್ಲಿ ಇದ್ದಾರೆ. ಅವರು ಅದರ ಬಗ್ಗೆ ತುಂಬ ಕೆಲಸ ಮಾಡಿದವರು. ಒಂದು ಪರಿಕಲ್ಪನೆಯನ್ನು ನಾವು ಯಾವ ಡೈಮೆನ್ಷನ್ನಲ್ಲಿ, ನಾವೇನು ಹೇಳ್ತೀವಿ ಮ್ಯಾನೇಜ್ಮೆಂಟಲ್ಲಿ ಇವತ್ತು ಅಪ್ಪರ್ ಲೇಯರ್ಸ್ ಆಫ್ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡಲಿಕ್ಕಾಗತ್ತೆ. ಅದನ್ನು ಎಲ್ಲ ಮಹಾಶಯರು ಮಾಡಿದ್ದಾರೆ. ನೀವು ನೋಡಿದರೆ ಉಡುಪಿಯಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಅಂತ ಹೆಸರಿಟ್ಟದ್ದು ಹಾಜಿ ಸಾಹೇಬ್ರವರು, ಒಂದು ಸಣ್ಣ ಬಿಸ್ನೆಸ್ ಮ್ಯಾನ್ ಅವರು. ಇವತ್ತು ಕಾರ್ಪೊರೇಷನ್ ಬ್ಯಾಂಕ್ ಇವತ್ತು ಬೇರೆ ಬ್ಯಾಂಕ್ ಆಗಿ ಮರ್ಜಾಗಿ ಇವತ್ತು ಡೆವಲಪ್ ಆದ ರೀತಿ ನೋಡಿದರೆ ಅದ್ಭುತ, ಅತ್ಯದ್ಭುತ, ಅಪೂರ್ವ ಕೂಡ. ಕೆನರಾ ಬ್ಯಾಂಕ್ ಇವತ್ತು ಅದ್ಭುತವಾಗಿ ಅಭಿವೃದ್ಧಿ ಆದಂಥ ರೀತಿ ನೋಡಿದರೆ, ಅದು ಅಸೆಟ್ ಸೈಡ್ನ ಬ್ಯಾಲೆನ್ಸ್ ಶೀಟ್ ಇವತ್ತು ನೋಡಿದರೆ ಸಾಮಾನ್ಯ $185 ಟ್ರಿಲಿಯನ್ ಅಸೆಟ್ಸ್ ಇದೆ. ಒನ್ ಆಫ್ ದ ವೆರಿ ಲೀಡಿಂಗ್, ವೆರಿ ಫಂಡಮೆಂಟಲ್, ವೆರಿ ಸ್ಟ್ರಾಂಗ್ ಬ್ಯಾಂಕ್ಸ್ ಆಫ್ ಅವರ್ ನೇಷನ್. ಹಾಂಗ್ಕಾಂಗಲ್ಲಿದೆ, ದೋಹಾದಲ್ಲಿದೆ, ಲಂಡನ್ನಲ್ಲಿದೆ. ಸ್ಥಾಪನೆ ಮಾಡಿದ್ಯಾರು ಸ್ನೇಹಿತರೆ? ಕೆಲವು ನಾಣ್ಯದ ಹಣಗಳನ್ನು ಒಟ್ಟು ಮಾಡಿ ಆ ವಿಷನರಿ ಪೀಪಲ್ ಸ್ಟಾರ್ಟ್ ಮಾಡಿದಾರಲ್ವಾ. ನಾವು ಕನ್ನಡದಲ್ಲಿ ಪ್ರಾಯಶಃ ಮೇಡಮ್ ಅಥವಾ ನಾವೆಲ್ಲರೂ ಮಾತಾಡ್ತೀವಿ, ಸ್ಮರಣೆಯೊಂದೇ ಸಾಲದೆ ಅಂತೇಳಿ. ಪ್ರಾಯಶಃ ಇವತ್ತಿನ ಈ ಪತ್ರಿಕಾ ದಿನಾಚರಣೆ ಏನನ್ನು ನೀವು ಮಾಡಿದ್ದೀರಿ, ಇವತ್ತು ನೀವು ಡಾಕ್ಟರ್ ದಿನಾಚರಣೆ ಮಾಡಿದ್ದೀರಿ, ಈ ಸ್ಮರಣೆ ನನ್ನ ಪ್ರಕಾರ ಒಂದು ಹೊಸ ಅರ್ಥ ಪಡಿಬೇಕು.
ಬದುಕು ಇರುವಂಥದ್ದೇ ಅರ್ಥದ ಮೇಲೆ. ಅರ್ಥ ಶೂನ್ಯ ಆದರೆ ಬದುಕು ಇಲ್ಲ. ವಿದ್ಯಾಭ್ಯಾಸ ಇರುವಂಥದ್ದು ಅರ್ಥದ ಮೇಲೆ. ಅರ್ಥ ಮತ್ತು ಅರ್ಥೈಸುವಿಕೆ ಎರಡೂ ನಡೆದರೆ ಮಾತ್ರ ವಿದ್ಯಾಭ್ಯಾಸ, ಎನ್ಲೈಟನ್ಮೆಂಟ್ ಎಲ್ಲವಾಗುತ್ತೆ. ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಕೊಡಬೇಕಾದ್ದು ಈ ಎನ್ಲೈಟನ್ಮೆಂಟನ್ನು, ಸ್ಮರಣೆಯನ್ನು. ಯಾರ್ಯಾರು, ಫಾರ್ ಎಕ್ಸಾಂಪಲ್ KR ಶೆಟ್ಟಿ ಅವರು ಇರ್ಬೋದು, ಯಾರೆಲ್ಲ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಪತ್ರಿಕೆಗಳು, ಮೇಡಮ್ ಇವತ್ತು ಎಲ್ಲವನ್ನು ತೋರಿಸಿದ್ರು. ಆ ಒಂದು ಪತ್ರಿಕೆಯ ಸ್ಟೈಲ್ ನೀವು ನೋಡಿದರೆ, ಇವತ್ತು ದೊಡ್ಡ ದೊಡ್ಡ ಪತ್ರಿಕೆಗಳು, ಪ್ರೊಫೆಷನಲ್ ಪತ್ರಿಕೆಗಳು ಯಾವ ಥರ ಮಾಡುತ್ತೆ, ಅದರ ಸೂಕ್ಷ್ಮ ಮಿನಿಯೇಚರ್ ರೂಪಗಳನ್ನು ಒಂದು ಹಿಡಿದಿಟ್ಟು ಕೊಡುವಂಥದ್ದು ಆಗಿನ ಕಾಲದಲ್ಲಿ ಅಷ್ಟು ಸುಲಭದ ಕೆಲಸ ಅಲ್ಲ ಸ್ನೇಹಿತರೆ, ಭಾಳ ಕಷ್ಟದ ಕೆಲಸ. ಇವತ್ತು ನಮಗೆ ಅದನ್ನು ನೋಡಿಕೊಂಡು ಸಂತೋಷ ಪಡ್ಬೋದು. ಆಗ ಸಂತೋಷದ ಹಿಂದಿನ ಪ್ರತಿಯೊಂದು ಪುರಸ್ಕಾರ ಅವರಿಗೆ ಬಂದಿರುವಂಥದ್ದು ಲೇಟರ್. ಬಹಿಷ್ಕಾರ ಇದ್ದಿರ್ಬೋದು, ಅವರನ್ನು ತಿರಸ್ಕಾರ ಇದ್ದಿರ್ಬೋದು, ಅಪಮಾನ ಇದ್ದಿರ್ಬೋದು, ಅವಮಾನ ಇದ್ದಿರ್ಬೋದು. ಆದರೆ ಅವರಿಗೆ ಅಭಿಮಾನ ಬಂದಿರುವಂಥದ್ದು ಬಹಳ ಕಡಿಮೆ. ಇವತ್ತು ನಾವು ಅವರಿಗೆ ಅಭಿಮಾನ ಪಟ್ಟುಕೊಳ್ತೀವಿ, ಯಾಕಂದರೆ ಎಂಥ ಕೆಲಸ ಮಾಡಿದಾರಲ್ಲ ಇವರೆಲ್ಲ, ಗ್ರೇಟ್. 2-3 ವಿಷಯಗಳನ್ನು ಹೇಳಿ ನಿಮಗೆಲ್ಲ ಇದೊಂಥರ ಪೆಪ್ಪರ್ಮಿಂಟ್ ಅಂತ ಕಾಣುತ್ತೆ. ಬಹುಶಃ ಬೆಲ್ಲ ನೀರನ್ನು ಮೇಡಮ್ ಕೊಟ್ಟಿದ್ದಾರೆ. ನನ್ನ ಒಂದು ಮಾತು ಸ್ವಲ್ಪ ಪೆಪ್ಪರ್ಮಿಂಟ್ ಥರ ನಿಮಗೆ ಕೊಡ್ತಾ ಇದ್ದೀನಿ, ಯಾಕಂದರೆ ಇದನ್ನು ಚೂ ಮಾಡಬೇಕು. ನಾವು ಮನೆಗೆ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ ನನ್ನ ಮಕ್ಕಳಿಗೆ ಯಾವತ್ತು ಹೇಳಲಿಕ್ಕೆ ಉಂಟು, ವಿದ್ಯಾರ್ಥಿಗಳಿಗೆ, ನೀವೊಂದು ವಿಷಯವನ್ನು ನೀವು ಅದನ್ನು ಚೂ ಮಾಡಿ, ಟಾಸ್ ಮಾಡಿ ಅದರ ಬಗ್ಗೆ ಮಾತಾಡಬೇಕು ನಾವು ತುಂಬ ಕಾಲ. ಸೊ ಆ ಥರದಲ್ಲಿ ಆದರೆ ಜೀವನ ಬಹಳ ಪುಷ್ಕಳವಾಗಿ ಬೆಳೆಯುತ್ತೆ ಅಂತ ಹೇಳಿ ನನ್ನ ಗುರುಗಳು ಹೇಳುವುದನ್ನು ಕೇಳಿದ್ದೆ. ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಫ್ಯೂ ಮಿನಿಟ್ಸ್ ಐ ವಿಲ್ ಸ್ಟಾಪ್ ಮೇಡಮ್, ಫ್ಯೂ ಮಿನಿಟ್ಸ್, ವೆರಿ ಫ್ಯೂ ಮಿನಿಟ್ಸ್. ಓಕೆ. ಸೊ ಕಾರ್ಪೊರೇಷನ್ ಅನ್ನುವಂಥ ಶಬ್ದ ನೋಡಿ, ಸಿಂಡಿಕೇಟ್ ತಗೊಳ್ಳಿ ನೀವು, 1925ರಲ್ಲಿ ಪ್ರಾರಂಭ ಆಗುತ್ತೆ ಮಣಿಪಾಲದಲ್ಲಿ. ಡಾಕ್ಟರ್ TMA ಪೈ, KK ಪೈ, ಎಲ್ಲ ಪೈಸ್ ಆಫ್ ಮಣಿಪಾಲವನ್ನು ತಗೊಳ್ಳಿ. ನಾನು ಸರ್ ಒಂದು ಮಾತನ್ನಲ್ಲಿ ಹೇಳಬೇಕಾಗತ್ತೆ, ವಿಷನರೀಸ್ ಹೇಗೆ ಮಾತಾಡ್ತಾರೆ, ಹೇಗೆ ಚಿಂತನೆ ಮಾಡ್ತಾರೆ ಅನ್ನೋದಕ್ಕೆ ಒಂದು ಜ್ವಲಂತ. ವೆನ್ ಐ ವಾಸ್ ದ ಪ್ರಿನ್ಸಿಪಲ್ ಇನ್ STPT ಕಾಲೇಜ್ ಕಟೀಲ್, ಐ ಜಸ್ಟ್ ಇನ್ವೈಟೆಡ್ ಶ್ರೀ KK ಪೈ. ಬಂದರು, ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಒಬ್ಬ ವಿಷನರಿ, ನಾನು ಇವಾಗ ಒಬ್ಬ ವಿಷನರಿ ಹೇಗೆ ಮಾತಾಡ್ತಾನೆ, ಹೇಗೆ ಪರಿಕಲ್ಪನೆ ಮಾಡ್ತಾನೆ. ಈ ಸೆಡ್ ಮಣಿಪಾಲ್ ಈಸ್ ಜಸ್ಟ್ ಎನ್ ಎಕ್ಸ್ಪೆರಿಮೆಂಟ್ ಇನ್ ಬ್ಯಾಂಕಿಂಗ್ ಆ್ಯಂಡ್ ಎಜುಕೇಷನ್. ವಾಟ್ ಎ ಲವ್ಲಿ ಸ್ಟೇಟ್ಮೆಂಟ್, ವಾಟ್ ಎ ಪವರ್ಫುಲ್ ಸ್ಟೇಟ್ಮೆಂಟ್. ಮಣಿಪಾಲ್ ಈಸ್ ಜಸ್ಟ್ ಎನ್ ಎಕ್ಸ್ಪೆರಿಮೆಂಟ್. ಏನು ವಿನಯ ನೋಡಿ, ಏನು ಹ್ಯುಮಿಲಿಟಿ ನೋಡಿ. ಅಚೀವ್ಮೆಂಟ್ ತುಂಬ ಮಾಡಿದ್ದಾರೆ, ನಮ್ಮ ಯೂನಿವರ್ಸಿಟಿ ಕೂಡ ಇವತ್ತು ಅಷ್ಟೇ ಅಚೀವ್ ಆಗಿದೆ. ಬಟ್ ಮಣಿಪಾಲ್ ಈಸ್ ಎನ್ ಎಕ್ಸ್ಪೆರಿಮೆಂಟ್. ಅದೊಂದು ಪ್ರಯೋಗ. ಯಾವುದರಲ್ಲಿ? ಉನ್ನತ ಶಿಕ್ಷಣದಲ್ಲಿ ಮತ್ತು ಬ್ಯಾಂಕಿಂಗ್ನಲ್ಲಿ ಒಂದು ಪ್ರಯೋಗ. ಸ್ನೇಹಿತರೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರಯೋಗ ಮಾಡುವಾಗ ತಪ್ಪುಗಳು ಸರಿಯಲ್ವಾ? ತಪ್ಪುಗಳಿರುತ್ತೆ, ಒಪ್ಪುಗಳಿರುತ್ತೆ, ಬೀಕರ್ ಕೆಳಗೆ ಬೀಳುತ್ತೆ, ಒಂದು ಆಮ್ಲ ಇನ್ನೊಂದು ಆಗುತ್ತೆ, ಸರಿ. ಅಂತಹ ಎಕ್ಸ್ಪೆರಿಮೆಂಟ್ಗಳನ್ನು ನಾವು ಈಗಲೂ ಮಾಡ್ತಾ ಇದ್ದೇವೆ ಅಂತೇಳಿ 20 ವರ್ಷಗಳ ಹಿಂದೆ ನಾನು ಕಟೀಲಿಗೆ ಅವರನ್ನು ಕರೆದಾಗ ಹೇಳ್ತಾ ಇದ್ರು. ನನಗೆ ಮೈ ಜುಮ್ಮ ಆಯಿತು. ಹೈಯರ್ ಎಜುಕೇಷನ್ನ ಸ್ಟ್ಯಾಂಡರ್ಡನ್ನು ಮುಟ್ಟಿರ್ತಕ್ಕಂಥ ಮಣಿಪಾಲ್ ಅಥವಾ ಮಾಯೆ ಇವತ್ತು ನಮ್ಮ ಯೂನಿವರ್ಸಿಟಿ ಥರ, ವೆನ್ ದೇ ಸೇ ಇಟ್ ಈಸ್ ಅನ್ ಎಕ್ಸ್ಪೆರಿಮೆಂಟ್, ವಾಟ್ ಎ ಹ್ಯುಮಿಲಿಟಿ ಇಟ್ ಈಸ್, ವಾಟ್ ಎ ಹ್ಯುಮಿಲಿಟಿ. ಸ್ನೇಹಿತರೆ, ಇದನ್ನು ನಮ್ಮ ಯಂಗರ್ ಜನರೇಷನ್ ನಾವು ಹೇಳಬೇಕು. ಆ ರೀಚ್ಗೆ ನಾವು ಬಂದರೂ ಕೂಡ ಹ್ಯುಮಿಲಿಟಿಯಲ್ಲಿ ನಾವು ಇದ್ದೇವಲ್ವಾ, ಅದು ಬಹಳ 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 ಮುಖ್ಯ. ಇವತ್ತು ವಿದ್ಯೆ ಅಂತ ಹೇಳುವಂಥದ್ದು ನಾಲೆಜ್ ವಿಲ್ಡೆಡ್ ಬೈ ಲವ್ ಆ್ಯಂಡ್ ಎಫೆಕ್ಷನ್. ಯಾವತ್ತು ಆ ಲವ್ ಮತ್ತು ಎಫೆಕ್ಷನ್ ಈ ಜ್ಞಾನದ ಜೊತೆಗೆ ಸೇರ್ಪಡೆಗೊಳ್ಳೋದಿಲ್ವಾ, ಅದು ಯಾವುದೇ ಪ್ರಯೋಜನಕ್ಕೆ ಬರೋಲ್ಲ. ಪ್ರಾಯಶಃ ಇವತ್ತು ನಮ್ಮಲ್ಲಿ, ನಮ್ಮ ಸಮಕ್ಷದಲ್ಲಿ ಇದ್ದಂಥ ಎಲ್ಲ ವಿದ್ವಾಂಸರಲ್ಲಿ ನಾನು ಕೂಡ ಒಬ್ಬ ಕಿರಿಯ, ಏಜಲ್ಲಿ ಸ್ವಲ್ಪ ಈಗ 62 ವರ್ಷ ಆಯಿತು. ನಾನು ಎಲ್ಲ ಕಲಿತದ್ದು ನಮ್ಮೆಲ್ಲ ಸಮಕ್ಷಮದ ಟೀಚರ್ಗಳಿಂದ. ಆಫ್ರಿಕಾದಲ್ಲಿ ಒಂದು ಲ್ಯಾಂಗ್ವೇಜ್ ಹೇಳ್ತಾರೆ, ಅವ್ರು ಏನು ಹೇಳ್ತಾರೆ ಅಂದರೆ, ಐ ಆಮ್ ಬಿಕಾಸ್ ಆಫ್ ಯು, ಪೀಪಲ್ ಆರ್ ಬಿಕಾಸ್ ಆಫ್ ಅದರ್ ಪೀಪಲ್. ಸೊ ಇಲ್ಲಿ ಆ ಸ್ಮರಣೆಯ ಕಾನ್ಸೆಪ್ಟನ್ನು ನಾನು, ಕಾರ್ಪೊರೇಷನ್ ಅನ್ನುವಂಥದ್ದು 1906ನೇ ಇಸ್ವಿಗೆ ಸರ್ ಆಲೋಚನೆ ಮಾಡಬೇಕು ನಾವು. ಕಾರ್ಪೊರೇಷನ್ ಅಂತ ನೀವು ಹೇಳಿದರೆ ಅದಕ್ಕೊಂದು ಕಮರ್ಷಿಯಲ್ ಲಾಂಚ್ ಸಿಗುತ್ತೆ, ಅದಕ್ಕೆ ಪ್ಯಾಡ್, ಇಮಿಡಿಯೇಟ್ಲಿ ಅದು ಟಾಸ್ ಆಗುತ್ತೆ. ದಿಸ್ ದ ಹಾಜಿ ಕಾಸಿಮ್ ವಾಸ್ ಅವೇರ್ ಆಫ್, ಆರ್ಡಿನರಿ ಬಿಸ್ನೆಸ್ ಮ್ಯಾನ್, but a great visionary. I should tell you, a visionary par excellence. Par excellence. MBA ಯಾವುದೇ ಒಂದು PhD ಬಿಡಿ, ಇವತ್ತು ಸಾಮಾನ್ಯವಾಗಿ ಬದುಕನ್ನು ವಾಸ್ತವವಾಗಿ ಒಂದು ಬ್ಯಾಂಕಿಂಗ್ ಇರಲಿ, ಶಿಕ್ಷಣದಲ್ಲಿ ಆಲೋಚನೆ ಮಾಡ್ತಾರಲ್ಲ, ದ್ಯಾಟ್ಸ್ ಗ್ರೇಟ್. ಇವತ್ತು ನಾವು ಹೇಳ್ತೀವಿ ಫ್ಯಾಕ್ಟ್ ಇರ್ಬೋದು, ಟ್ರುತ್ ಇರ್ಬೋದು. ನಾನು ಹೇಳ್ತೀನಿ, ಎಲ್ಲಕ್ಕಿಂತ ಮಿಗಿಲಾಗಿ ನೀವೆಲ್ಲರೂ ನನ್ನನ್ನು ಒಪ್ಕೊಳ್ತೀರಿ ಅಂತ ಭಾವಿಸ್ತೀನಿ, ವಾಸ್ತವ ಬಹಳ ಮುಖ್ಯ. ವಿ ಶುಡ್ ಬಿ ಗ್ರೌಂಡೆಡ್ ಫಸ್ಟ್ ಆಫ್ ಆಲ್. ಆ ವಾಸ್ತವತೆಯನ್ನು ಹೇಳುವ ರೀತಿ ಉಂಟಲ್ವಾ,
ಆ ನೆರೇಷನ್ ಉಂಟಲ್ಲ, ಆ ದಾಟಿ ಉಂಟಲ್ಲ, ಅದು ಜ್ಞಾನದ ನಿಮ್ಮ ಚಕ್ಷುವನ್ನು ಓಪನ್ ಮಾಡುತ್ತೆ. ಅದನ್ನೇ ನಾನು ಸ್ಟಾರ್ಟ್ ಮಾಡಿದ್ದು ಡಾಕ್ಟರ್ NK ತಿಂಗಳಾಯ ಸರನ್ನು. ಸರ್ ಕೂಡ ಅದರ ಮೆನ್ಷನನ್ನು ಮಾಡಿದರು. ಕೂತ್ಕೊಂಡ ಕೂಡಲೇ ಅವರಿಗೆ ಆ ನೆನ್ಪು ಬಂದಾಯಿತು, ಮೇಡಮ್ ಅಲ್ಲಿ ಬಂದ ಕೂಡಲೇ. ಯಾಕಂದರೆ ಈ ಸ್ಮರಣೆ ಈ ರೀತಿಯಾಗಿ ಒಬ್ಬರನ್ನು ಬೆಳೆಸುವಂಥದ್ದು, ಎಂಪವರ್ ಮಾಡುವಂಥದ್ದು ಯಾವ ಕ್ಷೇತ್ರವೇ ಇರ್ಬೋದು, ಅದರ ಬಗ್ಗೆ ನೀವತ್ತು ಈ ಕಾರ್ಯಕ್ರಮ ನೀವು ಮಾಡಿರುವಂಥದ್ದು ನನ್ನ ಪಾಲೊಂದು ಪುಣ್ಯ, ನನ್ನ ಪಾಲೊಂದು ಸೌಭಾಗ್ಯ ಅಂತ ಹೇಳ್ತೀನಿ. ಯಾವತ್ತು ಅಮಿತಾಬ್ ಬಚ್ಚನ್ ಒಮ್ಮೆ ಹೇಳಿದರು, ಲತಾ ಮಂಗೇಶ್ಕರನ್ನ ಇಂಟ್ರೊಡ್ಯೂಸ್ ಮಾಡೋದು ನನ್ನ ಜೀವನದ ಒಂದು ಸೌಭಾಗ್ಯ ಅಂತ ಹೇಳಿದರು. ಈ ಯೂಸ್ ದ ವರ್ಡ್ ದ ಸೌಭಾಗ್ಯ. ಅದೇ ರೀತಿಯಲ್ಲಿ ನನ್ನ ಪಾಲಿನ ಒಂದು ಸೌಭಾಗ್ಯ. ಬೇರೆ ಬ್ಯಾಂಕ್ಗಳನ್ನು ನೀವು ನೋಡಿದ್ರೆ ಕರ್ನಾಟಕ ಬ್ಯಾಂಕ್ ಬರುತ್ತೆ, 1924ರಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಬರುತ್ತೆ, 25ರಲ್ಲಿ 2013ರಲ್ಲಿ ಬ್ಯಾಂಕ್ ಆಫ್ ಮೈಸೂರು ಬರುತ್ತೆ. ಎಲ್ಲವೂ ಈ ಕಡೆಗಳಲ್ಲಿ ಸ್ಟಾರ್ಟ್ಗೊಂಡಂತಹ ಬ್ಯಾಂಕ್ಗಳು ಹೆಚ್ಚಿಂದು ನ್ಯಾಷನಲೈಸ್ ಆಗಿದೆ. ಇವತ್ತು ಆ ಬ್ಯಾಂಕ್ಗಳು ಬನಿಯನ್ ಟ್ರೀಯಷ್ಟು ಬೆಳವಣಿಗೆ ಅಭಿವೃದ್ಧಿಯನ್ನು ಹೊಂದು ನಾನಾ ಕಡೆಗಳಲ್ಲಿ ಲಕ್ಷೋಪಲಕ್ಷ ಜನರಿಗೆ ಉದ್ಯೋಗ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡುತ್ತೆ. ಆದರೆ ಆವಾಗ ಅವರ ಕಾನ್ಸೆಪ್ಟನ್ನು ಟಾಸ್ ಮಾಡಿ ಆ ಕಾನ್ಸೆಪ್ಟಿಗೆ ಒಂದು ಅರ್ಥ ಮತ್ತು ಭಾಷೆ ಮತ್ತು ವ್ಯಾಖ್ಯಾನ, ಇವತ್ತು ಯಾವುದು ನಾವು ರಿಸರ್ಚಲ್ಲಿ ಆಪರೇಷನಲ್ ಡೆಫಿನೇಷನ್ ಅಂತ ಹೇಳ್ತೇವೆ, ಆ ಸಿಂಡಿಕೇಟ್ ಬ್ಯಾಂಕ್ ನೋಡಿ, ಸಿಂಡಿಕೇಟ್ ವಾಟ್ ಇಸ್ ದ ಮೀನಿಂಗ್? ಸಿಂಡಿಕೇಟ್ ಅಂದರೆ 4 ಜನ ಕೂತ್ಕೊಂಡು ವಿತ್ ಸಿಂಗಲ್ನೆಸ್ ಆಫ್ ಪರ್ಪಸ್ ಆ್ಯಂಡ್ ಯೂನಿಟಿ ಆಫ್ ಥಿಂಕಿಂಗಲ್ಲಿ ಕೆಲಸ ಮಾಡೋದು. ವೆರಿ ಸಿಂಪಲ್, ವೆರಿ ಸಿಂಪಲ್. ಶುಗರ್ ಕೇನ್ ಸಿಂಡಿಕೇಟ್ ಅಂತ ಇದೆ ನಮ್ಮ ಉತ್ತರ ಪ್ರದೇಶ. ವಾಟ್ ಯು ಮೀನ್ ಸಿಂಡಿಕೇಟ್ ಹಿಯರ್? ಸಿಂಡಿಕೇಟ್ ಮೀನ್ಸ್ ದ ಗ್ರೂಪ್ ಆಫ್ ಫಾರ್ಮರ್ಸ್ ಆರ್ ದ ಗ್ರೂಪ್ ಆಫ್ ಪೀಪಲ್ ಆರ್ ಗ್ರೂಪ್ ಆಫ್ ಫಿಲಾಂಥ್ರಫಿಸ್ಟ್, ದೇ ಜಾಯಿನ್ ಟುಗೆದರ್ ವಿತ್ ಎ ಯೂನಿಟಿ ಆಫ್ ಥಿಂಕಿಂಗ್ ಆ್ಯಂಡ್ ಯೂನಿಟಿ ಆಫ್ ಪರ್ಪಸ್. ಆ ಕಮಿಟ್ಮೆಂಟಲ್ಲಿ ಸಿಂಡಿಕೇಟ್ ಬ್ಯಾಂಕ್ ಸ್ಥಾಪನೆಯಾದ. ಅದರ ಮಾಜಿ ಚೇರ್ಮನ್ ಮತ್ತು ಅಧ್ಯಕ್ಷರು ಕೂಡ ನಮ್ಮ ಡಾಕ್ಟರ್ NK ತಿಂಗಳಾಯರು, ಪ್ರಾತಸ್ಮೀಯ ಪರ್ಸನಾಲಿಟಿ. ಅವರೊಟ್ಟಿಗೆ ನಾನು ಬೆಳೆದದ್ದು ಈ ರೀತಿಯಲ್ಲಿ. ಪಿಗ್ಮಿ ಡಿಪಾಸಿಟ್ ಕಾನ್ಸೆಪ್ಟ್ ಯಾವ ರೀತಿ? very innovative at the end of the day, and all contributed to the wonderful development of this. And today what we are seeing is more like the fruits that we are reaping of the great visionaries, and they were all educationists, they were all ordinary businessmen, they were all lawyers, they were all archbishops, they were all petty businessmen, but they had a great vision to establish these banking institutions. ಅದರ ಜೊತೆ ಅವರಿಗೆ ಕೈಯನ್ನು ಭದ್ರಪಡಿಸಿರುವಂಥದ್ದು ಮಠಗಳು. ಅದನ್ನು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೊಟ್ಟಂಥ ಒಂದೊಂದು ನಾಣ್ಯ ಕೂಡ ಇವತ್ತು ಒಂದೊಂದು ಬ್ಯಾಂಕಿನ ಮೂಲ ಅಡಿಪಾಯಕ್ಕೆ ಕಾರಣ ಆಗಿದೆ. ಅದನ್ನು ನಾವು ಇನ್ನೂ ಹೆಚ್ಚಿನ ಸಂಶೋಧನೆಯನ್ನು ಪ್ರಾಯಶಃ ಸಾಯಿಗೀತಾ ಮೇಡಮ್ ಅವರು ಒಳ್ಳೆಯ ರಿಸರ್ಚರ್, ದ ಗ್ರೇಟ್ ರಿಸರ್ಚರ್, ಅವರು ಮತ್ತು ಅವರ ಟೀಮ್ ಇನ್ನೂ ಹೆಚ್ಚಿನ ಕೆಲಸವನ್ನು ಅದರಲ್ಲಿ ಮಾಡಬೇಕು. ಈ ಪರಿಕಲ್ಪನೆಗೆ ಸಂಬಂಧಪಟ್ಟು ಪ್ರಾಯಶಃ ನೀವು ಡಾಕ್ಟರ್ ಚಿನ್ನಪ್ಪಗೌಡ ಸರ್ ಅವರ ಸಹಾಯವನ್ನು ಪಡ್ಕೊಳ್ಬೋದು. ಒಳ್ಳೆಯ ಕಾನ್ಸೆಪ್ಚುವಲ್ ಕ್ಲಾರಿಟಿ ಅವರಿಗಿದೆ. ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ ಸರ್ ಅನ್ನೋದನ್ನು ಹೇಳಿ, ಬ್ಯಾಂಕಿಂಗ್, ಪತ್ರಿಕೆ, ವೈದ್ಯ ಎಲ್ಲ ಸೇರಿದೆ, ಎಲ್ಲ ಇನ್ಕ್ಲೂಸಿವ್ ಆದರೆ ಮಾತ್ರ ಜೀವನ. ನಾನು ಯಾವುದನ್ನು ಸ್ಟಾರ್ಟ್ ಮಾಡಿದ್ದೆ ಅದೇ ಥರ ಆಗುತ್ತೆ. ನನ್ನನ್ನು ಕೂಡ ಇವತ್ತು ಕರೆದಿದ್ದೀರಿ, ಭಾಷಣ ಮಾಡಿದ್ದೀನಿ, ಮನಸ್ಸಿಗೆ ತುಂಬ ಖುಷಿ ಕೊಟ್ಟಿದೆ. ಬೆಲ್ಲ ನೀರು ಸಿಕ್ಕಿದೆ, ಪೆಪ್ಪರ್ಮೆಂಟ್ ನಾನು ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ತೀನಿ, ರೈಟ್? ಸೊ ಎಲ್ಲವೂ ಕೂಡ ಡಾಕ್ಟ್ರು ಕೂಡ ನಮ್ಮ ಜೊತೆನೇ ಇದ್ದಾರೆ. ಸೊ ಅತ್ಯಂತ ಸುಂದರವಾಗಿರ್ತಕ್ಕಂಥ ಅತ್ಯಂತ ಹಾಲು ಜೇನಿನ ಒಂದು ಸಂಬಂಧವನ್ನು ನೋಡ್ತಾ ಇದ್ದೀನಿ. ನನ್ನ ಗುರುಗಳನ್ನು ನೋಡ್ತಾ ಇದ್ದೀನಿ, ನನ್ನ VC ಅವರನ್ನು ನೋಡ್ತಾ ಇದ್ದೀನಿ, ಮೇಡಮ್ ಅವರು ಎಲ್ಲರೂ ಕೂಡ ಹಳೆಯ ಪ್ರಿನ್ಸಿಪಾಲ್ ಅವರು. ಕಾಲೇಜಿಗೆ ತುಂಬ ಸಲ ಹೋಗಿದ್ದೆ. ಇವತ್ತು ನೋಡುವಾಗ ನನಗೂ ಒಂದು ಆಯಿತು, ನನಗೂ ಪ್ರಾಯ ಆಗ್ತಾ ಬಂತು ಸರ್, ನಿಮಗೂ ಪ್ರಾಯ ಆಗ್ತಾ ಬಂತಾ ಇದೆ ಅಂತ ಕಾಣ್ತಾ ಇದೆ. ಮನುಷ್ಯ ಜೀವನ ಯಾವತ್ತು ಕವಿ ಖುಷಿ ಕವಿ ಗಾಮ್. ಜೀವನವನ್ನು ಭದ್ರ ಮಾಡಿಕೊಂಡು, ಜೀವನವನ್ನು ಮಂಗಳ ಮಾಡಿಕೊಂಡು, ಇನ್ನೊಬ್ಬರಿಗೆ ಸಹಾಯ ಮಾಡಿಕೊಂಡು, ಅವರನ್ನು ಎಂಪವರ್ ಮಾಡಿಕೊಂಡು ಮುಂದಿನ ಪೀಳಿಗೆಯನ್ನು ಹೊಸ ದಾರಿ ದೀಪ, ಹೊಸ ದಕ್ಷವಾಗಿರ್ತಕ್ಕಂಥ ಒಂದು ದಾರಿಯನ್ನು ಅವರಿಗೆ ತೋರಿಸೋದ್ರಲ್ಲಿ ನಮ್ಮ ಕೈಂಕರ್ಯವನ್ನು ನಾವು ತೊಡಗಿಸ್ಕೋಣ. ಈ ಸೆಂಟ್ರಿಗೆ ಉಜ್ವಲ ಭವಿಷ್ಯವನ್ನು ಹೇಳ್ಕೊಂಡು ಪ್ರಾತಸ್ಮರಣೀಯರಂಥ KR ಶೆಟ್ಟಿ ಅವರನ್ನು, ನಮ್ಮ ಚಾನ್ಸಲರ್ ಶ್ರೀ ವಿನಯ್ ಹೆಗ್ಡೆ ಸರ್ ಅವರನ್ನು, ನಮ್ಮ ನಿಕಟಪೂರ್ವ ಕುಲಪತಿಗಳು, ನಮ್ಮ ಯಾವತ್ತೂ ಮಾರ್ಗದರ್ಶಕರು, ಅವರ ಸ್ಮೈಲೇ ನಮಗೆ ಧಾರಾಳ ಸಾಕಾಗತ್ತೆ. ವೆರಿ ಕಂಟೇಜಿಯಸ್ ಸ್ಮೈಲ್ ಅವ್ರದ್ದು. ಯಾವತ್ತು ಹೇಗಿದ್ದೀರಿ, ಯಾವ ಥರ ಏನು ಅಂತ, ದಟ್ಸ್ ವೆರಿ ಇಂಪಾರ್ಟೆಂಟ್. ಎಟ್ ದ ಎಂಡ್ ಆಫ್ ದ ಡೇ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್ ನಾವೆಲ್ಲ ಮನುಷ್ಯರು ಅಂತಕ್ಕಂತಹ ಒಂದು ಒಳ್ಳೆಯ ಒಂದು ಕೂಟ ಇವತ್ತಾಯಿತು. ತಮಗೆಲ್ಲರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಅಗೈನ್ ಐ ಆಮ್ ಕನ್ಕ್ಲೂಡಿಂಗ್ ವಿತ್ ದ ಸೇಮ್ ಸ್ಟೇಟ್ಮೆಂಟ್, ಭದ್ರಂ ಶುಭಂ ಮಂಗಳಂ. ಸರ್, ತುಂಬ ಚೆನ್ನಾಗಿ ಮತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಹುಟ್ಟಿದಂಥ ಬ್ಯಾಂಕ್ಗಳ ಅದರ ಹೆಸರು ಹಿಡಿದು ಅದರ ಭಾವನಾತ್ಮಕವಾಗಿ ನಮ್ಮನ್ನು ತುಂಬ ತಲುಪಿತು. ಪ್ರತಿಯೊಂದು ಬ್ಯಾಂಕ್ಗಳ ಬಗ್ಗೆ ಅದರ ಭಾವನಾತ್ಮಕವಾದ ನುಡಿನಮಗಳನ್ನು ಹೇಳಿದ್ದೇವೆ. ತುಂಬ ಖುಷಿ ಆಯಿತು.
ಈಗ ನಿಟ್ಟೆ ವಿಶ್ವವಿದ್ಯಾನಿಲಯದಿಂದ ನಡೆಯುತ್ತಿರುವ ಬೆಂಗಳೂರಿನ ಆರ್ಯತಾರ ಸಂಸ್ಥೆ ಪ್ರಾಯೋಜಿತ ಕೊರಗ ಜನಪದ ಜ್ಞಾನದ ದಾಖಲೀಕರಣ ಮತ್ತು ನಿಘಂಟು ಯೋಜನೆಯ ಕಾರ್ಯಾಗಾರ ಗೇಯ್ಮೆದ ಕಳ ಬೆಳಗಿನಿಂದ ಇಲ್ಲಿ ನಡೀತಾ ಇದೆ. ತುಳುನಾಡಿನ ಆದಿಮೂಲ ಸಮುದಾಯದ ಜ್ಞಾನ ದಾಖಲೀಕರಣದ ಭಾಗವಾಗಿ ಇದನ್ನು ಕೈಗೊಳ್ಳಲಾಗಿದೆ. ಇದರ ತರಬೇತುದಾರರಾಗಿರುವ ಶ್ರೀ ಶಂಕರ ಗುತ್ತಕಾಡ್ ಸುಮತಿ ಕೆಮ್ಮಡೆ ಅವರನ್ನು ವಿನಂತಿಸುತ್ತೇವೆ. ಸರ್ ಬನ್ನಿ. ಭಲೆ ಸೈ ಮೇಡಮ್. deserves it. ಸರ್ ಬನ್ನಿ ಸರ್. ಕೊರಗ ಜನಪದ ಜ್ಞಾನದ ದಾಖಲೀಕರಣದ ಗೇಯ್ಮೆದ ಕಲ ಇವೆಲ್ಲವನ್ನು ಒಂದು ಸೇರಿಸಿ ಒಂದು ಪ್ರಯತ್ನ ಮಾಡಿದ್ದೇವೆ. ಸರ್ ತಮ್ಮ ಮಾತಿಗೆ ಒಂದೆರಡು ಪೂರಕ ಮಾಹಿತಿಗಳು. ವಿಜಯ ಬ್ಯಾಂಕ್, ಕೆನರಾ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್ ಇದೆಲ್ಲ ಇಲ್ಲೇ ಹುಟ್ಟಿ ಬೆಳೆದವುಗಳು. ಅದೆಷ್ಟೋ ಬ್ಯಾಂಕ್ಗಳು ಹುಟ್ಟಿ ಇನ್ನೊಂದರ ಜೊತೆಗೆ ಸೇರಿಕೊಂಡು ಮತ್ತೆ ಬೆಳೆದಿವೆ. ಅನೇಕ ಕವಲುಗಳನ್ನು ಸೇರಿಸಿಕೊಂಡು ನದಿ ಮುಂದೆ ಹರಿಯುವ ಹಾಗೆ. ಇದಲ್ಲದೆ ವಿಶೇಷ ಅಂತ ಹೇಳಿದರೆ ಇತ್ತೀಚೆಗೆ ರಾಷ್ಟ್ರೀಕರಣಗೊಳ್ಳುವ ಅಥವಾ ಮರ್ಜ್ ಆಗುವ ಮೊದಲು ಇಡೀ ಭಾರತದಲ್ಲಿ ಇದ್ದಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳ ಪ್ರತಿಯೊಂದು ಬ್ಯಾಂಕ್ಗಳ ಒಂದು ಬ್ರಾಂಚ್ ಮಂಗಳೂರಿನಲ್ಲಿ ಇತ್ತು, ಈಗಲೂ ಇದೆ ಅನ್ನೋದು ಮತ್ತೊಂದು ಖುಷಿಯ ವಿಚಾರ. ಮತ್ತು ನಾನು ತಿಳಿದಹಾಗೆ ಅಖಂಡ ಭಾರತದಲ್ಲಿ ಬ್ರಿಟಿಷರ ಕಾಲದಲ್ಲಿ ವಲಯ ಬ್ಯಾಂಕ್ಗಳಿದ್ದು ಆ ಬ್ಯಾಂಕ್ನ ಒಟ್ಟು 13 ಬ್ರಾಂಚ್ಗಳು ಮಾತ್ರ ಇದ್ದದ್ದು. ಅದರಲ್ಲಿ ಒಂದು ಮಂಗಳೂರಿನಲ್ಲಿ. ಇದನ್ನೆಲ್ಲ ಹೇಳಿದ್ದು ತಿಂಗಳೇ ಸರ್ ಅವರನ್ನು ನೆನಪಿಸ್ಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೆ. ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಮುಖ್ಯಸ್ಥರು ಇದನ್ನ ಅಧ್ಯಕ್ಷರು ಆಗಿರುವ ಪ್ರೊಫೆಸರ್ ಒಂದೆರಡು ಅಧ್ಯಕ್ಷೀಯ ಕಾರ್ಯಕ್ರಮದ ಸರಿಯಾದ ಸತೀಶ್ ಕುಮಾರ್ ಭಂಡಾರಿ ಅವರೇ, ಹಲೋ ಮಾನ್ಯ ಸತೀಶ್ ಕುಮಾರ್ ಭಂಡಾರಿ ಅವರೇ, ಡಾಕ್ಟರ್ ಸಾಯಿ ಗೀತಾರವರೇ, ಡಾಕ್ಟರ್ ಸುಧೀರ್ ಅವರೇ, ಕೃಷ್ಣಮೂರ್ತಿ ಅವರೇ, ಡಾಕ್ಟರ್ ಚಿನ್ನಪ್ಪ ಗೌಡ್ರೆ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯರೇ, ಇಂದು ಪತ್ರಿಕಾ ದಿನ. ನನ್ನ ವಿಚಾರಗಳು ಹೆಚ್ಚು ಅಕಾಡೆಮಿಕ್ ಆಗಿರುತ್ತೆ ಮತ್ತು ಕೆಲವೊಮ್ಮೆ ನಾವು ಅಕಾಡೆಮಿಕ್ಸ್ನಲ್ಲಿ ಇರುವಂಥವರು ಸ್ವಲ್ಪ ಕ್ರಿಟಿಕಲ್ ಆಗಿ ನೋಡ್ತೇವೆ ಪತ್ರಿಕೆಗಳನ್ನು.
ಒಂದು 15 ದಿನದ ಹಿಂದೆ ನಮ್ಮ ಕಾಲೇಜಿಗೆ ಅಡ್ಮಿಷನ್ಗೋಸ್ಕರ ಒಬ್ಬರು ಪೇರೆಂಟ್ಸ್ ಬಂದಿದ್ದರು, ಹಾಸನದಿಂದ ಬಂದಿದ್ದರು. ಅವರಿಗೆ ಅವರ ಮಗಳನ್ನು ಇಲ್ಲಿ ಸೇರಿಸಲಿಕ್ಕೆ, ನಮ್ಮ ಕಾಲೇಜಿಗೆ ಸೇರಿಸಲಿಕ್ಕೆ ಬಂದಿದ್ದರು. ಅವ್ರ ಹತ್ರ ಮಾತಾಡ್ತಾ ನಾನು ಕೇಳಿದೆ, ನೀವು ಏನು ಮಾಡ್ಕೊಂಡಿದ್ದೀರಿ ಅಂತ ಅವರ ತಂದೆಗೆ. ನಾನು ಜರ್ನಲಿಸ್ಟ್ ಅಂತ ಅವರು ಹೇಳಿದರು. ನಾನು ಭಾಳ ಆಸಕ್ತಿಯಿಂದ, ಹೌದಾ, ನೀವು ಯಾವ ಮಾಧ್ಯಮಕ್ಕೆ ಕೆಲಸ ಮಾಡ್ಕೊಂಡಿದ್ದೀರಿ ಅಂತ ಕೇಳಿದೆ. ಇಲ್ಲ, ನಾನು ನನ್ನದೇ ಆದಂತಹ ಒಂದು ನ್ಯೂಸ್ ಪೇಪರ್ ಇದೆ, ನಾನು ಅದರ ಎಡಿಟರು, ನಾನು ಸಂಪಾದಕ ಅದರದ್ದು. ಹಾಸನದಲ್ಲಿ ಇದ್ಕೊಂಡು ಅವರು ತಮ್ಮದೇ ಆದಂತಹ ಒಂದು ನ್ಯೂಸ್ ಪೇಪರನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನನಗೆ ಕೇಳಿ ಭಾಳ ಸಂತೋಷ ಆಯಿತು. ಸಹಜವಾಗಿ ನಾನು ಅವ್ರಿಗೆ ಕೇಳಿದೆ, ಸರ್, ನಿಮ್ಮ ನ್ಯೂಸ್ ಪೇಪರ್ನ ಸರ್ಕ್ಯುಲೇಷನ್ ಎಷ್ಟು ಅಂತ. ಸರ್ಕ್ಯುಲೇಷನ್ ತುಂಬ ಕಡಿಮೆ ಅಂತ ಹೇಳಿದರು. ಆದರೂ ನಾನು ತುಂಬ ಅವರಿಗೆ ಪ್ರೆಷರ್ ಹಾಕಿ, ಎಷ್ಟಿರ್ಬೋದು ಸರ್, ಅಂದರೆ ಕಡಿಮೆ ಇದ್ದರೆ ಹೇಗೆ ಅದು ವರ್ಕ್ ಆಗ್ತದೆ ಅಂದರೆ ನಮ್ಗೆ ಗೊತ್ತಾಗಬೇಕಲ್ಲ. ತುಂಬ ಜಾಸ್ತಿ ಇಲ್ಲ, ಒಂದು 2,000 to 3,000 ಸರ್ಕ್ಯುಲೇಷನ್ ಅಂತ ಹೇಳಿದರು. ಭಾಳ ಸಹಜವಾಗಿ ಕೇಳಿದೆ, 2,000 to 3,000 ಸರ್ಕ್ಯುಲೇಷನ್ ಆಗೋ ನ್ಯೂಸ್ ಪೇಪರ್ ನಡೆಸಲಿಕ್ಕೆ ಸಾಧ್ಯನಾ? ಆವಾಗ ಒಂದು ಭಾಳ ಇಂಟ್ರೆಸ್ಟಿಂಗ್ ಆದ ಉತ್ತರ ಅವ್ರದ್ದು. ನಮ್ಮದು ಸರ್ಕ್ಯುಲೇಷನ್ ಕೇವಲ 2,000 3,000, ನಮ್ಮದು ವಾಟ್ಸಪ್ ರೀಚ್ 1,00,000 ಇದೆ ಸರ್ ಅಂತ. ಅರೆ, ಅದು ಹೇಗೆ? ಏನಿಲ್ಲ, ನಾವು ವಾಟ್ಸಪ್ ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದೇವೆ, ಅದಕ್ಕೆ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸಬ್ಸ್ಕ್ರೈಬರ್ಸ್ ಅಂದರೆ ಇವರೇ ಗ್ರೂಪ್ಗಳನ್ನು ಮಾಡ್ಕೊಂಡಿದ್ದಾರೆ. ಬಹಳಷ್ಟು ಗ್ರೂಪ್ಸ್ ಇದೆ, ಒಂದೊಂದು ಗ್ರೂಪ್ನಲ್ಲಿ ಸಾವಿರಾರು ಜನ ಇದ್ದಾರೆ. ಹಾಗೆ ಒಟ್ಟಿನಲ್ಲಿ ನಾವು ಏನೇ ನ್ಯೂಸ್ ಬರೆದ್ರೂ ಕೂಡ ಅದು 1,00,000 ಜನಕ್ಕೆ ತಲುಪುವ ಹಾಗೆ ನಾವು ವ್ಯವಸ್ಥೆ ಮಾಡ್ತೇವೆ ಅಂತ. ಇಲ್ಲಿಯ ಪತ್ರಿಕಾ ಮಿತ್ರರಿಗೂ ಗೊತ್ತಿರ್ಬೋದು, ಇವತ್ತು ವಾಟ್ಸಪ್ ಅನ್ನುವಂಥದ್ದು ಭಾಳ ಮುಖ್ಯವಾಗಿ, ಅಂದರೆ ಅದು ನಮ್ಮ ಈ ನ್ಯೂಸ್ ಪೇಪರ್ ಎಡಿಟರ್ ಹೇಳಿದಾಗೆ ಸರ್ಕ್ಯುಲೇಷನ್ ಬೇಕಾಗಿಲ್ಲ ಅವರಿಗೆ. ಅವರು ವಾಟ್ಸಪ್ ಮೂಲಕ ತಲುಪಿಸೋ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅವರು ನಮಗೆ ಕೇಳ್ತಾ ಇದ್ದಾರೆ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ 1,00,000 ಜನ ಸಬ್ಸ್ಕ್ರೈಬರ್ ಇದ್ದಾರೆ, ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನೀವೇನಾದರೂ ಆ್ಯಡ್ ಕೊಡ್ತೀರಾ ಅಂತೇಳಿ. ನ್ಯೂಸ್ ಪೇಪರ್ನಲ್ಲಿ ಅಲ್ಲ, ನ್ಯೂಸ್ ಪೇಪರ್ನಲ್ಲಿ ಅಲ್ಲ. ಇದು ಇಂದಿನ ಪತ್ರಿಕೋದ್ಯಮದಲ್ಲಿ ಆಗಿರುವಂಥ ಬಹಳ ದೊಡ್ಡ ಬದಲಾವಣೆ. ಭಾರತದ ಅತ್ಯಂತ ಶ್ರೇಷ್ಠ ಜರ್ನಲಿಸ್ಟ್ಗಳಲ್ಲಿ ಒಬ್ಬರು ಪಿ ಸಾಯಿನಾಥ್ ಅಂತ, ಅವರು ಮ್ಯಾಗ್ಸೆಸೆ ಪುರಸ್ಕೃತರು. ಅವರು 2020ರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಆದ ಒಂದು ಸ್ಟೇಟ್ಮೆಂಟ್ ಮಾಡಿದರು. ಅವ್ರು ಹೇಳಿದ್ದೇನು ಅಂತ ಹೇಳಿದರೆ, ಟುಡೇ elections are fought on WhatsApp and not on the ground ಅಂತ ಹೇಳಿ 2020ನಲ್ಲೇ ಹೇಳಿದರು. ಅಂದರೆ ಇಂದಿನ ಚುನಾವಣೆಗಳು ವಾಟ್ಸಪ್ನಲ್ಲಿ ಬರುವಂತಹ ಸಂದೇಶಗಳ ಮೂಲಕ ನೀವು ಫೈಟ್ ಮಾಡ್ತೀರಾ ಹೊರತು ಅದು ನಿಮ್ಮ ರಿಯಲ್ ಗ್ರೌಂಡ್ನಲ್ಲಿ ನಡೆಯೋದಿಲ್ಲ. ಅಷ್ಟರ ಮಟ್ಟಿಗೆ ಪತ್ರಿಕೋದ್ಯಮದಲ್ಲಿ ಬದಲಾವಣೆ ಆಗಿದೆ. ನಾನು ಸುಧೀರ್ ರಾಜ್ ನಂತರ ಮಾತಾಡೋದು ಬಹಳ ಕಷ್ಟ, ಬಟ್ ಅವರು ಹೇಳಿರೋ ಒಂದು ಮಾತು ಏನಂತ ಹೇಳಿದರೆ, ರೂರಲ್ ಇಂಡಿಯಾ ಇಸ್ ದಿ ರಿಯಲ್ ಇಂಡಿಯಾ, ತಿಂಗಳಾರು ಹೇಳಿದ್ದು ಅಂತ ಅವ್ರು ಹೇಳಿದರು. ಅದು ಜರ್ನಲಿಸಮ್ ಮತ್ತು ಪತ್ರಿಕೋದ್ಯಮಕ್ಕೆ ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ಅಪ್ಲೈ ಆಗ್ತದೆ. ಬಟ್ ಅದನ್ನು ಮಾಡೋರು ಬಹಳ ಕಡಿಮೆ. ಈಗಿನ ಎಲ್ಲ ಪತ್ರಿಕೋದ್ಯಮ, ಟೆಲಿವಿಷನ್ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಆಕಾಶವಾಣಿ ಒಂದು ಬಿಟ್ಟು ಬೇರೆ ಎಲ್ಲ ಮೀಡಿಯಾಗಳು ರೂರಲ್ ಜರ್ನಲಿಸಮ್ ಅಂತ ಒಂದು ವಿಷಯವೇ ಇಲ್ಲ. ದ ಹಿಂದೂ ಅನ್ನೋ ಒಂದು ನ್ಯೂಸ್ ಪೇಪರ್ನಲ್ಲಿ ರೂರಲ್ ಜರ್ನಲಿಸಮ್ ಅಂತ ಒಂದು ಬೀಟ್ ಇತ್ತು. ಅದಕ್ಕೆ ಸಾಯಿನಾಥ್ ಅವರು ಎಡಿಟರ್ ಆಗಿದ್ದರು. ಅವರು 2018ಕ್ಕೆ ರಿಸೈನ್ ಮಾಡಿದ ನಂತರ ಇಡೀ ಭಾರತ ದೇಶದಲ್ಲಿ ರೂರಲ್ ಜರ್ನಲಿಸಮ್ ಅನ್ನೋ ಬೀಟ್ ಇಲ್ಲ. ಯಾವುದೇ ನ್ಯೂಸ್ ಪೇಪರು, ಯಾವುದೇ ನ್ಯೂಸ್ ಚಾನಲ್ಲು, ಯಾವುದೇ ಮೀಡಿಯಾ ಏಜೆನ್ಸಿಯಲ್ಲಿ ಈ ಒಂದು ಬೀಟ್ ಇಲ್ಲ. ಇನ್ನೂ ಕೂಡ ಎಲ್ಲರಿಗೂ ಗೊತ್ತಿದೆ, 65%
ಭಾರತ ದೇಶ ರೂರಲ್ ಕ್ಷೇತ್ರದಲ್ಲೇ ಇದೆ. ಅದೇ ಮೆಜಾರಿಟಿ. ಅದನ್ನು ಕವರ್ ಮಾಡೋರೇ ಇಲ್ಲ. ಇದು ಈಗಿನ ಪತ್ರಿಕೋದ್ಯಮದ ಬಹಳಷ್ಟು ದೊಡ್ಡ ದುರಂತ. ಯಾಕಂದರೆ ಬಾಂಬೆಯಲ್ಲಿ ಒಂದು ಸಣ್ಣ ಕಡ್ಡಿ ಬಿದ್ದರೂ ಅವರು ರಿಪೋರ್ಟ್ ಮಾಡ್ತಾರೆ, ಹಳ್ಳಿಯಲ್ಲಿ ಜನ ಸತ್ರು ಅವರು ರಿಪೋರ್ಟ್ ಮಾಡೋದಿಲ್ಲ. ಬಹಳಷ್ಟು ಬಾರಿ ನಾವೇ ಸಂಪಾದಕರಿಗೆ, ಎಡಿಟರ್ಗಳಿಗೆ ಇಂತಹ ಒಂದು ಕಷ್ಟಕರವಾದ ಪ್ರಶ್ನೆಗಳನ್ನು ಕೇಳಿದ್ದೇವೆ. ಯಾಕೆ ನೀವು ಇದನ್ನು ರಿಪೋರ್ಟ್ ಮಾಡೋದಿಲ್ಲ? ಅಲ್ಲ, ಅಲ್ಲಿಗೆ ಹೋಗೋರು ಯಾರು, ಹಳ್ಳಿಗೆ ಹೋಗೋರು ಯಾರು ಅಂತ ಒಂದು ಮರು ಪ್ರಶ್ನೆ ಬರುತ್ತೆ ನಮಗೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಬಹಳ ಒಂದು ಇಂಪಾರ್ಟೆಂಟ್ ಆದಂತಹ ಬೆಳವಣಿಗೆ, ನಿಮಗೂ ಕೂಡ ಅದರ ಅನುಭವ ಆಗಿರ್ಬೋದು. ಈ ಎಲೆಕ್ಷನ್ ಟೈಮ್ನಲ್ಲಿ ಇದು ಬಹಳ ಜಾಸ್ತಿ ಇರುತ್ತೆ. ಫೇಕ್ ನ್ಯೂಸ್, ಸುಳ್ಳು ಸುದ್ದಿ. ಈಗಿನ ಡಿಜಿಟಲ್ ಪ್ರಪಂಚದಲ್ಲಿ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದರೆ, ಅದು ಸುಳ್ಳು ಅಲ್ಲ ಅಂತ ನಾವು ಪ್ರೂವ್ ಮಾಡೋಷ್ಟೊತ್ತಿಗೆ ಜನ ಎಲ್ಲರ ಹತ್ರ ಅದನ್ನು ಶೇರ್ ಮಾಡಿ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಸುಳ್ಳು ಯಾವುದು, ಸತ್ಯ ಯಾವುದು ಅಂತ ಗೊತ್ತಾಗದೇ ಇರುವಂತಹ ಒಂದು ಪರಿಸ್ಥಿತಿ. ಅದು ಜರ್ನಲಿಸಮ್ಗೆ ಒಳ್ಳೆಯ ಕಾಲ ಅಲ್ಲ. ಯಾಕಂದರೆ ಪತ್ರಿಕೋದ್ಯಮ ಬಹಳ ಮುಖ್ಯವಾಗಿ ಸತ್ಯದ ಮೇಲೆ ನಡೆಯುವಂತಹ ಒಂದು ವಿಚಾರ. ಇದಕ್ಕೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ದಿನಗಳಲ್ಲಿ 1920ರಿಂದ 47 ತನಕ ಯಾವ ಸತ್ಯಾಗ್ರಹಗಳು ನಡೆದವು. ಸತ್ಯಾಗ್ರಹ ಅಂದರೆ ಸತ್ಯವನ್ನು ಆಗ್ರಹ ಮಾಡುವಂಥದ್ದು. ಗಾಂಧೀಜಿ ಕೂಡ 3 ನ್ಯೂಸ್ ಪೇಪರ್ಗೆ ಎಡಿಟರ್ ಆಗಿದ್ದರು. ನವಜೀವನ್, ಯಂಗ್ ಇಂಡಿಯಾ ಮತ್ತು ಹರಿಜನ್ ಅನ್ನೋ 3 ನ್ಯೂಸ್ ಪೇಪರ್ಗೆ ಎಡಿಟರ್ ಆಗಿತ್ತು. ಅಷ್ಟು 3 ನ್ಯೂಸ್ ಪೇಪರ್ಗಳು ಪ್ರಾಂತೀಯ ಭಾಷೆಗೆ ತರ್ಜುಮೆಗೊಂಡು ಬಹಳಷ್ಟು ಅದಕ್ಕೆ ಸರ್ಕ್ಯುಲೇಷನ್ಗಳು ಇತ್ತು. ಈ ರೀಜನಲ್ ಜರ್ನಲಿಸಮ್ ಅಂತ ಏನು ಹೇಳ್ತೇವೆ, ಅಂದರೆ ಪ್ರಾಂತೀಯ ಭಾಷೆಯಲ್ಲಿ ನಡೆಯುವಂತಹ ಜರ್ನಲಿಸಮ್ ಏನಿದೆ, ಅದಕ್ಕೆ ಗಾಂಧೀಜಿ ಅವರು ಮಾಡಿರುವಂತಹ ಈ 3 ದಿನಪತ್ರಿಕೆಗಳ ಕೊಡುಗೆ ಬಹಳ ಜಾಸ್ತಿ ಇದೆ. ಹಿಂದೂ, ಟೈಮ್ಸ್ ಆಫ್ ಇಂಡಿಯಾ, ಡೆಕ್ಕನ್ ಹೆರಾಲ್ಡ್ ಈ ದಿನಪತ್ರಿಕೆಗಳು ಸ್ವಾತಂತ್ರ್ಯ ಪೂರ್ವದಲ್ಲೂ ಇದ್ದು, ಅದಕ್ಕೆ ಕೆಲವು ನ್ಯೂಸ್ ಪೇಪರಿಗಂತೂ 150-200 ವರ್ಷದ ಇತಿಹಾಸಗಳು ಕೂಡ ಇವೆ. ಈ ಫೇಕ್ ನ್ಯೂಸ್ ಅಂತ ನಾವು ಮಾತಾಡಬೇಕಾದ್ರೆ, ನಾನು ಈಗ ನಮ್ಮ ಸೋಷಿಯಲ್ ಸೈಂಟಿಸ್ಟ್ಗಳು ಹೇಳೋದು ಹೇಗೆ ಅಂತ ಹೇಳಿದರೆ, ವಿ ಆರ್ ಲಿವಿಂಗ್ ಇನ್ ಅ ಪೋಸ್ಟ್ ಟ್ರುತ್ ವರ್ಲ್ಡ್ ಅಂತ ಹೇಳಿ. ಅಲ್ಲಿ ನಿಮಗೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗೋದಿಲ್ಲ. ಯಾರು ಮೊದಲು ಬರ್ತಾರೋ ಅವರಿಗೆ ಹೆಚ್ಚು ಆದ್ಯತೆ. ಮೊದಲು ಬಂದವನು ಏನು ಹೇಳ್ತಾನೋ ಅದೇ ಸತ್ಯ. ನಂತರ ಬಂದು ನೀವು ಕ್ಲಾರಿಫೈ ಮಾಡುವಷ್ಟು ಸಮಯ ಇಲ್ಲ ಮತ್ತು ಕ್ಲಾರಿಫೈ ಮಾಡಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಅಷ್ಟೊತ್ತಿಗೆ ಎಲ್ಲರಿಗೂ ಸುದ್ದಿ ಆಗಿದೆ. ಅದಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದರೆ, ಒಂದು ಕಾರ್ಪೊರೇಟೈಸೇಷನ್ ಆಫ್ ಮೀಡಿಯಾ ಅಂತ ನಾವೇನು ಹೇಳ್ತೇವೆ, ಖಾಸಗೀಕರಣ, ಒಂದು ಮೀಡಿಯಾದ ಒಂದು ಖಾಸಗೀಕರಣ, ಒಂದು ಮೀಡಿಯಾವನ್ನು ಒಂದು ಪ್ರಾಡಕ್ಟ್ ಆಗಿ ನೋಡುವಂಥದ್ದು. ಅದು ಸರ್ವಿಸ್ ಅಲ್ಲ, ಒಂದು ಪ್ರಾಡಕ್ಟ್ ಆಗಿ ನೋಡುವಂಥದ್ದು. ಈಗ ನೀವು ಒಂದು ಸಾಬೂನು ಮಾರ್ತಾ ಇದ್ದೀರಿ, ನಿಮ್ಮ ಹತ್ರ 5 ಫ್ಲೇವರ್ನ ಸಾಬೂನಿದೆ. ಅದರಲ್ಲಿ ಸ್ಟ್ರಾಬೆರಿ ಫ್ಲೇವರ್ನ ಸಾಬೂನು ಜಾಸ್ತಿ ಮಾರಾಟ ಆಗ್ತಾ ಇರುತ್ತೆ. ಆವಾಗ ಏನು ಮಾಡ್ತೀರಿ, ಬೇರೆದಕ್ಕೆ ಡಿಮಾಂಡ್ ಇಲ್ಲ, ಸ್ಟ್ರಾಬೆರಿಗೆ ಹೆಚ್ಚು ಡಿಮಾಂಡ್ ಇದೆ, ಸೊ ಸ್ಟ್ರಾಬೆರಿಯ ಪ್ರೊಡಕ್ಷನನ್ನು ಜಾಸ್ತಿ ಮಾಡ್ತೀರಿ, ನಂತರ ಅದನ್ನು ಮಾರ್ತೀರಿ. ನ್ಯೂಸನ್ನು ಪ್ರಾಡಕ್ಟ್ ಆಗಿ ನೋಡಿದಾಗ ಏನಾಗ್ತದೆ, ನಿಮ್ಮ ಸಮಾಜಕ್ಕೆ ಒಳ್ಳೆಯದಾಗಿರುವಂಥ ನ್ಯೂಸ್ಗಳು ಯಾರೂ ಓದ್ತಾ ಇಲ್ಲ, ವೈಲೆಂಟ್ ಆಗಿರೋ ನ್ಯೂಸ್ಗಳು ಹೆಚ್ಚು ಸುದ್ದಿ ಆಗ್ತದೆ. ವೈಲೆನ್ಸನ್ನು ಹೆಚ್ಚು, ಈಗ ನೋಡಿ, ಈಗ ಎಂತ ಹೇಳ್ತಾರೆ, ನಿಮ್ಮ ಹೀಗೂ ಉಂಟೆ
ಅನ್ನೋ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಕನ್ನಡ ನ್ಯೂಸ್ಗಳಲ್ಲಿ. ವಯಲೆನ್ಸ್ ಯಾವಾಗ ಅದಕ್ಕೆ ಜನ ಹೆಚ್ಚು ನೋಡ್ತಾರೆ ಅಥವಾ ಅದನ್ನು ಓದ್ತಾರೆ ಅಂತ ಗೊತ್ತಾದ ತಕ್ಷಣ ಅದು ಡಿಮಾಂಡ್ ಸಪ್ಲೈ. ಹಾಗಾದರೆ ಆ ರೀತಿಯ ನ್ಯೂಸ್ಗಳನ್ನು ಮಾತ್ರ ನಾವು ಸಪ್ಲೈ ಮಾಡುವ. ಸೊ ಈ ಕಾರಣದಿಂದನೂ ಕೂಡ ರೂರಲ್ ಜರ್ನಲಿಸಮ್ ಅಂದರೆ ರೂರಲ್ ನ್ಯೂಸನ್ನು ಕವರ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಖಾಸಗೀಕರಣ ಆದ ನಂತರ ಅವರಿಗೆ, ಯಾಕಂದರೆ ಬಂಡವಾಳಶಾಹಿಗಳು ಬಹಳಷ್ಟು ಹಣವನ್ನು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಈಗ ಹಣವನ್ನು ಬೇಕಾಗಿರುವಂತಹ ಪರಿಸ್ಥಿತಿ ಇದೆ. ಅದನ್ನು ನ್ಯೂಸನ್ನು ಸರ್ವಿಸ್ ಅಲ್ಲದೆ ಪ್ರಾಡಕ್ಟಾಗಿ ನೋಡಿದರೆ ಇಂತಹ ಒಂದು ದುರಂತ ಆಗುವ ಸಾಧ್ಯತೆ ಇದೆ. ಮತ್ತು ಕೊನೆಯದಾಗಿ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಸೋಷಿಯಲ್ ಮೀಡಿಯಾ ಮತ್ತು ಡಿಜಿಟಲ್ ಮೀಡಿಯಾ ಅಂತ ನಾವೇನು ಹೇಳ್ತೇವೆ, ಎಲ್ಲರೂ ನಾವು ವಾಟ್ಸಪ್ನಲ್ಲಿದ್ದೇವೆ. ಸಣ್ಣ ಸಣ್ಣ ಹುಡುಗರು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಬೇರೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಆ್ಯಕ್ಟಿವ್ ಇರ್ತಾರೆ. ಅದರಲ್ಲಿ ಕೂಡ ಭಾಳಷ್ಟು ನ್ಯೂಸ್ಗಳು ಬರುತ್ತೆ. ಈಗಿನ ಒಂದು ದೊಡ್ಡ ಬದಲಾವಣೆ ಏನು ಅಂತ ಹೇಳಿದರೆ, ಒಂದು 20 ವರ್ಷ ಹಿಂದೆ ಮತ್ತು ಈಗ ನೋಡಿದರೆ, ಮೊದಲು ನ್ಯೂಸ್ ಪ್ರೊಡ್ಯೂಸ್ ಯಾರು ಮಾಡ್ತಾಯಿದ್ರು, ಜರ್ನಲಿಸ್ಟ್ಗಳಾಗಿರ್ಬೋದು, ಎಡಿಟರ್ಗಳಾಗಿರ್ಬೋದು, ಸಬ್ ಎಡಿಟರ್ಗಳಾಗಿರ್ಬೋದು, ಮತ್ತು ನ್ಯೂಸ್ ಕನ್ಸ್ಯೂಮ್ ಮಾಡೋರು ಯಾರಿದ್ರು, ಆಡಿಯನ್ಸ್ ಅಥವಾ ಅದನ್ನು ಓದುವಂಥವ್ರು, ಅವರು ಬೇರೆ ಬೇರೆ ಆಗಿದ್ರು. ಸಾಮಾಜಿಕ ಜಾಲತಾಣ ಬಂದ ನಂತರ ನ್ಯೂಸ್ ಪ್ರೊಡ್ಯೂಸರ್ಸ್ ಮತ್ತು ನ್ಯೂಸ್ ಕನ್ಸ್ಯೂಮರ್ಸ್ ಅವರು ಒಂದೇ ಆಗ್ತಾ ಇದ್ದಾರೆ. ಅವರ ಮಧ್ಯದಲ್ಲಿರುವಂಥ ಗ್ಯಾಪು ಬಹಳ ಬ್ಲರ್ ಆಗ್ತಾ ಇದೆ. ಇವಾಗ ಹೇಗಾಗ್ಬಿಟ್ಟಿದೆ ಅಂತ ಹೇಳಿದರೆ, ನಾನು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಸಣ್ಣ ಆಕ್ಸಿಡೆಂಟ್ ಆಯಿತು, ನಾನು ಫೋನ್ ತೆಗೆದು ಅದರಲ್ಲಿ ವಿಡಿಯೋ ಮಾಡಿದೆ, ಎಲ್ಲೋ ಅಪ್ಲೋಡ್ ಮಾಡಿದೆ, ಅದನ್ನು ಬೇರೆ ಯಾರೋ ನ್ಯೂಸ್ ಚಾನಲ್ ತೆಗೆದು ಎಲ್ಲೋ ಹಾಕಿದರು. ಆ ನ್ಯೂಸ್ ಚಾನಲ್ನವ್ರು ಇಲ್ಲಿ ಯಾರೂ ಬರಲೇ ಇಲ್ಲ. ಅವರು ನಾವು ಮಾಡಿರುವಂಥ ಒಂದು ವಿಡಿಯೋವನ್ನು ಬಳಸಿ ಅವರು ಒಂದು ನ್ಯೂಸ್ ಮಾಡಿರ್ಬೋದು, ಅಥವಾ ನಾವು ಮಾಡಿರೋ ವಿಡಿಯೋನೇ ನೀವೇನೀಗ ವೈರಲ್ ಆಗ್ತಾ ಇದೆ ಅಂತ ಹೇಳ್ತೀರಿ, ವೈರಲ್ ಆಗಬಹುದು, ಎಲ್ಲರಿಗೆ ತಲುಪ್ಬೋದು. ಸೊ ಈಗ ನಾವೇ ನ್ಯೂಸ್ ಪ್ರೊಡ್ಯೂಸರ್ಸ್ ಆಗ್ತಾ ಇದ್ದೇವೆ. ಇದರಲ್ಲಿ ಒಂದು ಅಡ್ವಾಂಟೇಜ್ ಕೂಡ ಇದೆ, ಇದರಲ್ಲಿ ಇನ್ನೊಂದು ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಅಡ್ವಾಂಟೇಜ್ ಏನಂತ ಹೇಳಿದರೆ, ನ್ಯೂಸ್ ಬೇಗ ಬೇಗ ತಲುಪ್ಬೋದು, ನಾವೆಲ್ಲರೂ ಸಿಟಿಸನ್ ಜರ್ನಲಿಸ್ಟ್ಸ್ ಆಗಿ ಕೆಲಸ ಮಾಡ್ಬೋದು. ಬಟ್ ಅದೇ ರೀತಿ ನಮ್ಮ ಕಾನ್ಸ್ಟಿಟ್ಯೂಷನ್ ನಮಗೆ ಏನು ಪವರ್ ಕೊಡುತ್ತೆ, ಆರ್ಟಿಕಲ್ 19(1)A ಜರ್ನಲಿಸ್ಟ್ಗಳಿಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಆರ್ಟಿಕಲ್. ಬಹಳ ಮುಖ್ಯವಾಗಿ ಇಟ್ ಕಮ್ಸ್ ವಿತ್ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್. ನಮಗೆ ಬಾಯಿಗೆ ಬಂದ ಹಾಗೆ ರಿಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಕಮ್ಸ್ ವಿತ್ ರೀಸನೇಬಲ್ ಅದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ. ಫ್ರೀಡಮ್ ಈಸ್ ನಾಟ್ ಆಬ್ಸಲ್ಯೂಟ್. ಸೊ ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಇವಾಗ ಏನಾಗಿದೆ ಅಂತ ಹೇಳಿದರೆ, ಎಲ್ಲರೂ ತಮಗೆ ಬೇಕಾದಾಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ ಶಾರ್ಟ್, the sense of ethics is missing, and that is very problematic. ಜರ್ನಲಿಸಮಿಗೆ ಎಥಿಕ್ಸ್ ಇಲ್ಲದೆ ಇದ್ದರೆ ಅದು ಜರ್ನಲಿಸಮ್ ಆಗಿ ಉಳಿಯೋದಿಲ್ಲ ಅಂತ ಹೇಳಿ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಈಗ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ ನಾವು. ಅಂತ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧ ಇವತ್ತು ನಮ್ಮನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದೆ ಅಂತ ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು, ನಾವೆಲ್ಲ ತುಂಬ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಕಾಣುವ KS ಹೆಗ್ಡೆ, ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದರೆ 75-77ರಲ್ಲಿ ರಾಜಕೀಯ ಸ್ಥಿತ್ಯಂತರಗಳು ನಡೆದು ಹೊಸ ಒಂದು ಆಯಾಮವನ್ನು ತಂದುಕೊಟ್ಟಂಥ ಸಂದರ್ಭದಲ್ಲಿ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಗೆದ್ದದ್ದು, ಆಮೇಲೆ ಸ್ಪೀಕರ್ ಆದದ್ದು, ಈ ಎಲ್ಲ ವಿಚಾರಗಳು ನಮ್ಮನ್ನು ಒಂದು ಅವರ ಆದರ್ಶದತ್ತ ಕೊಂಡೊಯ್ಯುವಂಥದ್ದು. ಮತ್ತು ಈ ವಿನಯ್ ಹೆಗ್ಡೆ ಸರ್ ಏನಿದ್ದಾರೆ, ಅವರು ನಮ್ಮ ಕಾಲೇಜಿಗೆ ಅನೇಕ ಬಾರಿ ಬಂದಿದ್ದಾರೆ. ನಮ್ಮ ಸಂಸ್ಥೆ ಜೊತೆ ನಿಕಟವಾದ ಒಂದು ಸಂಪರ್ಕವನ್ನು ಇರಿಸಿಕೊಂಡವರು. ಈ ಎಲ್ಲ ಕಾರಣಗಳು ನಮ್ಮನ್ನು ಇಲ್ಲಿಗೆ ಬರಮಾಡಿಕೊಂಡಿದೆ. ಇದಕ್ಕೆ ಇನ್ನೊಂದು ಮುಖ್ಯ ಕಾರಣ ಇದೆ. ಡಾಕ್ಟರ್ ಸಾಯಿಗೀತಾ ಹೆಗ್ಡೆ ಮೇಡಮ್ ಅವರು ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿನಿ. ಈಗ ಅವರು
ಇಲ್ಲಿಯ ಉದ್ಯೋಗಿ ಮತ್ತು ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ ಅಧ್ಯಕ್ಷೆ, ನಮ್ಮನ್ನೆಲ್ಲ ಹಳಬರನ್ನೆಲ್ಲ ಹೊಸ ಚಿಂತನೆಯತ್ತ ಕೊಂಡೊಯ್ಯುವುದಕ್ಕೆ ಏನು ಹೊಸ ಹೊಸ ಆಲೋಚನೆಗಳನ್ನು ಹಾಕ್ಕೊಳ್ಬೇಕು ಅನ್ನುವ ಸಂದರ್ಭದಲ್ಲಿ ಈ ಥರದ ಒಂದು ಜ್ಞಾನ ವಿನಿಮಯದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತ ಅಂದಾಗ ನಾವು ತುಂಬ ಸಂತೋಷದಿಂದ ಒಪ್ಪಿಕೊಂಡೆವು. ಅದಕ್ಕಾಗಿ ಡಾಕ್ಟರ್ ಸಾಯಿಗೀತಾ ಹೆಗ್ಡೆ ಅವರಿಗೆ ನಾನು ತುಂಬ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರು ಪ್ರೊಫೆಸರ್ ರವಿರಾಜ್ ಕಿಣಿಯ ಸರ್ ಅವರು ಇವತ್ತು ಪತ್ರಿಕೋದ್ಯಮ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಅನ್ನೋದನ್ನು ಪತ್ರಿಕೋದ್ಯಮಕ್ಕಿಂತ ಗ್ರಾಮೀಣ ಭಾಗದ ಪತ್ರಿಕೋದ್ಯಮವೇ ತುಂಬ ಮುಖ್ಯ ಆಗ್ತಾ ಇದೆ. ಒಂದೊಂದು ತಾಲೂಕಲ್ಲಿ ಕೂಡ ಹೊಸ ಹೊಸ ಪತ್ರಿಕೆಗಳು ಬರ್ತಾ ಇದೆ ಮತ್ತು ಲಕ್ಷಾಂತರ ಸಬ್ಸ್ಕ್ರೈಬರ್ಸನ್ನು ಒಳಗೊಂಡು ಒಂದು ಹೊಸ ಆಯಾಮವನ್ನು ನಮ್ಮ ಪತ್ರಿಕೋದ್ಯಮ ಪಡಿತಾ ಇದೆ ಅಂತ ಅನಿಸ್ತಾ ಇದೆ. ಸರ್, ನಿಮ್ಮ ಮಾರ್ಗದರ್ಶನಕ್ಕೆ ನಾವು ತುಂಬ ವಿಶೇಷವಾದಂಥ ವಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೇನೆ. ಇವತ್ತು ವೈದ್ಯರ ದಿನ. ನಾವು ದಿನ ವೈದ್ಯರನ್ನು ನೆನಪಿಸ್ಕೊಳ್ತಾ ಇದ್ದೇವೆ, ಆದರೆ ವೈದ್ಯರ ಬಳಿಗೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಆದರೂ ನಮಗೆ ಅವರು ಯಾವತ್ತೂ ಬೇಕು. ಸರ್, ಎಲ್ಲ ವೈದ್ಯರ ಪ್ರತಿನಿಧಿಯಾಗಿ ನೀವು ನಮ್ಮ ಜೊತೆಯಲ್ಲಿದ್ದೀರಿ. ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ಸರ್, ನಿಮಗೆ ನಮ್ಮ ಪ್ರೀತಿಯ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವವರು ಸುಧೀರ್ ರಾಜ್ ಅವರು. ಸುಧೀರ್ ರಾಜ್ ಮತ್ತು ನಾವು ಸಮಕಾಲೀನರು, ಜೊತೆಗೆ ಉದ್ಯೋಗಕ್ಕೆ ಸೇರಿ ಕನಸುಗಳನ್ನು ಕಂಡು ಕನಸಾಗಿಸುವತ್ತ ನಾವು ಪ್ರಯತ್ನ ಪಟ್ಟವರು. ಉನ್ನತ ಸ್ಥಾನದಲ್ಲಿದ್ದು ಇವತ್ತು ಎಲ್ಲರಿಗೂ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅವರ ಮಾತುಗಳು, ಲೇಖನಗಳು ಇವೆಲ್ಲೂ ಕೂಡ ತುಂಬ ಮುಖ್ಯವಾದವುಗಳು. ಸರ್, ನಿಮಗೆ ನಾನು ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಗುರುಗಳು ನಮ್ಮ ಮುಂದಿರುವಾಗ ನಮಗೆಲ್ಲರಿಗೂ ಭಯ. ನನ್ನ ನೇರ ಗುರುಗಳು ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಸರ್ ಅವರು 87-88ರಲ್ಲಿ ಅವರು ನಮಗೆ ಕನ್ನಡವನ್ನು MA ಕ್ಲಾಸ್ಗಳಲ್ಲಿ ಕಲಿಸಿ ಯಾವ ರೀತಿ ಅಧ್ಯಯನವನ್ನು ಮಾಡಬೇಕು, ಸಂಶೋಧನೆ ಮಾಡಬೇಕು ಹೇಗೆ ಅನ್ನೋದನ್ನೆಲ್ಲ ತಿಳಿಸಿಕೊಟ್ಟು ಇವತ್ತಿಗೂ ಕೂಡ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರುವರು. ಸರ್, ನಿಮಗೆ ನಾನು ತುಂಬ ಪ್ರೀತಿಯ ಗೌರವಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗೋವಿಂದದಾಸ ಕಾಲೇಜಿನ ಅಲ್ಯುಮಿನಿ ಅಸೋಸಿಯೇಷನ್ ಸಹಯೋಗವನ್ನು ನೀಡಿದೆ. 2019ರಲ್ಲಿ ಪ್ರಾರಂಭಗೊಂಡಿರುವ ಈ ತುಂಬ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾಯಿದೆ. ಇವತ್ತು ಪ್ರಾರ್ಥನೆಯನ್ನು ಆಡಿರುವವರು ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ನ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಶ್ರೀ ರಮೇಶ್ ರಾವ್ ಸರ್. ಸರ್, ನಿಮಗೆ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವರು 1976 BCom ಬ್ಯಾಚಿನ ವಿದ್ಯಾರ್ಥಿ. ಅವರದ್ದು ಸಹಪಾಠಿ ಯೋಗೀಶ್ ಕುಳಾಯ್ ಸರ್ ಇದ್ದಾರೆ. ಅವರೀಗ ಉಪಾಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವರು. ಸುರತ್ಕಲ್ ರೋಟರಿ ಕ್ಲಬ್ ಮೊದಲಾದಂಥ ವಿವಿಧ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವವರು. ನಮ್ಮ ಅಲ್ಯುಮಿನಿ ಅಸೋಸಿಯೇಷನ್ನ ಉಪಾಧ್ಯಕ್ಷರಾಗಿರುವ ಶ್ರೀ ಯೋಗೀಶ್ ಕುಳಾಯ್ ಸರ್ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಾರ್ಯದರ್ಶಿಗಳಾಗಿರುವಂಥವರು ಶ್ರೀ ಲೀಲಾಧರ್ ಶೆಟ್ಟಿ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರು ಇವಾಗ ನಮ್ಮ ಪೋಷಕ ಅಧ್ಯಕ್ಷರಾಗಿ ಕೂಡ, ಅಂದರೆ ಅವರ ಮಗಳು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯಾಗಿ ಬಿಂದ್ಯಾ ಶೆಟ್ಟಿ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಪಡೆದಂಥವಳು. ಹಳೆ ವಿದ್ಯಾರ್ಥಿ ಒಬ್ಬ ಪೋಷಕ ಕೂಡ ಆಗೋದು ನಮ್ಮ ಕಾಲೇಜಿನ ಒಂದು ವಿಶಿಷ್ಟತೆ. ಲೀಲಾಧರ್ ಶೆಟ್ಟಿ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಮಿತಿಯ ಜೊತೆ ಕಾರ್ಯದರ್ಶಿಯಾಗಿರುವ ಒಳ್ಳೆಯ ಸಂಗೀತ ಪಟುವಾಗಿರುವ ಶ್ರೀ ಸತೀಶ್ ಸುರತ್ಕಲ್ ಆಗಮಿಸಿದ್ದಾರೆ. ಅವರಿಗೆ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಹಿರಿಯರಾಗಿರುವ ನಮ್ಮ ಹಳೆ ವಿದ್ಯಾರ್ಥಿ ಸುಂದರ್ ಶಾಲಿ ಅನ್ನೋರು, ಆಮೇಲೆ ಗಂಗಾಧರ್ ಅವರು ಆಗಮಿಸಿದ್ದೀರಿ. ನಿಮಗೆ ಕೂಡ ನಾನು ತುಂಬ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿರತರಾಗಿರುವ ಶ್ರೀ ಶ್ರೀಕರ್ ಶೆಟ್ಟಿಯವರು ನಮ್ಮದೇ ಹಳೆ ವಿದ್ಯಾರ್ಥಿ ಸರ್, ನಿಮಗೆ ಕೂಡ ಪ್ರೀತಿಯ ವಂದನೆಗಳು. ಅದೇ ರೀತಿಯಲ್ಲಿ ನಮ್ಮ ಈಚೆಗಿನ ಹಳೆ ವಿದ್ಯಾರ್ಥಿ ವಿನೋದ್ ಅವರು ನಮ್ಮ ಸಾಂಸ್ಕೃತಿಕ ವಿಭಾಗದ ಒಂದು ನಿರ್ದೇಶಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈಚೆಗೆ ಬಂದ ಹಾರಾಟ ಅನ್ನುವ ಸಿನಿಮಾವನ್ನು ನೀವು ಗಮನಿಸಿದರೆ ಅದರಲ್ಲಿ ಹುಚ್ಚನ ಪಾತ್ರವನ್ನು ಅಭಿನಯಿಸಿ ಒಂದು ಒಳ್ಳೆಯ ಕೀರ್ತಿಯನ್ನು ಪಡೆದವರು ವಿನೋದ್ ಶೆಟ್ಟಿ ಅವರು. ಅವರನ್ನು ಕೂಡ ನಾನು ಇಲ್ಲಿ ಗುರುತಿಸ್ತಾ ಇದ್ದೇನೆ. ಇನ್ನು ಕೊರಗ ಜನಪದ ಜ್ಞಾನದ
ದಾಖಲೀಕರಣ ಮತ್ತು ನಿಘಂಟು ಯೋಜನೆಯಲ್ಲಿ ನಮ್ಮ ಜೊತೆಗಿರುವವರು ಮತ್ತು ಇವತ್ತಿನ ಗೇಮ್ಯದ ಕಳವನ್ನು ಸಂಯೋಜಿಸಿರುವವರು ಪಾಂಗಾಳ ಬಾಬು ಕೊರಗ ಸರ್. ಅವರೀಗ ನಮ್ಮ ಕಾಲೇಜಿಗೆ ಕೂಡ ಬಂದು ನಮ್ಮ ಜೊತೆ ನಿಕಟವಾಗಿ ಬೆರೀತಾ ಇದ್ದಾರೆ. ಸರ್, ನಿಮಗೆ ಕೂಡ ಕೊರಗ ಭಾಷೆಯ ಒಂದು ಒಳ್ಳೆಯ ಲೇಖಕರಾಗಿರುವ ಸಂಶೋಧಕರಾಗಿರುವ ಬಾಬು ಕೊರಗ ಪಾಂಗಾಳ ಅವರನ್ನು ಅಭಿನಂದಿಸ್ತಾ ವಂದಿಸ್ತಾ ಇದ್ದೇನೆ. ಅದರ ಜೊತೆಗೆ ರಮೇಶ್ ಮಂಚ್ಕಲ್ ಅವರನ್ನು ಕೂಡ ನಾನು ಪ್ರೀತಿಯಿಂದ ವಂದಿಸ್ತಾ ಇದ್ದೇನೆ. ಇಂದಿನ ಗೇಮಿಯ ಕಾಲಕ್ಕೆ ತರಬೇತುದಾರರಾಗಿ ಆಗಮಿಸಿರುವಂಥ ಶ್ರೀ ಶಂಕರ್ ಮತ್ತು ಶ್ರೀಮತಿ ಸುಮತಿ ಕೆಮ್ಮಡೆ ಅವರಿಗೂ ಕೂಡ ನಮ್ಮ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಆರ್ಥಿಕ ಸ್ಥಿತಿಯನ್ನು ಚೆನ್ನಾಗಿ ನೋಡಿಕೊಂಡು ವಿಶಿಷ್ಟವಾದ ಈ ದಿವಸದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದೇವೆ. ಕೇವಲ ಶ್ರೀ ಎಂ ಕೆ ಪಿಂಗಲಾಯರ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ 18 ಮತ್ತು 19 ವರ್ಷದ ಮಕ್ಕಳು ವಿದ್ಯಾಪೀಠಗಳಲ್ಲಿ ಭಾಗವಹಿಸಿ ತುಂಬ ಸಾಮಾಜಿಕ ಚಳವಳಿಗಳು ನಡೆದಂಥ ಒಂದು ಸಂದರ್ಭ ಇತ್ತು. ಮನೆಯಲ್ಲಿ ಮಕ್ಕಳವಾದ ಜನ್ಮದಿನಾಚರಣೆಯನ್ನು ಆಚರಿಸಿದ್ದೆವು. ಧರ್ಮ ಸಮಾಜ, ಆರ್ಯ ಸಮಾಜ ಇತ್ಯಾದಿ ಇವೆಲ್ಲ ಇಲ್ಲಿ